ಒಬ್ಬ ಪೊಲೀಸ್ ಅಧಿಕಾರಿನ ಹಿಡ್ಕೊಂಡು ಬಂದು ಶಿಕ್ಷೆ ಕೊಡೋದಕ್ಕೆ ನೀವ್ಯಾರು? ಅದಕ್ಕೆ ಕೋರ್ಟ್ ಇದೆ, ನಾವಿದೀವಿ. ನಮಗ್ ಕಂಪ್ಲೇಂಟ್ ಕೊಡತ್ತಾನೆ. ನಿಮ್ಮ ಕೋರ್ಟು ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ, ಅದ್ರ ಮೇಲೆ ನಂಬಿಕೆನೂ ಇಲ್ಲ. ಅದರಿಂದನೇ ರಾಯರ ಹತ್ರ ನ್ಯಾಯ ಕೇಳೋದು. ಸಮಾಧಾನ ಸಮಾಧಾನ ಸಮಾಧಾನ. ನೋಡಿ SP ಸಾಹೇಬ್ರೆ, ಈ ಊರಿನ ನಿಯಮದ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಕೋರ್ಟ್ ಕಚೇರಿಗಂತ ಹೋಗಲ್ಲ. ಈ ಪಂಚಾಯತಿ ಕಟ್ಟೆಯಲ್ಲೇ ನ್ಯಾಯ ತೀರ್ಮಾನ ಕೇಳ್ತಾರೆ. ಮೇಲಾಗಿ ತಪ್ಪು ಮಾಡಿರೋ ಈ ಪೊಲೀಸ್ ಅಧಿಕಾರಿ ಈ ಊರಿನ ವ್ಯಕ್ತಿ. ಮನುಷ್ಯತ್ವನೇ ಮರೆತು ದೌರ್ಜನ್ಯ ಮಾಡಿದ್ದಕ್ಕೆ ಈ ಊರಿನ ಜನನೇ ಅವ್ರನ್ನ ಕಟ್ಟಿ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದಾರೆ. ಅಂತ ತಪ್ಪನ್ನು ಏನ್ ಮಾಡಿದಾರ ಅವರು? ಸಾಕ್ಷಿ ಸಮೇತ ತೋರಿಸ್ತೀನಿ SP ಸಾಹೇಬ್ರೆ. ರಂಗಪ್ಪ, ಬುದ್ಧಿ ಹೆದರ್ಕೊಳ್ಳದೆ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ನಡೀತು ಅನ್ನೋದನ್ನ ಸಾಹೇಬ್ರ ಮುಂದೆ ತಿಳಿಸು. ಸ್ವಾಮಿ, ನಾನಿವರ ಜಮೀನಲ್ಲಿ 20 ವರ್ಷಗಳಿಂದ ಜೀತ ಮಾಡಿ ಜೀವನ ನಡೆಸ್ತಾ ಇದ್ದೆ. ಉಳುವವನಿಗೆ ಭೂಮಿ ಅನ್ನೋ ಕಾನೂನು ಬಂದ ಮೇಲೆ ನಾನು ದುಡಿತಾ ಇದ್ದ ಜಮೀನಲ್ಲಿ ಒಂದು ಸಣ್ಣ ಗುಡಿಸಲು ಹಾಕೊಂಡೆ. ಅದನ್ನ ಖಾಲಿ ಮಾಡಿಸೋಕ್ ನೋಡಿದ್ರು. ನಾನು ಒಪ್ಲಿಲ್ಲ. ಅದಕ್ಕೋಸ್ಕರ ನನ್ನನ್ನು ನನ್ನ ಮಗಳನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಹೊಡೆದು ಬಡದು ಹಿಂಸೆ ಕೊಟ್ರು. ಅವ್ರ ದೌರ್ಜನ್ಯ ಅಷ್ಟಕ್ಕೆ ನಿಲ್ಲಿಲ್ಲ ಸ್ವಾಮಿ. ನೋಡಿ, ಇಲ್ಲಿ ನೋಡಿ, ನನ್ನ ಮಗನಿಗೆ ಹಾಗೆ ಸಿಗರೇಟ್ ಇಂದ ಸುಟ್ಟು ಗಾಯ ಮಾಡಿದ್ದಾರೆ ಅಂತ ನೋಡಿ. ಮೈ ಗಾಡ್. ರಾಯರೇ, ನಿಮ್ ಊರಿನ ಜನ ಕೋರ್ಟ್ ಹೋಗೋಕ್ ಮುಂಚೆ ಇವನ್ ಇಲ್ಲಿ ಹೇಳ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವನ್ಗೇನ್ ಶಿಕ್ಷೆ ಕೊಡ್ತೀರಾ ಕೊಡಿ. ಸರ್, ನೀವು ಇವ್ರ ಪರವಾಗಿ ನಿಂತು ಮಾತಾಡ್ತೀರಾ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಯು ಶಟ್ ಅಪ್. ಊರ್ ಪಂಚಾಯತಿ ತೀರ್ಮಾನಕ್ಕೆ ಬರೋ ವಿಚಾರನ ತನ್ನ ಸ್ವಂತ ವಿಚಾರ ಅಂತ ತಿಳ್ಕೊಂಡು ರಂಗಪ್ಪ ಮತ್ತು ಅವ್ರ ಮಗಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಮಾನುಷವಾಗಿ ಹಿಂಸೆ ಮಾಡಿದಕ್ಕೋಸ್ಕರ ಈ ಊರಿನ ಜನರ ಮುಂದೆ ಅವರಿಬ್ಬರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ಅವ್ರ ಗುಡಿಸಲು ಕಟ್ಕೊಳ್ಳೋಕೆ ಭೂಮಿ ಹಾಗೂ 10,000 ರೂಪಾಯಿ ಪರಿಹಾರ ಧನ ಕೊಡಬೇಕು. ಈ ಪಂಚಾಯತಿಗೆ ಬೆಲೆ ಕೊಡದೆ ತಾನೇ ತೀರ್ಮಾನ ತೆಗೆದುಕೊಂಡ ಕಾರಣ ಈ SI ಹಾಗೂ ಅವರ ಕುಟುಂಬಕ್ಕೆ 1 ವರ್ಷದ ತನಕ ಈ ಊರಿಂದ ಬಹಿಷ್ಕಾರ ಹಾಕೋದ್ರ ಜೊತೆಗೆ ಈ ಊರಿನ ಜನ ಇವ್ರಿಗೆ ಯಾವುದೇ ರೀತಿ ಸಹಕಾರ ಕೊಡಬಾರದು ಅಂತ ಈ ಪಂಚಾಯತಿ ಆಜ್ಞೆ ಮಾಡಿದೆ. ಒಂದು ವರ್ಷ ಬಹಿಷ್ಕಾರ ಹಾಕಿ ಊರ್ನವ್ರು ಯಾರು ನಮ್ಮ ಹತ್ರ ಮಾತಾಡ್ದಂಗ ಆಗೋಯ್ತಲ್ಲಪ್ಪ. ಲೇ ಕಾಳ, ಈ ಊರಲ್ಲಿ ನೀನು ಒಳ್ಳೆ ಮನುಷ್ಯ ಅನ್ಸ್ಕೊಳ್ಳೋದು ಕಷ್ಟ ಆಯ್ತು ಕಣ. ನೀನು ನನಗೆ ಊರಿಂದ ಬಹಿಷ್ಕಾರ ಹಾಕ್ತೀಯಾ? ನಾನ್ ನಿನಗೆ ಈ ಲೋಕದಿಂದಾನೇ ಬಹಿಷ್ಕಾರ ಹಾಕ್ತೀನಿ. ಏ ರಂಗ, ಕೆಂಚ, ಏನಾಯ್ತು? ಅಯ್ಯೋ ದೇವ್ರೇ, ಅಯ್ಯೋ. ನಾನ್ ಸಾಯೋಕ್ ಮೊದ್ಲು ನಂದೊಂದ್ ಮಾತು ನೆರವೇರಿಸ್ಕೊಡ್ತೀಯ ಮಗನೇ? ಏನ್ ಹೇಳಪ್ಪ? ನನ್ನ ಮಾನ ಮರ್ಯಾದೆ ಹಾಳು ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು. ಈ ಊರಿಗೆ ಪೊಲೀಸ್ ಸ್ಟೇಷನ್ ಬಂದು ಗ್ರಾಮ ಪಂಚಾಯತಿ ನಾಶ ಆಗ್ಬೇಕು. ಅವಮಾನ ಸಹಿಸಲಾರ್ದೆ ಆ ರಾಯ ಆತ್ಮಹತ್ಯೆ ಮಾಡ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಯಾವ ಸುಖನೂ ಇರಬಾರ್ದು. ಇದನ್ನು ನೆರವೇರಿಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು ಮಗನೇ.
ವಾಚ್ ತಗೊಂಡೆ. ಅಣ್ಣ ಬಂದೂಕ ತಕ್ಕೊಂಡ ಅಂದ್ರೆ ಯಾವ್ದೋ ಬ್ಯಾಟೆ ಐತೆ ಅಂತ ಅರ್ಥ. ನಡಿಯಣ್ಣ, ಉತ್ತರ ಸಾಕ್ಬಿಡ್ತೀನಿ. ಯಾಕಣ್ಣ? ಏಯ್, ಅಣ್ಣ ಹೊರಗಡೆ ಹೋಗ್ತಿದ್ದಾನೆ, ಸೇಫ್ಟಿಗೆ ಬಂದೂಕ್ ತಗೊಂಡಿದ್ದಾನೆ. ಯಾವ್ದಾದ್ರು ಬೇಟೆ ಆಡೋದಿದ್ರೆ ನಮ್ಮಿಬ್ರಿಗೆ ತಾನೇ ಹೇಳೋದು, ಅಲ್ವೇನಣ್ಣ? ಬೆಳಗ್ಗೆ ಬೆಳಿಗ್ಗೆನೆ ಕಾ ಕಾ ಅಂತ ಬಡ್ಕಂತಾವ ಶಾಲ್ಗಟ್ಟೋಗ. ಲೇ ನಾಗ, ಸಣ್ಣಿ ಕತ್ತಿ ಬಂದೂಕ ತಗೊಂಡು ಎಲ್ಗೋ ಹೊಂಟಿದ್ದೀರಾ? ಹಾಕ್ದೆ ಅಡ್ಬಾಯ್ನ, ಯಾವಾಗ ನೋಡಿದ್ರು ಲೊಟ 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 ಅಂತಿರದೆ. ಹೌದು, ನಾಯಿ ಕಟ್ಟೋ ಜಾಗದಲ್ಲಿ ನೀನ್ ಯಾಕೆ ಕುಂತಿದೀಯಾ? ಆ? ಅಣ್ಣ ಅಣ್ಣ ಅಣ್ಣ, ನನಗೆ 10,000 ರೂಪಾಯಿ ಬೇಕಾಗಿತ್ತು. ಯಾಕೆ ಕತ್ತಿಗಳು ಕೊಂಡ್ಕೋತೀಯಾ? ಏನಣ್ಣ, ನಾನ್ ಯಾರು? ನಾಗೇಗೌಡ್ರ ತಮ್ಮ ದಡ್ಡೇಗೌಡ ಅಲ್ಲ, ದೊಡ್ಡೇಗೌಡ. ದೊಡ್ಡ ಹೆಸರು ಮಾಡ್ಬೇಕು, ದೊಡ್ಡ ಲಾಯರ್ ಆಗ್ಬೇಕು, ಅದಕ್ಕೆ ಹೊಸ ಹೊಸ ಲಾ ಪುಸ್ತಕ ಕೊಂಡ್ಕೋಬೇಕು, ಆ ಕಾನೂನೆಲ್ಲ ಅರ್ದು ಕುಡಿಬೇಕು, ಹೊಸ ಕಾನೂನು ಕಂಡು ಹಿಡಬೇಕು. ಏನಣ್ಣ, ಒಂದ್ 10,000 ರೂಪಾಯಿ ಕೊಡೋಣ. ಈಗಿರೋ ಪುಸ್ತಕನೆಲ್ಲ ತಿರುವಾಕ್ ನೋಡು. ನಿನಗೆ ಬೇಕಾಗಿರೋ ಕಾನೂನು ಯಾವ್ದಾರು ಹಾಳೆಲಿ ಅಂಟ್ಕೊಂಡಿರ್ಬೇಕು. ಅಣ್ಣ ಅಣ್ಣ ಅಣ್ಣ, ಅದಕ್ಕೆ ಹೇಳಿದ್ದು ನಿಮ್ಮಂತ ದಡ್ಡೇಗೌಡ್ರು ಅಲ್ಲಲ್ಲ ದೊಡ್ಡೇಗೌಡ್ರು ಹಳ್ಳಿಯಲ್ಲಿರೋದು ಬೇಡ, ಸಿಟಿಯಲ್ಲಿರೋದೇ ಮೇಲು ಅಂತ. ಲೇ. ಕೇಳಿದ್ರ ನನ್ನ ಮಾತು? ನೀನು ನನಗ್ ಬುದ್ಧಿ ಹೇಳಂಗಾಗ್ಬಿಟ್ಯಾ? ನಿನ್ ಕೆಲಸ ಇದು ಅದನ್ನ ಮಾಡು. ಆಯ್ತು. ನಾನಿಲ್ಲಿರೋ ಉದ್ದೇಶನೇ ಬೇರೆ. ಲಾ ಪುಸ್ತಕನೆಲ್ಲ ಓದಿ 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 ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ನಮ್ಮಪ್ಪನ ಆಸೆ ಈಡೇರಿಸ್ಬೇಕು ಅಂತ. ಈಡೇರಿಸ್ತೀರಾ. ಮೊದಲು ನನ್ನ ಆಸೆ ನೆರವೇರಿಸ್ ಬನ್ನಿ. ನಾನು ಬೆಳಿಗ್ಗೆನೆ ಮಾಡ್ಕೊಂಡಿದ್ದೀನಿ. ಆ ಕತ್ತಿ ತಾಯಿಲಿ, ನೀನು ನಾಳೆ ಬಾ, ಹೋಗು. ಅಲ್ಲ, ಬೆಳಿಗ್ಗೆ ಮಾಡ್ಕೊಂಡೀಗ ಅದಕ್ಕೇನು ಕೆಲಸ? ಅದು ನನಗೆ ಬೇಕು. ಯಾಕೆ ಅಂತ? ಅದು ನನಗೆ ಬೇಕು ಅಂದೆ. ಬೇಕಾ? ಅರ್ಥವಾಯ್ತು. ರಂಗಪ್ಪನ್ ಮಗಳು ಜಾನ್ ಕೆಲೆನೋ ಅವಳು. ನಮ್ಮಪ್ಪನ್ ಸಾವಿಗೆ ತಳಪಾಯ ಹಾಕ್ದೋನು ಇವಳಪ್ಪನೇ. ಅಪ್ಪ, ಅಪ್ಪನಂತೆ ಮಗ ಈ ನಾಗ. ರಂಗಪ್ಪ, ಬುದ್ಧಿ ಆದಷ್ಟು ಬೇಗ ನಿನ್ನ ಮಗಳಿಗೆ ಮದುವೆ ಮಾಡು. ಕಾಲ ಕೆಟ್ಟ ಹೋಗಿದೆ. ಬುದ್ಧಿ, ಇರೋ ಇಷ್ಟು ಜಮೀನಲ್ಲಿ ದುಡಿದಿದ್ದೆಲ್ಲ ಹೊಟ್ಟೆ ಬಟ್ಟೆಗೆ ಆಯ್ತದೆ. ಇನ್ನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಸಾಧ್ಯನಾ? ನಮ್ಗೆ ತಕ್ಕನಾದವರನ್ನ ಹುಡುಕ್ತಾನೆ ಇದ್ದೀನಿ. ಏನ್ ಮಾಡೋದು? ಯಾರೂ ಸಿಗ್ತಾನೆ ಇಲ್ಲ. ಭಯಪಡಬೇಡ ರಂಗಪ್ಪ, ನಾನಿದ್ದೀನಿ. ನಿನ್ನ ಮಗಳನ್ನ ನನ್ನ ಮಗಳು ಅಂತ ತಿಳ್ಕೊಂಡು ನಾನೇ ನಿಂತು ಮದುವೆ ಮಾಡ್ತೀನಿ. ಇದೇನ್ ದಣಿ ರಾಯರಸ ಹೇಳ್ಕೊಂಬತ್ತಿದ್ದೀರಾ? ಯಾರ್ದಾದ್ರೇನು, ನಮ್ಮಲ್ದ ಮೇತಿತ್ತು ಹೊಡ್ಕೊಂಡ್ ಬಂದಿದ್ದೀನಿ. ಕಟಾಕ್ರ. ಯಾಕ್ರೋ ನಮ್ಮ ಹಸುನ್ ಕಟ್ಟಾಕ್ ಹೊಡಿತಾ ಇದ್ದೀರಾ? ನಮ್ ಹೊಲ್ದಾಗ ಮೇತಿತ್ತು, ಹಿಡಿದು ಕಟ್ಟಾಕಿದ್ವಿ. ಬಿಡಿಸ್ಕೊಡಕ್ ಬಂದ್ಯಾ? ಅದ್ ತಪ್ಪಿಸ್ಕೊಂತು ನಿನ್ನ ಹಿಡಿದು ಕಟ್ಟಾಕ್ ಹೊಡಿತೀವಿ ಇವಾಗ.
ವೀರ ಬರ ಇಲ್ಲಿ. ಏನ್ ಬುದ್ಧಿ? ಹಗ್ಗ ತಗೊಂಡ್ ಕಟ್ಟಾಕವನ್ನ. ಆಯ್ತು. ಏನ್ ಯಜಮಾನ್ರೆ ನಾಗೇಗೌಡ ಮನೆ ಇಲ್ಲಿ? ಗುರಾಯಿಸ್ಬೇಡ, ಆಮೇಲೆ ರೈಸ್ ಆಗ್ಬಿಡ್ತೀನಿ. ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಬೇಗ ಬಿಚ್ಚ ನಡ್ಪಾನ. ಹಾಫ್ ಸೇವಿಂಗ್ ಅಲ್ಲ, ಫುಲ್ ಸೇವಿಂಗ್. ಅಂದ್ರೆ ಬೋಡಿ. ಬೋಡ್ಸ. ಮಂಜ, ಇವನ್ ಯಾಕೋ ಇಲ್ಲಿಗೆ ಹೇಳ್ಕೊಂಬಂದೆ? ಅದು ನಮ್ಮ ಮಸ ಇವ್ರ ಹೊಲದಲ್ಲಿ ಮೇಯ್ತಾಯ್ತು. ಆ ನಾಗೇಗೌಡನ್ ತಮ್ಮ ಅವನು ಇವನು ಸೇರ್ಕೊಂಡು ಅದನ್ನ ಕಟ್ಟಾಕಿ ಹೊಡಿತಾ ಇದ್ರು. ಪಾಪ ಗೊತ್ತಿಲ್ಲದೆ ಬಂದ್ಬಿಟ್ಟೈತೆ, ಬಿಟ್ಬಿಡೆ ಅಂತ ಕೇಳೋಕ್ ಹೋದ್ರೆ ನನ್ ಮೇಲೆ ಕೈ ಮಾಡ್ತಾವ್ರೆ. ನನಗೂ ಯಾಕೋ ಎದ್ವಾತದ ರೈಸ್ ಆಗೋಯ್ತು. 4 ಬುಟ್ಟೆ ನೋಡು, ಅವ್ನ್ ತಮ್ಮ ಓಡಾಗ್ಬಿಟ್ಟ, ಇವ್ನ್ ಸಿಗಾಕೊಂಬಿಟ್ಟ. ಏನ್ ನೋಡ್ತೀಯ ಬಡ್ಸ? ಈ ಊರಲ್ಲಿ ನೀವೇನ್ ಪಾಳ್ಯಗಾರ ಅಂತ ತಿಳ್ಕೊಂಡಿದ್ದೀರಾ? ಸಿಕ್ದವ್ರನ್ನೆಲ್ಲ ಹೊಡೆದಾಕಕ್ಕೆ. ನ್ಯಾಯ ನೀತಿ ಧರ್ಮ ಬಿಟ್ಟೋರ್ ಪಾಲ್ಗೆ ಈ ರಾಯರ್ ಮಕ್ಕಳು ಯಾವತ್ತು ಪಾಳೆಗಾರರೇ. ನಿಮ್ಮ ಅಪ್ಪ ರಾಯರಾದ್ರೆ ನಾನು ಲಾಯರ್. ಮರ್ಯಾದೆಯಿಂದ ಅವ್ನು ಕಳಿಸ್ಕೊಡಿ. ಕಳ್ಸಲ್ಲ ಅಂದ್ರೆ ಏನ್ರೋ ಮಾಡ್ತೀರಾ? ಏನ್ ಮಾಡ್ತೀವ ಹೇಳೋಲ್ಲ, ಮಾಡಿ ತೋರಿಸ್ತೀವಿ. ಏನ್ ದೊಡ್ಡೇಗೌಡ, ಮನೆ ಮುಂದೆ ನಿಂತ್ಕೊಂಡು ಕೂಗಾಡೋದನ್ನ ಬಿಟ್ಟು ವಿಷಯ ಏನು ಅಂತ ಹೇಳ ನನ್ಗೆ. ನಿಮ್ಮ ಮಗ ನನ್ನ ತಮ್ಮನ ಬಡ್ದು ಇವನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾನೆ. ಎಷ್ಟ್ರಿ ಧೈರ್ಯ ಇವನಿಗೆ? ನಮ್ಮ ಹಸು ಮೇಲೆ ಕೈ ಮಾಡಕ್ ನಿಮ್ ತಮ್ಮನ್ಗೆ ಎಷ್ಟು ಧೈರ್ಯ? ನಾನಾಗಿದ್ರೆ ಹಸುನ ಬಡ್ದು ದೊಡ್ಡಿಗೆ ಹಾಕ್ತಿದ್ದೆ. ಕಾನೂನು ಪ್ರಕಾರ ನಿಮ್ಮ ಮಗ ತಪ್ಪಿತಸ್ಥನಾಗ್ತಾನೆ. ಮೊದಲನೇ ತಪ್ಪು ನಿಮ್ಮ ಹಸುನ ನಮ್ಮ ಹೊಲದಲ್ಲಿ ಮೇಯಕ್ ಬಿಟ್ಟಿದ್ದು. 2ನೇ ತಪ್ಪು ನಿಮ್ಮ ಮಗ ನನ್ನ ತಮ್ಮನ್ನ ಬಡ್ದಿದ್ದು. 3ನೇ ತಪ್ಪು ಇವನ ಕಿಡ್ನಾಪ್ ಮಾಡಿ ಇಲ್ಲಿ ಹೇಳ್ಕೊಂಡು ಬಂದಿರೋದು. ಸೆಕ್ಷನ್ 307 ಪ್ರಕಾರ ಅಟೆಂಪ್ಟ್ ಮರ್ಡರ್ ಕೇಸ್ ಇವನ್ ಮೇಲೆ ಬುಕ್ ಮಾಡಿ ಎಲ್ಲರನ್ನು ಒಳಗೆ ಹಾಕಿಸ್ಬಿಡ್ತೀನಿ. ನಾನು ಲಾಯರು. ಅಣ್ಣ, ಕೇಸು ಕೋರ್ಟಿಗೆ ಹೋಗ್ಲಿ. ಕೋರ್ಟು ಕಚೇರಿ ಅನ್ನೋಕ್ ಮುಂಚೆ ಈ ಊರ್ನಲ್ಲಿ ಪಂಚಾಯತ್ ಇದೆ ಅನ್ನೋದನ್ನ ಮರಿಬೇಡ. ರಾಯ್ರೆ, ಇದಕ್ಕೆಲ್ಲ ಕೋರ್ಟ್ ಪಂಚಾಯತಿ ಯಾಕೆ? ಏನೋ ನಡೆದೋಯ್ತು, ಮರ್ತು ಬಿಡಿ. ನಮ್ಮಪ್ಪ ಪಂಚಾಯತಿ ನಡೆಸ್ತೀನಿ ಅಂತ ಹೇಳಲಿಲ್ಲ. ಕೋರ್ಟು ಕಚೇರಿ ಅಂತ ಮಾತಾಡ್ತಿರೋದು ಅವರು. ನಾಲ್ಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಹಸು ಹೊಲದಲ್ಲಿ ಮೇಯ್ತಾ ಇದ್ರೆ ಅದನ್ನ ಓಡಿಸ್ಬೇಕು, ಅದನ್ನ ಬಿಟ್ಟು ಅದನ್ನ ಬಡಿತಾರ? ಅಣ್ಣ, ಅವ್ರಿಗೆಲ್ಲಿದೆ ಬುದ್ಧಿ? ಉದ್ದುದ್ದ ಬೆಳೆದವರಷ್ಟೇ. ಕೈಲಾಗದವನು ಮೈನ ಹಿಂಗ್ ಪರ್ಚ್ಕೊಂಡಂತೆ. ಕೈಲಾಗ್ದವ್ರು ನಾವಲ್ಲ, ನೀವು. ರೇ, ಸುಮ್ನೆ ರೀ. ನಾಗೇಗೌಡ್ರೆ, ನಿಮ್ಮ ಆಳ್ನ ಕರ್ಕೊಂಡು ಹೋಗಿ. ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ಅದನ್ನ ಅವನ್ಗೆ ಹೇಳು. ನಾವು ಇವ್ರ ದಿಕ್ಕಿಗೆ ತಲೆ ಹಾಕಿ ಮಲಗೋದಿಲ್ಲ. ಅವರಿಗೂ ಮಲಗಬೇಡ ಅಂತ ಹೇಳಿ. ಹೋಗ ಕಂಡಿದ್ದೀನಿ. ಕಾಳೇಗೌಡನ್ಗೆ ಸರಿಯಾದ ಮಕ್ಕಳು. ನಿಮ್ ಶಾಲೆಗಟ್ಟೋಗ ಯಾವಾಗ ನೋಡಿದ್ರು ಕತ್ತಿ ಬಂದೂಕ. ಇದೇ ಆಗೋಯ್ತಲ್ರ ನಿಮ್ ಬಾಳು. ಲೇನಾಗ ದೊಡ್ಡವನಾಗಿ ನಿನಗಾದ್ರೂ ಹೊಸಿ ಬುದ್ಧಿ ಬೇಡ್ವೇನೋ? ಹಳೇದನ್ನೆಲ್ಲ ಮರ್ತು 4 ಜನರಂಗೆ ಮದುವೆ ಮಾಡ್ಕೊಂಡು ಸುಖವಾಗಿ ಬಾಳ್ಬೇಕು ನಾಸೇನೆ ಇಲ್ವೇನ್ರೋ? ಸಾಕು ಆ ಏನ್ಲ ಅಂದೆ? ಸಾಕು. ಅಯ್ಯೋ ದಡಿಯ, ಸಾಕು ಅಂತ ನನ್ನ ಹೆಸರು ಹಿಡ್ದು ಕರಿತಾ ಇದ್ಯಾ? ಬಾಯಿ ತುಂಬಾ ಸಾಕವ ಅಂತ ಕರೆದ್ರೆ ನಿನ್ ನಾಲ್ಗೆ ಏನೋ ಸೇದೋಗುತ್ತಾ? ನಾನು ಹಂಗಲ್ಲವ ಹೇಳಿದ್ದು. ನಿನ್ ಮಾತ್ ಸಾಕು, ನಿಲ್ಸು ಅಂದೆ. ಅದನ್ನೇ ಹೊಸಿ ಮೆತ್ತಿಗೇಳ. ನಾನೇನು ಕ್ಯೂಡಿ ಅಲ್ಲ. ಹೌದು ಹೌದು, ಇದರಿಂದ ಎಲ್ಲ ಒಳ್ಳೇದಾಗತ್ತೆ. ಹೌದು, ಎಲ್ಲ ಚೆನ್ನಾಗಿರ್ತಾರೆ. ನನ್ನ ಮಾತನ್ನ ನಂಬಿಕೆ ಇಡಿ. ಹಾ, ಅರೆ ಕೊಡ್ರಪ್ಪ ಸಾಹೇಬ್ರಿಗೆ. ಹಾ, ಇಲ್ಲ ಇಲ್ಲ. ಏನ್ ವಿಷಯ ಹೇಳಿ? ಏನಿಲ್ಲ ಸಾಹೇಬ್ರೆ, ತಾವು ಯಾವ ರಾಜಕೀಯ ಮಾಡದೆ ನಮ್ಗೆಲ್ರಿಗೂ ಲೋನ್ ಸಿಗುವಾಗ ಮಾಡಿದ್ವಿ. ತಮ್ಮ ಕೈಗುಣದಿಂದ ನಮ್ಗೆ ಒಳ್ಳೆ ಫಸಲ್ ಸಿಕ್ತು. ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ಈ ಕಿರುಕಾಣಿಕೆನ ಒಪ್ಪಿಸ್ಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು. ನಿಮ್ಮ ಕಿರುಕಾಣಿಕೆ ನೋಡೋರಿಗೆ ಲಂಚವಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಕೊಟ್ಟು ನನ್ನನ್ನ ಲಂಚದ ಪಾಪ ಕೂಪಕ್ಕೆ ಯಾಕೆ ತಳ್ತೀರಿ? ನೋಡಿ, ಸರ್ಕಾರ ರೈತರಿಗೆ ಅಂತ ಕೆಲವು ಸವಲತ್ತುಗಳನ್ನ ಕೊಟ್ಟಿದೆ. ಅದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡಿದ್ದೀನಿ. ಇದನ್ನೆಲ್ಲ ಬಡಬಗ್ಗರಿಗೆ ಹಂಚಿ ಅವ್ರಿಗೂ ಸಂತೋಷ ಆಗುತ್ತೆ. ನಿಮ್ಮ ಪ್ರೀತಿಯ ಸಂಕೇತವಾಗಿ ನನಗೆ ಈ ಹಾರ ಸಾಕು. ನಮ್ಮಪ್ಪನ ಆಸೆನೇ ನಮ್ಮ ಆಸೆ. ಆ ರಾಯರ ವಂಶನೇ ಸರ್ವನಾಶ ಆಗ್ಬೇಕು. ಅಣ್ಣ, ಒಂದು ಐಡಿಯಾ. ಆ ರಂಗಪ್ಪನ ಮಗಳು ಮದುವೆನ ರಾಯರೇ ನಿಂತು ಮಾಡ್ತಿದ್ದಾರೆ. ಯಾಕೆಂದ್ರೆ ಊರಿನಲ್ಲಿ ಒಳ್ಳೆ ಹೆಸರು ಗಳಿಸ್ಬೇಕು ಅಂತ. ಆ ಮದುವೆನ ನಾವು ಮುರಿದು ಬಿಟ್ರೆ ರಂಗಪ್ಪ ರಾಯರ ಮೇಲೆ ಸಿಟ್ಟಿಗೆ ಹೇಳ್ತಾನೆ, ಅವರೇ ಮದುವೆ ಮುರಿದಿದ್ದಾರೆ ಅಂತ. ಏರಾ ಬುದ್ಧಿ, ಎಷ್ಟನೇ ಚೀಲ ಇದು? 12 ಚೀಲ ಆಗೋ ಬುದ್ಧಿ. ಸರಿ. ನಮಸ್ಕಾರ ಬುದ್ಧಿ. ರಂಗಪ್ಪ, ಏನಿದು? ಏನು ಅಂತ ಹೇಳಿ ಬುದ್ಧಿ, ನೀವೇ ಮುಂದೆ ನಿಂತು ನನ್ನ ಮಗಳ ಮದುವೆ ಮಾಡ್ತೀನಿ ಅಂತ ನಿಶ್ಚಿತಾರ್ಥದಲ್ಲಿ ಈ ಕಾಣಿಕೆ ಕೊಟ್ರಿ. ನಿಮ್ಮ ಮುಂದೆ ಒಪ್ಕೊಂಡು ಆ ಗಂಡು ಮದುವೆ ಆಗಲ್ಲ ಅಂತ ಹೊರಟೋದ.
ಯಾಕೆ? ಅವರು ನನ್ನ ಮಗಳ ಶೀಲದ ಬಗ್ಗೆ ಏನೇನೋ ಹಣೆ ಪಟ್ಟಿ ಕಟ್ಟಿದ್ದಾರೆ ಬುದ್ಧಿ. ಇದೆಲ್ಲ ಆ ನಾಗೇಗೌಡನ ಚಿತಾವಣೆ ಬುದ್ಧಿ. ನಂಗೆ ಗೊತ್ತು. ಮಾಡ್ಲಿ ಬಿಡು ರಂಗಪ್ಪ. ಆದ್ರೆ ನಿನ್ನ ಮಗಳ ಮದುವೆ ನಿಶ್ಚಯ ಮಾಡ್ದೋ ನಾನು. ನಾಳೆ ಅದೇ ಮುಹೂರ್ತದಲ್ಲಿ ನಿನ್ನ ಮಗಳ ಮದುವೆನ ನಾನು ಮಾಡೇ ಮಾಡ್ತೀನಿ. ಏ ಈರಾ, ಬಾರ ಇಲ್ಲಿ. ಇವನ್ನ ನನ್ನ ಮಗನ ಥರ ಸಾಕಿದ್ದೀನಿ. ನಿನ್ನ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡೋದಿಕ್ಕೆ ನೀನ್ ತಯಾರಾಗಿದ್ಯಾ? ಇದರಲ್ಲಿ ನನ್ನ ಅಪ್ಪಣೆ ಏನು ಬಂತು ಬುದ್ಧಿ? ಏ ಈರಾ, ಈ ರಂಗಪ್ಪನ ಮಗಳು ಜಾನಕಿ ಜೊತೆಯಲ್ಲಿ ನಾಳೆ ನಿನ್ನ ಮದುವೆ. ಆಯ್ತು ಬುದ್ಧಿ. ಏ ದಯಾನಂದ, ಅಪ್ಪಯ್ಯ, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದಾರೇನೋ? ಎಲ್ಲ ಆಗಿದೆ ಅಪ್ಪಯ್ಯ. ಆ ಶಿವನಹಳ್ಳಿ ನಂಜೇಗೌಡರು ಬಂದಿದಾರಾ? ಅವ್ರಿಗೆ ಹೇಳಿ ಕಳ್ಸಿದೀನಿ. ಪ್ರಮುಖರೆಲ್ಲ ಬಂದಿದಾರೇನೋ? ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಪ್ಪಯ್ಯ. ನಮಸ್ಕಾರ ಬುದ್ಧಿ. ಬನ್ನಿ ಬುದ್ಧಿ. ಅಡ್ಬಿದ್ದೆ ಬುದ್ಧಿ ಅವರಿಗೆ. ಓಹೋ, ಏನೇ ಮದುವೆ ಬಂದ್ಬಿಟ್ಟಿದ್ಯಾ? ಬಹಳ ಸಂತೋಷ. ಏನೇ ಪೆಟ್ ಕೇಳ್ಕೊಂಡ್ಬಿಟ್ಟಿದ್ಯಾ? ಇದು ಅರ್ಜೆಂಟ್ ಆಗಿ ಬೇಕಾಗಬಹುದು ಅಂತ ಹಿಡ್ಕೊಂಡು ಬಂದೆ. ಇವರೆಲ್ಲ ಗಿರಾಕಿನ? ಅಲ್ಲ, ನನ್ನ ಮಕ್ಕಳು. ಬಹಳ ಕಷ್ಟಪಟ್ಬಿಟ್ಟಿದ್ಯಾ. ಎಲ್ಲಾ ದೇವರಾಟ. ಬುದ್ಧಿ ಇವಳು. ಗೊತ್ತಾಯ್ತು, ನಿಮ್ ಫ್ಯಾಕ್ಟ್ರಿ ಬಂದಿದ್ದೀರಾ? ಎಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಹಂಗೆ ಇದನ್ನ ಹಿಡ್ಕೋ. ಆಯ್ತು ಬುದ್ಧಾರ. ನಮ್ಮ ಮಂಜಣ್ಣವ್ರ ಮೇಲೆ 200 300 ಇಟ್ಟೇ ಇರ್ತಾರೆ. ಅಂದ್ರೆ ಇಲ್ಲಿಗೆ ನಿಲ್ಸು ಅಂತ ಅರ್ಥ. ಸರಿ, ನಾನ್ ನೋಡ್ಕೋತೀನಿ. ನೀನ್ ಮುಂದಿನ ಕೆಲಸ ನೋಡ್ಕೋ ಹೋಗು. ಬುದ್ಧಿ. ಏನ್ ರಂಗಪ್ಪ? ಈರಾ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಶೀಲಗೆಟ್ಟರು ಹುಡುಗಿ ಜೊತೆ ನನ್ನ ಮದುವೆ ಆಗಲು ಮನಸ್ಸು ಒಪ್ಪಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ದೇನೆ ಹೋಗಿದ್ದೀನಿ. ಈರ. ಏ ದಯಾನಂದ, ಬಂದೆ. ಏ ಗೋಪಾಲ, ಮಂಜು, ಏನಪ್ಪಯ್ಯ? ನೋಡ್ರೋ ಈರ ನನಗೆ ಮಾಡ್ರೋ ಅವಮಾನ. ಅವಮಾನ? ಅವನೇ ಒದ್ದಾಡ್ಕೊಂಬಂದ್ರು ಇಲ್ಲಿಗೆ. ಹೋಗಿ ನಡೀರು. ಮದ್ವೆ ಗಂಡು ನನ್ಗೆ ಮದ್ವೆ ಬೇಡ ಅಂತ ಓಡೋಗ್ಬಿಟ್ನಂತೆ. ಏಯ್, ಯಾರೋ ನೀವು? ನಾವ್ ಯಾರು ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಮೊದ್ಲು ಮರ್ಯಾದೆಯಾಗಿ ನಿನ್ ಹಿಂದೆ ನಿಂತಿರೋ ಈರನ್ ಕಳಿಸ್ಕೊಡು. ಲೇ ನಾಗ, ದೊಡ್ಡ ಸಣ್ಣಿ, ನೀವ್ ಮಾಡ್ತಾ ಇರೋದು ಸರಿ ಇಲ್ಲ ಕಣ್ರು. ಅನ್ಯಾಯವಾಗಿ ಮದ್ವೆ ನಿಲ್ಸಿ ಅವಳು ಬಾಳ್ನ ಹಾಳು ಮಾಡ್ಬೇಡ್ರು. ನಿಮಗೂ ಒಬ್ಬಳು ತಂಗಿ ಇದ್ದಾಳೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ರು. ಅವ್ರ ಹಿಂದೆ ಕಳ್ಸ್ಕೊಡಕ್ಕಲ್ಲ ಈ ನಾಗೇಗೌಡ ಇವನಿಗೆ ರಕ್ಷಣೆ ಕೊಟ್ಟಿರೋದು. ಶೀಲಿಗೆಟ್ಟರ ಸೂಳೆನ ನನ್ನ ಕುತ್ತಿಗೆ ಕಟ್ತಾ ಇದ್ದಾನೆ ಅವ್ರ ಅಪ್ಪ. ನನ್ನನ್ನ ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಅವನಿಗೆ ರಕ್ಷಣೆ ಕೊಟ್ಟಿರೋದು. ನಮ್ಮ ಅಣ್ಣ ಹೇಳಿದ ಮಾತು ಕೇಳಲಿಲ್ವಾ? ಇನ್ನು ಯಾಕೆ ನಿಂತಿದ್ರ ನಮ್ಮ ಮನೆ ಮುಂದೆ ತೀರ್ಪೇರ್ತರ? ನಿಮ್ಮಪ್ಪ ನಿಜವಾಗ್ಲೂ ರಾಯರು ಅನ್ನೋ ಹೆಸರು ಗಳಿಸಿದ್ರೆ ಕೂಲಗೆಟ್ಟರು ಹೆಣ್ಣಿಗೆ ಬೇರೊಂದ್ ಕೆಲ ತಾಳಿ ಕಟ್ಸುವಂತ ಹೇಳಿ. ಸವಾಲ್ ಆಗ್ತೀರಾ? ಅವನ್ನ ಹೆಂಗ್ ಎತ್ತಾಕೊಂಡು ಹೋಗ್ತೀವಿ ಅಂತ ನೋಡ್ತಾ ಇರು. ಓಹೋ, ಈರನ್ನ ಕರ್ಕೊಂಡೇ ಹೋಗ್ತೀರೋ? ಏ ಸಣ್ಣಿ, ಬಿಡೋ ನಾಯಿಗಳನ್ನ. ಲೇ ನಾಗ, ಬೇಡವೋ? ನಾಯಿಗಳನ್ನು ಬಿಟ್ರೆ ನನ್ನ ಮಕ್ಕಳು ಹೆದರ್ಕೊಂಡು ಓಡ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೀರೇನ್ರು? ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಿಮಗೂ ಆ ನಾಯಿಗಳ ಗತಿನೇ ಆಗುತ್ತೆ. ಹುಷಾರ್. ಏನೋ ಹರಾಮ್ ಖೋರ, ಎಷ್ಟು ದಿವಸದಿಂದ ಕಾಯ್ತಿದ್ದೆ ನನ್ಗೆ ಅವಮಾನ ಮಾಡೋಕೆ? ನೀನು ಬುದ್ಧಿ, ಬುದ್ಧಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬುದ್ಧಿ, ನನ್ನ ಕ್ಷಮಿಸ್ಬಿಡಿ ಬುದ್ಧಿ, ನನ್ನ ತಪ್ಪಾಯ್ತು ಬುದ್ಧಿ. ಕಚಡ ನನ್ನ ಮಗನೇ, ಎಂಜಲ್ ತಿನ್ನೋ ನಾಯಿ ನೀನು ಅಂತ ಗೊತ್ತಿಲ್ಲದೆ ನಿನ್ನ ಮದುವೆ ಮಾಡೋದು ಕೊಟ್ಟಿದ್ನಲ್ಲ ನಾನು. ಏಯ್, ನನ್ನ ಕಣ್ಣು ಮುಂದೆ ಈ ಊರಿನಲ್ಲಿ ಇನ್ನು ಮುಂದೆ ಏನಾದ್ರೂ ಕಂಡ್ರೆ ನಿನ್ನ ಸುಟ್ಟು ಬಿಡ್ತೀನಿ. ತೊಲಗಿಲಿಂದ. ಏನು ಅಂದ್ಯ ನೀನು? ತಾಕತ್ತಿದ್ರೆ ಈ ಮದುವೆ ಮಾಡು ಅಂದ್ಯಲ್ಲ.
ಇವನು ರಾಮಲಿಂಗೇ ಗೌಡ ಮಾತಕ್ ತಪ್ಪಲ್ವೋ? ಈ ಮದುವೆ ಮಾಡೇ ಮಾಡ್ತಾನೆ ನೋಡ್ರು. ಏನ್ ಇವಾಗ ತಿರುಪಿ ಅವ್ರು ನೋಡ್ತಾ ಇದ್ದೀರಾ? ಮರ್ಯಾದೆ ಅನ್ನೋದಿದ್ರೆ ಒಂದು ಊಟ ಮಾಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಎಂಜಿಲಲ್ಲಿ ರೆಡಿ ಆಗಿರತ್ತೆ, ಎತ್ತಾಕ್ಬಿಟ್ಟೋಗಿ. ಬರ್ಲಾ? ಬುದ್ಧಿ, ನನ್ನ ಮಗಳಿಗೆ ಈ ಜನ್ಮದಲ್ಲಿ ಕಂಕಣ ಭಾಗ್ಯ ಇಲ್ಲ ಅಂತ ಕಾಣುತ್ತೆ. ರಂಗಪ್ಪ, ನಾನು ಮುಂದೆ ನಿಂತು ನಡೆಸ್ತಾ ಇರೋ ಈ ಮದುವೆ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಈ ಮದುವೆ ನಡೆದೇ ನಡೆಯುತ್ತೆ. ನನ್ನ ಮಗ ದಯಾನಂದನ ಜೊತೆ ನಿನ್ನ ಮಗಳ ಮದುವೆ. ನಿಂತ್ಕೊಳ್ಳಿ ಜಾನಕಮ್ಮನವ್ರೆ. ಇದ್ಯಾಕೆ ಹಿಂಗ್ ನೋಡಿರಾ? ಇದೇನಪ್ಪ ಗಂಡ್ಸು ಆರ್ತಿ ಬೆಳಗ್ತಾವ್ರೆ ಅಂತನ? ಏನ್ ಮಾಡುದು, ನಮ್ಮ ಅವ್ವ ಸತ್ತ ಮೇಲೆ ನೀವೇ ಮೊದಲನೇ ಹೆಂಗ್ಸು ನಮ್ಮ ಮನೆಗೆ ಬರ್ತಾ ಇರೋದು. ಅದಕ್ಕೆ ನಾವೇ ಸೀರೆ ಉಟ್ಕೊಂಡು ಹೆಂಗ್ಸರಂಗ್ ಆರ್ತಿ ಬೆಳಗ್ತಿದೀವಿ. ಮಾರಿ ಕಣ್ಣು, ಮುಂಡೆ ಕಣ್ಣು, ಮೋಚಿ ಕಣ್ಣು, ಪೀಡೆ ಕಣ್ಣು, ಪಿಚಾಚಿ ಕಣ್ಣು, ಎಲ್ಲಾ ಕಣ್ಣು ಹೊಟ್ಟೋಗ್ಲಿ, ಜೊತೆಗೆ ನಿಂದು ಸೇರಿಸ್ಕೊಂಡು. ಬಲಗೈಲಲ್ಲ ಎಡಗೈಲಿ ಇಟ್ಕೊಳ್ಳೋಣ. ಇದನ್ನ ಬಲಗಾಲ ಜಾಡ್ಸ್ಬದ್ದು ಒಳಗ್ ಬನ್ನಿ. ಈ ಅಕ್ಕಿ ಮನ್ತುಂಬ ಹೆಂಗ್ ಚಲ್ತದೋ ಹಂಗೆ 100 ಮಕ್ಳು ಹುಟ್ಲಿ ಅಂತ ಬನ್ನಿ. ಗಾಬರ ಆಗ್ಬೇಡ, ಅಟ್ಲೀಸ್ಟ್ 12 ಆಗ್ಲಿ ಬಿಡು. ಇನ್ನೇ ನಾಚಿಕೆ, ಬನ್ನಿ ಒಳಗೆ. ಹೇಳಮ್ಮ, ಹೇಳು. ಜಾನಕಿ, ಈ ಮನೆತನದ ಗೌರವ ಮರ್ಯಾದೆ ಏನು ಅಂತ ನನಗೆ ಗೊತ್ತಿದೆ. ಅದನ್ನ ನೀನು ಉಳಿಸ್ತೀಯ ಅನ್ನೋ ನಂಬಿಕೆ ಕೂಡ ನನಗಿದೆ. ಇವತ್ತಿನಿಂದ ಈ ಮನೆ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಮ್ಮ. ತಗೊಮ್ಮ. ನಿಮ್ ಮಾತು ಉಳಿಸ್ಕೊಡ್ತೀನಿ ಮಾವ. ಅದಕ್ಕೆಮ್ಮ, ನಮ್ಮ ಅಪ್ಪಯ್ಯ ಹೆಂಗಿದ್ರು ಬೀರು ಬೀಗದ್ಕಾಯಿ ನಿಮ್ ಕೈ ಕೊಟ್ಬಿಟ್ಟವ್ರಲ್ಲ, ಅರ್ಜೆಂಟಲ್ಲಿ 500 ರೂಪಾಯಿ ದೇಪ್ಕಮ್ಮ ನಂಗೆ ಕೊಟ್ಬಿಡಿ. ಅದು ತಲೆಮಾಂಸ ತರ ಕಪ್ಪಯ್ಯ. ಯಾವ್ದಾದ್ ಫಿಗರ್ ನಮ್ಮೂರ್ನಾಗೆ ಅಲ್ಲೋಡು. ನಮ್ಮ ಯಜಮಾನ್ರು ನಾಗೇಗೌಡನ ತಂಗಿ ಮೋನಿಗಳಲ್ಲ ಅಮ್ಮ. ಹೇಳ್ರ ಮೇಲೆ ಏನಿದು? ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಇದೇನ್ ಛತ್ರ ಅಂತ ತಿಳ್ಕೊಂಡ್ಬಿಟ್ರ? ಏನ್ರದು? ಲೇ ದೊಡ್ಡ, ಇವ್ರನ್ನ ಆಚೆ ಕಳ್ಸ. ಲೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪನಾದ್ರೂ ಆಯ್ತಾ? ಮುಂಜಾನೆ ಬಂದಿರಲ್ಲ ಬೇಡದಕ್ಕೆ, ಕಡ್ದ್ರೆ 4 ಕಾಳಾಗಂಗಿದ್ರ? ಅಯ್ಯೋ, ನಾವು ಕಣ್ಬುದಿ ನಿಮ್ ಮನೆ ದನಕಾಯಿ ಆಳುಗಳು. ನೀವೇನ್ರಲ್ಲ? ನಾವೇ. ಥು, ನಿಮ್ಗೇನ್ ಬಂತು ದೊಡ್ಡ ರೋಗ? ಹೋಗೋ ಕಾಲ ಅಲ್ರಲ್ಲ. ತಲೆ ಬೋಳ್ಸ್ಕೊಂಡು ನಾಮ ಹಾಕೊಂಡ್ ಬಂದು ಹಿಂಗೆ ಬೆಳಿಗ್ಗೆ ನಮ್ಮನೆ ಮುಂದೆ ನಿಂತಿದ್ರಲ್ಲ, ಯಾರಲ್ಲ ನಿಮಗೆ ತಲೆ ಬೋಳ್ಸ್ ನಾಮ ಹಾಕಿದ್ದು? ತಲೆ ಬೋಳಿಸಿದ್ ನಾನು, ನಾಮ ಹಾಕಿದವರು. ಅವ್ರು ಅಂದ್ರೆ ಯಾರು? ತಂಗಿ ಮೋಹಿನಿ. ಹಲೋ ಸಿಸ್ಟರ್, ಹೌ ಆರ್ ಯು? ಫೈನ್. ಗುಡ್. ಮೋಹಿನಿ, ನನ್ನ ಮೊಮ್ಮಗಳು ಬಂಗಾರ. ಸಾಕು ಸಾಕು. ದೃಷ್ಟಿ ತೆಗ್ದಿ ಸಾಕು. ಬೆರಳು ಮುರಿದು ಹೋದಿತ್ತು ಒಂದೇ. ನಿಮ್ಮಪ್ಪ ನಿನ್ಗೆ ಹೆಂಗಾರ ಸಾಕವ್ವ ಅಂತ ಹೆಸರಿಟ್ನೋ. ಅಯ್ಯೋ, ಏನವ್ವ ಇದು? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರೋದ್ ಬಿಟ್ಟು ಹೀಗ್ ಬಂದಿದ್ಯಾ? ಅಜ್ಜಿ, ಸೀರೆ ಅದು ನಿಮ್ಮ ಕಾಲಕ್ಕೆ ಮುಗ್ದೋಯ್ತು. ಇದು ಫ್ಯಾಷನ್ ತುಂಡಲಂಗ. ಅದಕ್ಕೆ ನಮ್ಮ ಮೂರ್ಖನಿಗೆ ಈ ಗತಿ ಬಂದಿದ್ದು. ಏಯ್ ಮೂದೇವಿಗಳ, ನನ್ ಮೊಮ್ಮಗಳ ಮೇಲೆ ಕಣ್ಣು ಹಾಕ್ತೀರಾ? ಹೋಗ್ರ, ಮಕ ತೊಳ್ಕೊ ಹೋಗ್ರ. ನಾನ್ ಕೊಟ್ಟಿರೋ ಶಿಕ್ಷೆ ಮುಗಿಯೋವರೆಗೂ ನೀವೆಲ್ಲ ಹೀಗೆ ಇರ್ಬೇಕು. ಇದು ಸಬ್ ಇನ್ಸ್ಪೆಕ್ಟರ್ ಕಾಳೇಗೌಡ್ರ ಮಗಳು ಕೊಟ್ಟಿರೋ ಆರ್ಡರ್. ಮೋಹಿನಿ, ಏನಮ್ಮ ಅಪ್ಪನ ಹೆಸರು ಹೇಳ್ತಾ ಇದೀಯಾ? ಮೋಹಿನಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಓಹೋ, ಈರ ಹಸಿನ ಬೆನ್ ತಿಕ್ತಾ ಇದೀಯಾ? ತಿಕ್ಕು ತಿಕ್ಕು. ಅಲ್ಲೋ ನನ್ನ ಮಗನೇ, ಚಿನ್ನದಂತ ಆ ಹುಡುಗಿನ ಮದುವೆ ಆಗಿದ್ರೆ ಬಂಗಾರದಂತ ಆ ಹುಡುಗಿ ಕೈಯಿಂದ ಬೆನ್ ತಿಕ್ಸ್ಕೋಬಹುದಾಗಿತ್ತು. ಈ ನನ್ನ ಮಕ್ಕಳ ಮಾತು ಕೇಳ್ಕೊಂಡು ಇಲ್ಲಿ ಬಿದ್ಕೊಂಡಿದ್ದೀಯಲ್ಲ, ಒಂಚೂರು ಅದ್ರ ಬುದ್ಧಿ ಇದನ್ನ ನಿಂಗೆ? ಬಗಲೇ, ಆ ಕಿತ್ತೋದಳ ಯಾವನ ಮದ್ವೆ ಆಗ್ತಾನೆ? ಯಾರು ಕಿತ್ತೋದವರು? ಈ ನನ್ನ ಮಕ್ಕಳು ಕಿತ್ತೋದವರು. ನೋಡು, ನನ್ನ ಮಾತು ಕೇಳಿ ನನ್ನ ಜೊತೆ ಬಂದ್ರೆ ನಿಂಗೆ ಹೈ ಕ್ಲಾಸ್ ಕೆಲಸ ಕೊಡಿಸ್ತೀನಿ. ಏನಂತ ಮಹಾ ಕೆಲಸ? ಈ ಕೆಲಸ. ಏಯ್, ಯಾಕಪ್ಪ, ಈ ಕೆಲಸ ಸರಿ ಅಲ್ವಾ? ಅಲ್ವೋ,
ಎಂಥ ನನ್ನ ಮಕ್ಕಳು ನಮ್ಮ ಎದುರುಗಡೆ ಬಂದ್ರು ತಲೆ ಎತ್ತು ನಿಲ್ಕೂಡ್ದು, ತಲೆ ಬಾಗಿಸ್ಲೇಬೇಕು ಅಂತ ಕೆಲಸನಪ್ಪ ಇದು. ನನ್ನ ಮಾತು ಕೇಳು, ನನ್ನ ಮಾತು ಕೇಳಿದ್ರೆ ಆರಾಮಾಗಿ ಜೀವನ ಮಾಡ್ಬೋದು. 10 ಹಳ್ಳಿ ಗುತ್ತಿಗೆ ಕೊಡಿಸ್ತೀನಿ, ಏನಂತೀಯ? ಮಗನೇ ತಪ್ಪಾಯ್ತು ಬುದ್ಧಿ. ಏಯ್, ನಮ್ಮನ್ನ ಮಕ್ಕಳು ಅಂತೀಯ? ಅಲ್ಲ ನಿಮ್ಗಲ್ಲ ಹೇಳಿದ್ದು, ಅವ್ರಿಗೆ ಅವ್ರಿಗ ನಾಲ್ಗೆ ಉದ್ದ ಬಿಟ್ರೆ ಕತ್ತರಿಸ್ಬಿಡ್ತೀನಿ ನಾಲ್ಗೆನ. ಏಯ್ ಕಂಡಿದ್ಯಾ ತಾನೇ ನನ್ ಮಚ್ಚನ ಮಂಡಿ 6 ತುಕ್ಕಡ ಆಗ್ಬೇಕು. ಹಂಗ್ ಮಾಡ್ಬೇಡಿ ಬುದ್ಧಿ, ಆಯ್ಕೊಡ್ತೀವಿ ನಾವು ಕೋಳಿ, ಕಾಲ್ ಗುರಿಬೇಡಿ ಬುದ್ಧಿ. ಬರ್ತೀನಿ ಬುದ್ಧಿ. ಏನಣ್ಣ, ನಾವೇನೇ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ. ಮದುವೆ ನಿಂತೇ ಹೋಯ್ತು ಅನ್ಕೊಂಡಿದ್ವಿ, ಆದ್ರೆ ಆ ರಾಯರು ಆ ಹುಡುಗಿನ ತಮ್ಮನೆ ಸೂಚನೆ ಮಾಡ್ಕೊಂಡ್ಬಿಟ್ರಲ್ಲ. ಅದಕ್ಕೊಂದು ದಾರಿ ಸಿಕ್ಕಿದೆ. ದಾರಿನ ಯಾವ್ದಣ್ಣ? ಈ ಊರಲ್ಲಿ ಕೊಲೆ ಆಗತ್ತೆ, ಪೊಲೀಸ್ನವ್ರು ಬರ್ತಾರೆ, ಆ ಕೊಲೆನ ರಾಯರೇ ಮಾಡಿದ್ದು ಅಂತ ಹೇಳ್ತಾರೆ. ಯಾರ್ದಣ್ಣ ಕೊಲೆ ಆಗೋದು? ಅಲ್ಲಿದಾನಲ್ಲ ಅವಂದು. ಈರನ್ನ ನೀನೇ ತಾನೇ ಆ ಹುಡುಗಿನ ಮದುವೆ ಬೇಡ ಅಂತ ಹೇಳಿದ್ದಣ್ಣ? ಹೌದು, ಈಗ ಕೊಲೆ ಮಾಡಬೇಕು ಅಂತ ಹೇಳ್ತಿರೋದು ನಾನೇ. ಇರಾ ಇರಾ ಲೇ ಇರಾ. ಬುದ್ಧಿರಾ ನಿನ್ನೆ ನೋಡವ ಅಂತ ಬಂದು ಏನಾಯ್ತು? ಏನು ಇದು ರಕ್ತ? ಏನು ಇದು? ನಡಿಯೋ, ನಡಿ ಆಸ್ಪತ್ರೆಗೆ ಹೋಗಿ ನಡಿಯೋ, ಆಸ್ಪತ್ರೆಗೆ ಹೋಗಿ ನಡಿಯೋ. ನನ್ನ ಹೆಸರು ವಿಕ್ರಮ್ ಅಂತ, ಈ ಏರಿಯಾ ಸಬ್ ಇನ್ಸ್ಪೆಕ್ಟರ್. ಮೊನ್ನೆ ಈ ಊರಲ್ಲಿ ಕೊಲೆ ಆದ್ನಲ್ಲ ಈರಾ, ಆ ಕೇಸ್ನ ಇನ್ಸ್ಪೆಕ್ಷನ್ ಮಾಡಕ್ ನಾನು ಇಲ್ಲಿಗೆ ಬಂದಿದ್ದೀನಿ. ಮೊದಲು ಈ ಊರಿನ ಹಿರಿಯರ ಗೌರವ ಕೊಟ್ಟು ಆಮೇಲೆ ಮಿಕ್ಕಿದ ವಿಷಯ ಮಾತಾಡಿ. ರೀ, ನಾನು ಸರ್ಕಾರಿ ಸಂಬಳ ತಗೊಳ್ತಾ ಇರೋದು ಸಿಕ್ದವ್ರಿಗೆ ಸಲ್ಯೂಟ್ ಹೊಡೆಯೋಕ್ಕಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಅಂದಾಗೆ ರಾಯರೇ, ಈ ಈರಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಲ್ಲ? ಹೌದು, ಮನೆ ಹಾಳಾದ್ರೂ ನಾನು ಅವನ ಮಗನ ಥರ ನೋಡ್ಕೊಂಡೆ. ಮದುವೆ ಮಾಡಬೇಕು ಅಂತ ಏರ್ಪಾಟು ಮಾಡಿದ್ದೆ, ಆದ್ರೆ ಹೇಳ್ದೆ ಕೇಳ್ದೆ ಓಡೋದ. ಪಾಪ ಗ್ರಹಚಾರ, ಯಾರೋ ಅವನ್ನ ಕೊಲೆ ಮಾಡಿದ್ದಾರೆ. ಇರ್ಬೋದು, ಕೊಲೆ ಮಾಡಿದವ್ರು ನೀವೇ ಅಂತ ಈ ಊರಲ್ಲಿ ಕೆಲವು ವ್ಯಕ್ತಿಗಳು ಹೇಳ್ತಾ ಇದ್ದಾರಲ್ಲ. ಏನು, ನಾವು ಕೊಲೆ ಮಾಡಿದೀವಿ ಅಂತ ಊರಿನವರೆಲ್ಲ ಹೇಳ್ತಾ ಇದಾರ? ಸಾಧ್ಯವೇ ಇಲ್ಲ. ಹೇಳಿದ್ರೆ ನಾಗೇಗೌಡನ ಮನೆಯವ್ರು ಹೇಳಿರ್ಬೇಕಷ್ಟೇ. ಹೌದು ಇನ್ಸ್ಪೆಕ್ಟರ್, ಮಗನ್ ತರ ಅನ್ನ ಸಾಕಿದ್ದನಿ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ಇದೆಲ್ಲ ನಾಗೇಗೌಡನ ಚಿತಾವಣೆನೆ. ಮದುವೆ ಆಗ್ಬೇಕಾದ ಈರನಿಗೆ ಚಾಡಿ ಹೇಳಿ ಮದುವೆ ನಿಲ್ಲಿಸ್ತವ್ರು ಅವರೇ ಯಾಕೆ ಕೆಲಸ ಮಾಡಿರ್ಬಾರ್ದು? ಇನ್ಸ್ಪೆಕ್ಟರ್, ಅವರು ನಮ್ಮ ಮೇಲೆ ಕತ್ತಿನೇ ಮಸಿತಾ ಇದ್ದಾರೆ. ಅಂತವ್ರು ಊರಿನಲ್ಲಿ ಇದ್ರೆ ಊರಿಗೆ ಶಾಂತಿನೇ ಇರೋದಿಲ್ಲ. ಮೊದಲು ಅವ್ರನ್ನ ಒದ್ದು ಒಳಗಾಕಿ ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವ್ ಹೇಳ್ತೀರಂತ ನಾನು ಅರೆಸ್ಟ್ ಮಾಡಕ್ ಆಗಲ್ರಿ, ಅದಕ್ಕೆ ಬಲವಾದ ಸಾಕ್ಷಿ ಬೇಕು. ನಮ್ಮ ತಂದೆಯವ್ರನ್ನ ಎನ್ಕ್ವೈರಿ ಮಾಡಕ್ ಬಂದಿದ್ರಲ್ಲ, ಅವರೇ ಮಾಡಿದಾರೆ ಅನ್ನೋಕೆ ಏನಿದೆ ಸಾಕ್ಷಿ? ಏನ್ರಿ ಸಾಕ್ಷಿ? ಸಾಕ್ಷಿ ಇಲ್ಲ, ಆದ್ರೆ ಕೊಲೆ ಆದ ವ್ಯಕ್ತಿ ನಿಮ್ಮನೆ ಆಳು. ಅವ್ನು ಮದುವೆ ನಿಲ್ಸಿ ನಿಮ್ಮನ್ನೆಲ್ಲ ಅವಮಾನ ಮಾಡಿದಾನೆ. ಅದಕ್ಕಾಗಿ ನೀವು ಅವನ್ನ ಕೊಲೆ ಮಾಡಿದಿರಾ ಅಂತ ಬಲವಾದ ಸಂಶಯ ಬರ್ತಾ ಇದೆ. ಒಂದ್ ವೇಳೆ ಸಂಶಯ ನಿಜಾನೇ ಆದ್ರೆ ಎನ್ಕ್ವೈರಿ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಬಿ ಕೇರ್ಫುಲ್. ಅಪ್ಪಯ್ಯ, ಬೇಕು ಅಂತಲೇ ಈ ಕೇಸ್ ನಮ್ಮ ಮೇಲೆ ಮಾಡ್ತಿರ್ಬೇಕು. ನಾವು ಹುಷಾರಾಗಿರ್ಬೇಕು ಅಪ್ಪಯ್ಯ. ಯಾರೋ ರಾಯರಿಗೆ ಆಗದೆ ಇರೋ ನನ್ನ ಮಕ್ಕಳು ಈರನ್ ಕೊಲೆ ಮಾಡಿ ರಾಯರ ಮೇಲೆ ಹಾಕಿದಾರಲ್ಲ, ಆ ನನ್ನ ಮಕ್ಕಳು ನನ್ನ ಕೈಗೆ ಸಿಗಬೇಕು. ಏನ್ ಹೇಳಿ ಅವ್ರ ಕತೆ? ಏನೋ ಮಾಡ್ತೀಯಾ? ಕಚ್ಚಕಂತ ಕುದಿ ಕತ್ತರಿಸ್ಬಿಡ್ತೀನಿ. ಈರನ್ನ ನೀನೇ ಕೊಲೆ ಮಾಡಿದ್ಯಂತೆ? ಕೊಲೆ ನಾನ್ ಮಾಡಿದ್ದ, ನನ್ನಿಂದ ಕೆಲಸ ಸಾಧ್ಯನಾ? ಸೊಳ್ಳೆ ಬಂದ್ರೆ ನಾನು ಓಡೋದಂತವನು, ನಾನಂತವನಲ್ಲ. ನೀವ್ ಹೇಳಿ ತಪ್ಪು ತಪ್ಪು. ಏಯ್, ಎರಡು ಮುಚ್ಕೊಂಡು ಸುಮ್ನೆ ಬದುಕೋದ್ ಕಲಿ. ಊರಿನ ಮುಸಾಫಿಗೆ ತಲೆ ಹಾಕಿದ್ರೆ ನಿನ್ ತಲೆ ಮೇಲೆ ಆಡ್ಸೋ ಕತ್ತಿ ನಿನ್ ಕುತ್ತಿಗೆ ಕುಯ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಣ್ಣ, ಜಾನಕಿ ಅಪ್ಪ, ರಂಗಪ್ಪ ಆ ಈರನ್ ಕೊಲೆ ಕೇಸ್ನ ತನ್ನ ಮೇಲೆ ಹಾಕೊಂಡು ಆ ರಾಯ ನೇಣಿನ ಕುಣಿಕಿದ ತಪ್ಪಿಸ್ಕೊಳಂಗ್ ಮಾಡ್ಬಿಟ್ಟ. ಏಯ್, ನೀನ್ ಅತ್ತಾಗ ನೋಡ್ಕೊಳ.
ಆಯ್ತು ಏಯ್ ನೀನ್ ಇತ್ತಾಗ ನೋಡ ನೋಡ್ತಾ ಇವ್ನಿ. ಮುಂಜಾನೆ ಬರ್ತಾ ಇದ್ದಾರಲ್ಲ ಅಂದಾನಿ ರಮೇಶ ಗದ್ದೆಗೆ ನೀರ್ ಬಿಡ್ತಾರ್ರಿ ನಾನು ಸ್ವಲ್ಪ ಕೆಲಸ ಆಯ್ತು ಬಂದ್ಬಿಡ್ತೀನಿ. ಸರಿ ಬತ್ತಿ. ಆಯ್ತು ಬತ್ತಿ. ಮಂಜಣ್ಣವ್ರೆ ಅತ್ತ ಹೋಗ್ಬೇಡಿ ಇತ್ತಾಗ ಬನ್ನಿ. ಬನ್ನಿ ಬನ್ನಿ. ಕಮ್ಮಂಗಿ ನನ್ ಮಕ್ಳ ಹೋಗ್ಬೇಡ್ರಿ. ಯಾಕ ಹೋಗ್ಬೇಡ ಅಂದ್ರೆ ಹೋಗ್ಬೇಡ್ರಿ. ನನ್ನ ಮಗನೇ ರೈಸ್ ಆದ್ರೆ ಚಾಡ್ಸೋದ್ ಬಿಡ್ತೀನಿ. ಈ ಕಡೆ ನೀವು ಓದಿದ್ದೀರಿ ಅಂತೀರಾ, ಆ ಕಡೆ ಅವಳು ಕಟ್ಟಾಕ್ಬಿಟ್ಟು ಓದಿದ್ದೀರಿ ಅಂತಾಳೆ. ನಾವೆಲ್ರಿ ಹೋಗಿ ಸಾಯೋದು? ಅವಳು ಯಾರವಳು? ನಾಗೇಗೌಡ ತಂಗಿ ಅವರು ಈಜಾಡ್ತಾವ್ರೆ. ನಮ್ ಕೆರೆಲ್ಲ ನಮ್ ಕೆರೆಲಿ ಈಜಾಡ್ತಾವಳ. ಅದಕ್ಕೆ ನಮ್ಮನ್ನ ಇಲ್ಲಿ ಕಾವಲಾಕವ್ರೆ. ಬಿಡ್ಬೇಡಿ ಬಿಚ್ಚೋ ಬದ್ಲು ನೀವು ಹೊರಟೋಗ್ಬಿಡಿ. ಹೋಗಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ ಇಲ್ಲೇ ರೀ. ನಾಚಿಕೆ ಬಂದ್ರ ನಿನ್ಗೆ ಒಂದು ಹೆಣ್ಣು ಈಜಾಡೋದನ್ನ ನೋಡೋದಕ್ಕೆ? ಹುಡುಗಿ ನಿನಗೆ ನಾಚಿಕೆ ಇಲ್ಲ ಅಂದ್ರೆ ನಾನ್ ಗಂಡ್ಸು, ನನಗ್ ನಾಚಿಕೆ ಆಗ್ತದ? ಏಯ್ ಮರ್ಯಾದೆ ಕೊಟ್ಟು ಮಾತಾಡು. ನಾನ್ ಯಾರು ಗೊತ್ತಾ? ನಾಗೇಗೌಡ್ರ ತಂಗಿ. ನೀನ್ ಯಾವನ್ ತಂಗಿ ಅದ್ರ ನನ್ಗೇನು, ಇದು ನಮ್ ಕೆರೆ. ಇಲ್ಲಿ ಯಾವನಾದ್ರೂ ಈಜಾಡ್ಬೇಕು ಅಂದ್ರೆ ನನ್ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಯಾಕೆ ತಗೋಬೇಕು? ಇದೇ ನಿನ್ನ ಆಸ್ತಿನಾ? ಹೌದು, ಕಾವೇರಿ ನಮ್ದು, ಅದನ್ನ ಕುಡಿಯೋ ಜನ ನಮ್ಮವ್ರು. ಇದನ್ನ ಹರಾಜಲ್ಲಿ ದುಡ್ಡು ಕೊಟ್ಟು ತಗೊಂಡಿದ್ದೆ ಅಮ್ಮಣ್ಣಿ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಾನು ಹೋಗಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ಏನ್ ಮಾಡ್ತೀನ? ನನ್ ಬಟ್ಟೆ ಹಾಕೋ ತಗೋತೀಯಾ? ಬಟ್ಟೆ ಕೊಡೋ. ಬಟ್ಟೆ ಬೇಕಾ? ತಗೋ. ಅಯ್ಯಯ್ಯೋ, ನಾನೇನು ಸುಮ್ಮನೆ ಬಿಡಲ್ಲ. ನಮ್ಮ ಅಣ್ಣಂದ್ರಿಗೆ ಹೇಳಿ ನಿನ್ ಕೈಕಾಲು ಮುರಿಸ್ತೀನಿ ಅಷ್ಟೇ. ಒಗೆಲ್ಲೇ ನಾನ್ ರೈಸ್ ಆದ್ರೆ ಎಂತವನು ಅಂತ ನಿಮ್ಮ ಅಣ್ಣದಿರಿಗೆ ಚೆನ್ನಾಗ್ ಗೊತ್ತು. ನೀನು ಹುಡುಗಿ ಅಂತ ಬಿಡ್ತಾ ಇದ್ದೀನಿ. ಏನಂತೀರಾ? ಏನ್ ಮಂಜು, ಯಾಕೋ ವರ್ಕೌಟ್ ಆಗ್ಲಿಲ್ಲ. ಏನಾರು ಉಳಿದಿದ್ಯಾ ನೋಡ್ತಿದ್ದೀನಿ ಅಷ್ಟೇ. ರಾತ್ರಿ ಸೇರಿಸಿ ತಿನ್ಬಿಡುವಂತೆ ಬಿಡು. ಆಯ್ತು ಬಿಡಿ. ಟವಲ್ ಬೇಕಾ? ನಾನ್ ಬರ್ಲಾ? ಬಾ ಅಯ್ಯಯ್ಯೋ ಬಾ ಯಾಕ್ರಿ? ಬಾ. ಲೇ ಮಂಜು, ನೀವ್ ಮಾಡಿದಾರ ಬಾ ಇಲ್ಲಿ. ಬುಟ್ಟಿ ಎತ್ಕೊಡ್ಬೇಕಂತ ನೋಡ. ಕರ್ದಾಣ ಏನಿಲ್ಲ, ನಿಮ್ಮ ಅದಕ್ಕೆ ಮನೆಗೆ ಹೊರಟ್ಲಂತ. ಏನೋ ನಡ್ಕೊಂಡ? ಏನ್ ನಡ್ಕೊಂಡು ಹೋದ್ರೆ ಸೌದೋಗ್ತಾಳ? ಸೌದೋಗದಲ್ಲ ಅಣ್ಣ, ರಾಯರು ಸೊಸೆ ಇದ್ರೇನು. ನಡಿಯತ್ಗೆ ನಾನ್ ಗಾಡಿ ಬಿಟ್ಬಿಟ್ಟು ಬರ್ತೀನಿ. ನೀನ್ ನಡಿ. ನಡಿ. ನಾನ್ ಬರ್ತೀನಿ. ಸರಿ ಬರ್ತೀನಿ, ನಡಿಯಪ್ಪ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ರಸ್ತೆ ಮಧ್ಯೆ ಜೀಪ್ ನ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಸೀಮೆಗಿಲ್ದಿರೋದ್ನ. ನಮ್ಗೆ ಓಡಾಡಕ್ ರಸ್ತೆ ಬೇಡವಾ? ನಾನ್ ರೈಸ್ ಆದ್ರೆ ಅಷ್ಟೇ. ಎಲ್ಲೋದ್ರಿ ನನ್ನ ಮಕ್ಕಳು? ಹಿರಿಯತ್ಗೆ ಗಂಡಸ್ತನ ಇದ್ರೆ ನಮ್ ಮುಂದ್ ತೋರ್ಸು. ಅದನ್ನ ಬಿಟ್ಟು ಗೊತ್ತಿಲ್ಲ ನಿಮ್ ಕೆರೆಗೆ ಈಜೋಗ್ ಬಂದ ನಮ್ಮ ತಂಗಿ ಮುಂದ್ ತೋರಿಸ್ದಂಗಲ್ಲ. ಎಷ್ಟು ದಿನಗಳಿಂದ ಕಾಯ್ತಾ ಇದ್ವಿ ನೀ ಒಂಟಿಯಾಗಿ ಸಿಕ್ತೀಯ ಅಂತ. ನೀನು ಸೊಂಟ ಮುರಿದು ಅವಳ ಸೀರೆ ಸುತ್ತಿ ಮರಕ್ ನೇತಾಕ್ತಿವಲ್ಲೇ. ಏಯ್, ಹಲ್ಲಿಡ್ದು ಮಾತಾಡೋ. ನಿಮ್ ತಂಗಿನ ಅದ್ಬಸ್ನಲ್ಲಿ ಇಟ್ಕೊಳ್ದೆ ಕಾಲ್ ಕೇರ್ಕೊಂಡು ಮಾತು ಬೆಳೆಸ್ಕೊಂಡು ಜಗಳಕ್ ಬಂದ್ರೋ ನಮ್ ಹುಡುಗನ ಹತ್ರ ಏಟ್ ತಿನ್ಕೊಂಡು ಹೋಗ್ಬೇಕಾಗತ್ತೆ. ಬಿಡೋದಾರಿ. ಅಲ್ಕಾ ನನ್ ಮಕ್ಳ, ಏನ್ರೋ ಮಾಡ್ತೀರಾ? ಎಲ್ಲ ಆಯ್ತಾ ತಮ್ಮ? ನಡಿ. ಬೇಗ ಬನ್ನಿ. ಜಾನಕಿ, ಯಾಕೆ ಹೀಗೆ ಓಡ್ ಬರ್ತಾ ಅಲ್ಲಿ ಇದ್ದೀಯ? ಅಲ್ಲಿ ಆ ನಾಗೇಗೌಡನ ತಮ್ಮಂದ್ರು ನಮ್ ಮಂಜು ಜೊತೆ ಹೊಡೆದಾಡ್ತಿದ್ದಾರೆ. ಹೊಡೆದಾಡ್ತಾ ಇದ್ದಾರೆ?
ಯಾಕೋ ಯಾಕೋ ನನ್ನ ತಮ್ಮನ ಜೊತೆ ಜಗಳ ಕಾಯ್ತಾ ಇದೀಯ ನೀನು? ಜಗಳ ಕಾಯಲ್ಲ, ತುಂಡು ಮಾಡಿ ಕತ್ತರಿಸ್ಬಿಡ್ತೀವಿ. ಏಯ್, ಏನ್ ನಡೀತು ಅಂತ ನನಗೆ ಹೇಳು. ಇನ್ನೊಂದ್ಸಲ ನಮ್ ತಂಗಿ ವಿಷಯಕ್ಕೆ ಬಂದ್ರೆ ಕೋಳಿ ಕತ್ತರಿಸಿ ಮಸಾಲೆ ಅರಿತೀವಿ. ಮಸಾಲೆ ಅರಿಯೋದು ನಮಗೂ ಗೊತ್ತು ಕಣ. ಹೋಗ ಇಲ್ಲಿಂದ. ಏಯ್! ನೀ ಸುಮ್ಮನೆ ದೊಡ್ಡಗೌಡ, ಬೇಡ, ಹೊರಟೋಗಿಲ್ಲಿಂದ, ಹೊರಟೋಗು. ಬಾರ್ಲಾ ಸಣ್ಣಿ. ನಡಿ ಅಣ್ಣ, ನಾ ಕಾಣ್ಯಾರ ಬೇಡ ಕಳ ಹೋಗ ಕಂಡಿದ್ದೀನಿ. ಬಾಣ ನೀನು. ಅಂದ್ರಲ್ಲಿ ನಮಸ್ಕಾರ ರಾಯ್ರೆ. ಬನ್ನಿ ಬನ್ನಿ ರಾಮಯ್ಯ. ಏನೋ ಹೇಳ್ ಕಳಿಸಿದ್ರಂತೆ. ಹೌದು, ನಿಮ್ ಮಗಳನ್ನ ನನ್ನ ಎರಡನೇ ಸೊಸೆ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೋ ಇಲ್ವೋ ಕೇಳಿ ತಿಳ್ಕೊಳ್ಳೋಣ ಅಂತ ನಿಮ್ಮನ್ನ ಬರ ಹೇಳ್ದೆ. ಎಂಥ ಮಾತಾಡ್ತಿದ್ದೀರ ರಾಯ್ರೆ? ತಮ್ಮಂತವ್ರ ಸಂಬಂಧ ತಾನಾಗೇ ಸಿಕ್ಕಿರ್ಬೇಕಾದ್ರೆ ಅದು ನನ್ನ ಮಗಳ ಪುಣ್ಯ ಅಲ್ವೇ? ಹಾಗಾದ್ರೆ ಆದಷ್ಟು ಬೇಗ ಮದುವೆ ಏರ್ಪಾಟ್ ಮಾಡ್ಕೊಳ್ಳೋಣವಾ? ಆಗ್ಲಿ ರಾಯ್ರೆ, ಆಗ್ಲಿ. ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ. ನಮಸ್ಕಾರ. ಏನ್ರಮ್ಮ, ಹೆಂಗಸ್ರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕಂಡವ್ರ ಮನೆ ವಿಷಯ ಮಾತಾಡಿ ಕೆಲಸ ಮಾಡಿ. ಕೆಲ್ಸ ನೋಡ್ರಿ. ಯಜಮಾನ್ರೆ, ಈ ಆಸ್ತಿ ಎಲ್ಲ ನಿಮ್ದೇನಾ? ಯಾಕೆ ಡೌಟಾ? ಸುಮ್ಮನೆ ಕೇಳಿದೆ. ನಿಮ್ಮ ಅಪ್ಪವ್ರ ಸಂಪಾದನೆ ಮಾಡಿದ, ನಿಮ್ ತಾತ ಅವ್ರ ಸಂಪಾದನೆ ಮಾಡಿದ? ನಮ್ ತಾತ ಅವರು. ಓಹೋ, ಹಿಂದಿನ ಕಾಲ ಜನಕ್ಕೆ ಏನು ಗೊತ್ತಿಲ್ಲ ಅಂತ ಬೇಜಾರು ಮುಂಡಾಯಿಸ್ಬಿಟ್ಟಾರ ಬಿಡಿ. ನಾನ್ ರೈಸ್ ಆಗಿ ತುಂಬಾ ದಿನ ಆಯ್ತಲ್ಲ. ರೈಸ್ ಆಗ್ಬಿಡಿ. ಆ ಕಡೆ ತಿರ್ಗು. ಈಗ ಗೊತ್ತಾಯ್ತಾ ನಾನು ರೈಸ್ ಆದ್ರೆ ಹೆಂಗ್ ಗೊತ್ತಿಲ್ಲ? ಸೊಂಟ ಹೋಯ್ತು. ನಾನು ಹಿಂದೆ ಬಂದ್ರೆ ಹೆಂಗಿರ್ಬೇಕು? ಗಂಗಮ್ಮಯ್ಯೇ ಗಂಗಮ್ಮಯ್ಯೇ. ಯಾಕ್ರಮ್ಮ ಸುಮ್ಗಿರ ಕಾಯಕ್ಕಿಲ್ವಾ? ಏನ್ ಎಷ್ಟ್ ಜನ ಕಾಯ್ಬೇಕು ಅಂತನಾ? ಬಂದ್ಬಿಡಿ ನಾನು ಹಿಂದೆ, ನಾನು SP ಆಗೋಗ್ಬಿಡ್ತೀನಿ. ಏ, ನಾವೆಲ್ಲ ಆಡ್ತಿದೀವಿ, ನಮ್ ಪಾಡಿ ನಾವ್ ಕೆಲ್ಸ ಮಾಡ್ತಿದೀವಿ. ಗಂಗಮ್ಮಯ್ಯೇ ತುಂಗಮ್ಮ. ಯಾಕ್ರಮ್ಮ ಹೆಂಗೈತೆ? ಆಮೇಲೆ ನಾನು ರೈಸ್ ಆದ್ರೆ ಅಷ್ಟೇ. ನಾವ್ ಆಡ್ತಿಲ್ಲ ಅಂತ ಹೇಳ್ತಿಲ್ವಾ ಚಿಕ್ಕ ಯಜಮಾನ್ರೆ? ನೀವು ಆಡ್ತಿಲ್ಲ, ಈ ನನ್ ಮಕ್ಳು ಆಡ್ತಿಲ್ಲ, ಇನ್ಯಾರು? ಯಾಕೆ ಒಳ್ಳೆ ಬಿರ್ಮನ್ಸೆ ತರ ನರಳ್ತಾ ಇದ್ಯಾ? ನಾನ್ ಯಾಕೆ ನರಳಿ? ನಾನು ಹಾಡ್ ಹೇಳ್ತಿದ್ದೀನಿ ಅಷ್ಟೇ. ಮೊದಲು ಇಲ್ಲ ಜಾಗ ಖಾಲಿ ಮಾಡಿ ಆ ಕಡೆ ಹೋಗಿ ಹಾಡಾದ್ರೂ ಆಡು, ಬಾಯಾದ್ರೂ ಬಡ್ಕೋ. ನಾನ್ ಯಾಕೆ ಹೋಗ್ಲಿ? ಬೇಕಾದ್ರೆ ನೀನೇ ಹೋಗು. ಏನ್ ಯಜಮಾನ್ರೆ, ನಿಮ್ ಜಾಗದಾಗ ಕುಂತ್ಕೊಂಡು ನಿಮ್ಗೆ ರೋಪ್ ಹೊಡಿತಾವಳೆ? ಅದು ವಂಶ ಸ್ಟೈಲ್ ಕಂಡ್ರು. ಏನ್ರೋ ನಾಯಿಗಳ, ನನ್ನ ಮನೆ ಅನ್ನ ತಿಂದು ನನಗೆ ಇವ್ಳೆ ಅಂತೀರಾ? ಬಂದ್ರೆ ನಿಲ್ಸಿ. ಕೈ ಎತ್ತು ಎಮ್ಮೆಲೆಗಳ ಪಕ್ಷ ಬದಲಾಯಿಸ್ಬಿಟ್ಟಿದೀವಿ ಗೊತ್ತಾ? ಹುಡುಗ್ರ, ಇವಳೇ ನಾ ನಿಮ್ಮ ಬೋಡಿ ಹೊಡಿಸಿದ್ದು. ಹೌದು. ಪಾಪ ಅವಳು ಹಾಡು ಹೇಳ್ಬೇಕಂತೆ. ಮೊದಲು ಮೇಕಪ್ ಹಾಕ್ಬಿಡೋಣ, ಆಮೇಲೆ ಆಡ್ಲಿ. ನಿಮ್ಮ ಏನ್ ಈ ಚೆನ್ನಾಗಿದ್ಯಾ? ಆಡು. ಮೇಲ್ಗಡೆ ಎಡವು ಬಿದ್ಯಾ? ಮಾಕೆ ಧೈರ್ಯ ಇಲ್ಲದ ಮೇಲೆ ಮ್ಯಾಲ್ ಕುಂದ್ಕೊಂಬಾರ್ದು. ನಾನಿದ್ದು ಪರವಾಗಿಲ್ಲ, ಇಲ್ಲ ಅದಿದ್ರೆ ರೈಟ್ ಹೇಳ್ಬಿಟ್ಟಿರೋಳು. ಏಯ್ ತಗೊಂಡ್ಬೋಳ. ಅವನ್ನ ನೀನ್ ಮದ್ವೆ ಆಗೋಕೆ ಒಳ್ಳೆ ಲಿಂಕ್ ಸಿಕ್ತು ಕಣೆ. ನೀನ್ ಅವ್ನ್ ತಪ್ಕೊಂಡಿರೋ ಸ್ಟಿಲ್ ನಾ ಇದ್ರಲ್ಲಿ ತೆಗ್ದಿದ್ದೀನಿ. ಮುಂದೆ ನಿನ್ಗೆ ಹೆಲ್ಪ್ ಆಗತ್ತೆ. ತಗೋ. ಅಣ್ಣ ಅಣ್ಣ, ಈಗಲೇ ಬೆಂಗಳೂರು ಹೊಟ್ಟೋಗು. ಒಂದು ಕ್ಷಣ ಈ ಊರಲ್ಲಿ ಇರ್ಬೇಡ. ಸಣ್ಣಿ, ಇವಳನ್ನ ಕರ್ಕೊಂಡೋಗಿ ಬಿಟ್ಟು ಬಾರೋ. ಅಣ್ಣ, ನಾನು ಹೋಗೋಕೆ ಇವ್ರಿಗೆ ಬಂದಿಲ್ಲ, ಇಲ್ಲ ಇರೋಕ್ ಬಂದಿದ್ದೀನಿ. ಸಾಕ್ ಸುಮ್ನರಮ್ಮ. ಏನೋ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ನನಗೆ ಓದಿ ದೊಡ್ಡ ಲಾಯರ್ ಆಗ್ಬೇಕು ಅಂತ ನಿನ್ನ ಓದೋದು ಕಳಿಸಿರೋದು. ಆದ್ರೆ ನೀನು ನಮ್ಮ ಆ ಜನ್ಮ ವಿರೋಧಿಯ ರಾಯರ ಮಗನ ಜೊತೆಲಿ ಚಕ್ಕಂದಾಡೋಕಿರ್ತೀಯ ಈ ಊರ್ನಾಗೆ. ಏನು ಮಂಜುನ್ ಜೊತೆಲ? ಲೇ ಸಣ್ಣಿ, ಸಣ್ಣಿ ಬಿಡು.
ನಾವು ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ರೆ ನೀನು ಅವನ ಜೊತೆ ಚಕ್ಕಂದ ಆಡ್ತಾ ಇದೀಯಾ. ಇನ್ನೊಂದ್ಸಲ ಏನಾದ್ರೂ ನಿನ್ನ ಅವನ ಜೊತೆಲಿ ನೋಡಿದ್ರೆ ನಿನ್ನ ಅವನ್ನ ಇಬ್ಬರನ್ನು ಅಲ್ಲೇ ಊತ ಹಾಕ್ಬಿಡ್ತೀನಿ. ಅಣ್ಣ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿಮ್ ಜೊತೆ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ನಾನು ಅವನ ಜೊತೆ ಓಡಾಡ್ತಾ ಇರೋದು ಆಸೆಯಿಂದಲ್ಲ, ಮತ್ತೆ ಅವನ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಸೇಡ್ ತೀರ್ಸ್ಕೊಳ್ಳೋರು ಸ್ನೇಹ ಬೆಳೆಸಲ್ಲ, ಕೈ ಕೈ ಮಿಲಾಯಿಸ್ತಾರಮ್ಮ. ನಾನು ನಿಮ್ ತರ ಗಂಡಾಗಿದ್ದಿದ್ರೆ ಕೈ ಕೈ ಮಿಲಾಯಿಸ್ತಿದ್ದೆ. ಆದ್ರೆ ನಾನು ಹೆಣ್ಣು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಬ್ಬನಿಗೆ ಬಾಳು ಕೊಡಬಹುದು, ಹಾಗೆ ಹಾಳು ಮಾಡಬಹುದು. ನಾನು ಅವನ ಮೂಲಕ ಆ ರಾಯರ ಕುಟುಂಬನ ನಾಶ ಮಾಡ್ತೀನಿ. ಅದೇ ನನ್ನ ಜೀವನದ ಗುರಿ. ನಿಂತ್ಕೊಳ್ಳಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ನೋಡಮ್ಮ, ನಮ್ಮನೆಯವ್ರಿಗೂ ನಿಮ್ಮನೆಯವ್ರಿಗೂ ಆಗಲ್ಲ ಅಂತ ಗೊತ್ತಿದ್ರು ಮತ್ತ್ಯಾಕೆ ನೀನು ನಮ್ಮ ಮಂಜು ಹಿಂದೆ ತಿರುಗ್ತಿದೀಯಾ? ಒಂದು ಹೆಣ್ಣು ಒಂದು ಗಂಡನ ಹಿಂದೆ ಯಾಕೆ ತಿರುಗ್ತಾಳೆ ಅಂತ ಚೆನ್ನಾಗಿ ಗೊತ್ತು ತಾನೆ, ಅದಕ್ಕೆ. ನಿಂತ್ಕೋ. ದೊಡ್ಡವರು ಕೇಳೋ ಪ್ರಶ್ನೆಗೆ ಸ್ವಲ್ಪ ನಿಂತು ಜವಾಬ್ ಕೊಡೋಕ್ ಕಲಿ. ನೋಡಮ್ಮ, ನೀನ್ ಮನಸ್ಸಿನಲ್ಲಿ ತಿಳ್ಕೊಂಡಿರೋ ಗಂಡು ನಿನಗೆ ಸಿಗೋಲ್ಲ. ಎರಡು ಮನೆಯವರು ಒಟ್ಟಾಗಿ ಬೆಸ್ತು ನಿಮ್ಮಿಬ್ಬರನ್ನೂ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕಿ ಅರ್ಶನ ಕುಂಕುಮ ನೀರು ಸುರಿತಾರೆ ಅಂತ ಕನಸು ಕಾಣ್ಬೇಡ. ಅದಕ್ ಬದಲು ರಕ್ತದ ನೀರು ಹರಿಯತ್ತೆ ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಆ ರಕ್ತದ ನದಿ ಹರಿಲಿ ಅಂತಾನೆ ನಾನು ಅವನ ಹಿಂದೆ ಬಿದ್ದಿರೋದು. ದ್ವೇಷ ಜ್ವಾಲೆ ಕಾರ್ತಾ ಇರೋ ಕುಟುಂಬನ ಒಂದು ಮಾಡೋದು ನನಗೇನು ಆಸೆ ಇಲ್ಲ. ನಿನ್ನ ಹಾಗೆ ನಾನು ಆ ರಾಯರ ಕುಟುಂಬಕ್ಕೆ ಬಂದು ಆ ಕುಟುಂಬದ ಗೌರವನ ಛಿದ್ರ ಮಾಡ್ತೀನಿ. ನಮ್ಮ ಅಣ್ಣಂದ್ರನ್ನ ನೀವ್ ಹೇಗ್ ದ್ವೇಷದಿಂದ ಕಾಣ್ತಾ ಇದ್ದೀರೋ ಹಾಗೆ ಅವರ ಅಣ್ಣ ತಮ್ಮಂದ್ರಲ್ಲೂ ದ್ವೇಷ ತರ್ತೀನಿ. ಅದಕ್ಕೆ ನಾನು ಅವನ ಹಿಂದೆ ಬಿದ್ದಿರೋದು. ಅರ್ಥ ಆಯ್ತಾ? ನೋಡೋಕೆ ಇಷ್ಟುದ್ದ ಇದ್ಯಾ, ಎಷ್ಟೊಂದು ಮನೆ ಹಾಳು ಬುದ್ಧಿ ನಿನಗೆ. ಇಲ್ಲಿ ನೋಡು, ಆ ಮನೇಲಿ ನಾನಿರೋ ತನಕ ನೀನ್ ಆ ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ. ಹೇಳೋದು ಜಾನಕಿ, ತಿಳ್ಕೊ. ಆಹಾ, ನನ್ನ ಹತ್ರ ನೀನು ಚಾಲೆಂಜ್ ಮಾಡ್ತೀಯಾ? ಅದರಲ್ಲಿ ನಾನೇ ಗೆಲ್ಲೋದು. ನೋಡ್ತಾ ಇರು, ನಾನ್ ಆ ಮನೆಗೆ ಸೊಸೆಯಾಗಿ ಬರ್ತೀನೋ ಇಲ್ವೋ ಅಂತ. ಬಾಗ್ಲಲ್ಲೇ ಕಾಯ್ತಾ ಇರ್ತೀನಿ. ಬಾ, ಬರ್ತಾಳಂತೆ ಸೊಸೆಯಾಗಿ. ಹಿಟ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಒಂದ್ ಕೊಡ್ಲಿ ಇದ್ರೆ ಕೊಡ್ತೀರಾ? ಯಾಕೋ? ಯಾಕೆ ಅಂದ್ರೆ ಇದನ್ನ ಕೈನಲ್ಲಿ ಮುರಿಯಕ್ಕಾಗಲ್ಲ. ಕೊಡ್ಲಿ ಇದ್ರೆ ಕತ್ತರಿಸಿ ತುಂಡ್ ಮಾಡ್ತಿರ್ಬೋದು, ಅದಕ್ಕೆ. ಅದ್ಗೆ ನಿಮ್ಗೆ ಸದಾಮ್ ಹುಸೇನ್ ಗೊತ್ತಾ? ಯಾರು? ಬಟ್ಟೆ ಅಂಗಡಿ ಇಟ್ಟಿರೋನ? ಇಲ್ಲ, ಗನ್ ಫ್ಯಾಕ್ಟ್ರಿ ಇಟ್ಟವನೆ. ಅವನ ಕೈಗೆ ಏನಾದ್ರೂ ಈ ಬ್ಲಾಕ್ ಬಾಂಬ್ ಸಿಕ್ಬಿಟ್ರೆ 5 ನಿಮಿಷದಲ್ಲಿ ಅಮೆರಿಕನ್ ಉಡಾಯಿಸ್ಬಿಡ್ತಾನಷ್ಟೇ. ಏಯ್, ತಟ್ಟೆ ಮುಂದೆ ಕೂತ್ಕೊಂಡು ಚಿಕ್ಕ ಹುಡುಗಂತರ ತಮಾಷೆ ಮಾಡ್ತೀನೋ? ಸುಮ್ನೆ ಊಟ ಮಾಡ. ಇನ್ನೇನ್ ಚಿಕ್ಕ ಹುಡುಗ, ಸರಿಯಾದ ಸಮಯದಲ್ಲಿ ಮದುವೆ ಮಾಡಿದ್ರೆ ಹುಡುಗಾಟ ಎಲ್ಲ ಹೊರಟೋಗುತ್ತೆ. ಮದುವೆ ನನಗೆ ಅಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ನನ್ ಮೇಲೆ ಯಾಕೆ ಹೊಟ್ಟೆ ಉರಿ ಬಂದ್ಬಿಡ್ತು ನಿಮ್ಗೆ? ಹೊಟ್ಟೆ ಉರಿ ಅಲ್ವೋ, ತನ್ನ ಮೈದನ ಹೆಂಡತಿ ಮಕ್ಳ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಆಸೆ. ಅಪ್ಪಯ್ಯ, ನಮ್ ಮಂಜುಗೆ ಯಾಕೆ ನಾವು ಮದುವೆ ಮಾಡ್ಬಿಡ್ಬಾರ್ದು? ಅಪ್ಪಯ್ಯ, ನಮ್ಮಿಬ್ರಿಗೂ ಹಳ್ಳಿಯಿಂದ ಹೆಣ್ಣು ತಗೊಂಬಂದಿದ್ದೀರಾ. ನಮ್ಮ ಮಂಜುಗೆ ಸಿಟಿಯಿಂದ ಹೆಣ್ಣು ತಂದ್ರೆ ಏನಂತೀರಾ? ಏನೋ ಮಂಜು, ನಿನಗೆ ಹಳ್ಳಿ ಹೆಣ್ ಬೇಕೋ ಸಿಟಿ ಹೆಣ್ ಬೇಕೋ? ಮದುವೆ ಅದು ನಂಗೆ ಏಯ್, ಮನ್ಸಲ್ಲಿ ಆಸೆ ಇದೆ, ಸುಮ್ನೆ ಒಪ್ಕೊಳ್ಳೋ. ನೀವ್ ಹೇಳ್ಬಿಟ್ರಲ್ಲ, ಅದಕ್ಕೆ ಒಪ್ಕೊಂಬಿಟ್ಟೆ. ಓಹೋ, ದಯಾನಂದ, ಹೊಸಳ್ಳಿ ಚೇರ್ಮನ್ ಬೋರೇಗೌಡ್ರಿಗೆ ಒಬ್ಬ ಮಗಳಿದ್ದಾಳಂತೆ. ಆ ಹುಡುಗಿ ಹೇಗಿದ್ದಾಳೆ ಅಂತ ಮೊದಲು ನೋಡ್ಕೊಂಬರೋಣ. ಚೆನ್ನಾಗಿದ್ರೆ ಮುಂದಿನ ವಿಷಯ ಮಾತಾಡೋಣ. ಸರಿ. ಏನು, ಬೋರೇಗೌಡನ್ ಮಗಳ? ಯಾಕೆ, ಆ ಹುಡುಗಿ ನಿನ್ಗೆ ಒಪ್ಪಿಗೆ ಅಲ್ವಾ? ಅದು ಇಲ್ಲ, ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಂಡಿದ್ಯಾನಾ? ಇಲ್ಲ ಬಿಡಿ. ಇದ್ರೆ ಹೇಳು. ಇಲ್ಲ ಬಿಡಿ. ಸರಿ, ಹಿಡ್ತೇನು. ಆಯ್ತು ಬಿಡಿ. ನಿಮ್ ಸಂಬಂಧ ಮಾಡೋಣ ಅಂತ ನಾನೇ ಬರೋಣ ಅಂತಿದ್ದೀರಾ ಇರೆ. ನೀವೇ ಒಪ್ಕೊಂಡು ಬಂದಿದ್ದು ಬಹಳ ಸಂತೋಷ ಆಯ್ತು. ಏಯ್, ಯಾಕೋ ಆಕಳಿಸ್ತೀಯಾ? ಮತ್ತಿನ್ನೇನಣ್ಣ, ಹಳೆ ದಿನೆಲ್ಲ ಗುದ್ಲಿ ಹಾಕೊಂಡು ಕೆದಕ್ತಾವನೆ. ತಿನ್ನಕ್ ತಿಂಡಿನೂ ಕೊಡ್ತಿಲ್ಲ. ಅಟ್ಲೀಸ್ಟ್ ಹುಡುಗಿನಾರು ತೋರಿಸ್ಬಾರ್ದು, ಅದೂ ಇಲ್ಲ. ಇನ್ನೇನ್ ಮಾಡ್ಲಿ, ನಿದ್ರೆ ಬರ್ತಾ ಇದೆ. ಹುಡುಗಿ ಬಂದ್ಮೇಲೆ ಎಬ್ಬರು ಎದೊಳ್ತೀನಿ. ಸರಿ, ಕೂತ್ಕೋ. ನಿದ್ದೆ ಗಂಡಲ್ಲಿ ಹುಡುಗಿ ನೋಡ್ಬಿಟ್ಟು ಮದುವೆ ಆದ್ಮೇಲೆ ಸುಮ್ನೆ ಅದು ಇದು ಅನ್ಬೇಡ. ಸುಮ್ನೆ ಇರು. ಸರಿಯಾಗಿ ತಿಳ್ಕೊ. ಅವನ ಕಾಲ ನಿಮ್ಗೆ ಬಂತೇನ್ರಿ? ರಾಯರ ಮಗ ಮಂಜುಗೆ ನಿಮ್ಮ ಮಗಳನ್ನ ಕೊಡ್ತಿದ್ದೀರಾ? ಹೌದು. ನೀನು? ನಾನು ಇಲ್ಲಿ ನೋಡಿ, ಮದುವೆ ಮಾಡ್ಕೊಡ್ತೀನಿ ಅಂತ ಸುಳ್ಳು ಹೇಳಿ ಈಗ ನಿಮ್ಮನೆಗೆ ಸಂಬಂಧ ಬೆಳ್ಸಕ್ ಬಂದಿದ್ದಾನೆ. ಏನಂದ್ರೆ ಸ್ವಲ್ಪ ಒಳಗೆ ಬರ್ತೀರಾ? ರಾಯ್ರೆ, 1 ನಿಮಿಷ ಬರ್ತೀನಿ. ಆಯ್ತು. ಏನೇ ಅದು? ನೋಡಿ ಅಂದ್ರೆ ಈ ಸಂಬಂಧ ನಮಗ್ ಬೇಡ ಅನಿಸ್ತಾ ಇದೆ ಅಂದ್ರೆ. ಸರಿ. ಇನ್ನು ಎಷ್ಟೊತ್ತು? ನಿಮ್ ಮಗಳು ಬೇಗ ಕರ್ಸಿ ಹುಡುಗ ನೋಡ್ಲಿ. ಕ್ಷಮಿಸಿ ರಾಯ್ರೆ, ನಿಮ್ಮ ಮಗ ಮಂಜು ಈಗಾಗಲೇ ಒಂದು ಹುಡುಗಿನ ಪ್ರೀತಿಸಿದ್ದಾನೆ. ಈಗಿದ್ದು ನನ್ನ ಮಗಳನ್ನ ಕೊಟ್ರೆ
ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಏನ್ ಗ್ಯಾರಂಟಿ? ಆದ್ರಿಂದ ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ. ದಯವಿಟ್ಟು ಕ್ಷಮಿಸಿ. ನೀವೇನ್ ಹೇಳ್ತಾ ಇದ್ದೀರಾ? ನಮ್ಮ ಹುಡುಗ ಇನ್ನೊಬ್ಬ ಹುಡುಗಿನ ಪ್ರೀತಿಸ್ತಿದ್ದಾನ? ಹೌದು, ನೋಡಿ. ಕೊಡಿ ಮಾವ. ಅಯ್ಯೋ, ಇವಳು ನಾಗೇಗೌಡನ್ ತಂಗಿ ಮೋಹಿನಿ. ಇವಳ ಜೊತೆಗೆ ಯಾವಾಗ ಫೋಟೋ ಇಡ್ಸ್ಕೊಂಡ್ಯಾ? ನನ್ಗೆ ಗೊತ್ತಿಲ್ಲ ಅದಕ್ಕೆ. ಗೊತ್ತಿಲ್ಲದೆ ಇದ್ರೆ ಇದು ಹೇಗೋ ಬರಕ್ ಸಾಧ್ಯ? ಮಾ ಅಯ್ಯೋ 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 ಏನ್ ಮಾವ ನೀವು ಮಾಡ್ತಿದ್ದೀರಾ? ನನ್ನ ಮರ್ಯಾದೆ ಹಾಳು ಮಾಡಿ ಜೀವನ ಉಳಿಸೋದಿಲ್ಲ. ನನಗಿರೋದು ಇಬ್ಬರೇ ಮಕ್ಕಳು, ದಾರಿ ಬಿಡು. ಅಪ್ಪಯ್ಯ, ಇದಕ್ಕೆಲ್ಲ ಯಾರಾದ್ರೂ ಅಡ್ಡ ಬಂದ್ರೆ ಇವನು ಸುಟ್ಟಾಕ್ಬಿಡ್ತೀನಿ. ಈ ಮನೆತನದ ಗೌರವ ಮರ್ಯಾದೆ ಅನ್ನೋ ಗೊತ್ತೇನ್ರ ನಿಮಗೆ? ಮಾವಯ್ಯ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನ್ಕಿ, ಒಳ್ಳೆ ಮಾತಿಂದ ದಾರಿ ಬಿಡು, ಇಲ್ಲ ನಿನ್ನೂ ಸುಟ್ಟು ಬಿಡ್ತೀನಿ. ಪರವಾಗಿಲ್ಲ, ನನ್ನನ್ನು ಸುಟ್ಟು ಹಾಕ್ಬಿಡಿ. ಇವನು ಅವ್ರ ಸವಾಸ ಯಾಕೆ ಮಾಡ್ಬೇಕಾಗಿತ್ತು? ನನಗೆ ಎಷ್ಟೊಂದು ಅವಮಾನ ಆಯ್ತು. ಆ ಬೋರೆಗೌಡನ ಮುಂದೆ ನಾನ್ ತಲೆ ತಕ್ಷಣ ಮಾಡ್ಬಿಟ್ಟಲ್ಲ. ಏಯ್, ಈ ಜನ್ಮದಲ್ಲಿ ನಾನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಯಾವ ಕಾರ್ಯನೂ ಮಾಡಲ್ಲ. ನೀನು ನನ್ನ ಮಗ ಅಂತ ಎಲ್ಲೂ ಹೇಳ್ಕೋಬೇಡ. ಅಪ್ಪ, ಉಸಿರೆತ್ತಬೇಡ. ಯೋ, ಬೇಜಾರು ಮಾಡ್ಕೋಬೇಡ ಕಣೋ. ಅವ್ರಿಗೇನ ಇಲ್ಲ, ಅವನು ನೀನೇ ತಾನೇ ಅವತ್ತು ಫೋಟೋ ತೆಗೆದಿದ್ದು? ರೊಮ್ಯಾನ್ಸ್ ಫೋಟೋ ತೆಗೆದ್ರಲ್ಲಿ ನೀನು ಎಕ್ಸ್ಪರ್ಟ್ ಅಲ್ಲ. ಅವತ್ತು ನೀನು ತೆಗೆದಿದ್ದ ಫೋಟೋ ಅಷ್ಟೊಂದು ಚೆನ್ನಾಗಿಲ್ಲ. ಈಗ ಅವಳಿಗೆ ವೆರೈಟಿ ಕಿಸ್ ಕೊಡ್ತೀನಿ. ಡಿಫ್ರೆಂಟ್ ಆಂಗಲ್ ಅಲ್ಲಿ ಫೋಟೋ ತೆಗಿ. ಏನೇ ಮುಖ ನೋಡ್ತೀಯಾ? ತಗೊಳ್ಳೆ ತಗೊಳ್ಳೆ. ನನ್ನ ಮದುವೆನ ನಿಲ್ಲಿಸಿ ನಮ್ಮ ಕುಟುಂಬದ ಗೌರವನ ಹಾಳು ಮಾಡ್ದಲ್ಲ. ತಗೋ ಈ ಫೋಟೋನ ಊರೂರ್ಗಂಚು. ಆಗ ನಿನಗೆ ಗೊತ್ತಾಗತ್ತೆ ಕುಟುಂಬದ ಗೌರವದ ಬೆಲೆ ಏನು ಅಂತ. ನಿಂತ್ಕೊಳ್ಳಿ. ಯಾರನ್ನ ಕೇಳಿ ಒಳಗಡೆ ಬಂದೆ? ನಮ್ಮ ಮನೆಯೊಳಗೆ ಬರೋ ಧೈರ್ಯ ಬಂತ ನಿನಗೆ? ಯಾಕ ಬಂದೆ? ಕೇಳದಕ್ಕೆ ಉತ್ತರ ಕೊಡಲೇ. ನಿಮ್ ತಂಗಿ ಬರಕ್ ಹೇಳಿದ್ಲು, ಅದಕ್ಕೆ ಬಂದೆ. ಯಾಕೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಹೋಗಿ ಕೇಳ್ಕೊಳ್ಳಿ. ಪಂಚಾಯತಿ ಕಡೆ ಸೇರ್ಬೇಕಂತೆ. ಇವತ್ತು ಈ ಪಂಚಾಯತಿ ಕರೆಯೋದಕ್ಕೆ ಕಾರಣ ಈ ಮಂಜುನಾಥ ಈ ನಾಗೇಗೌಡನ ತಂಗಿನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಇಲ್ಲಿಗೆ ದೂರ ಬಂದಿದೆ. ನ್ಯಾಯ ಹೇಳೋರ್ ಮಕ್ಕಳೇ ಈ ರೀತಿ ಕೀಳ್ ಕೆಲಸ ಕಿಳಿದು ಬಿಟ್ರೆ ಊರಿನ ಗತಿ ಅಷ್ಟೇ. ಅಪ್ಪಯ್ಯ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಯಾವತ್ತು ನಮ್ಮ ವಂಶದ ಗೌರವನ ಹಾಳು ಮಾಡಿಲ್ಲ, ಮಾಡೋದು ಇಲ್ಲ. ಇದೆಲ್ಲ ಕಟ್ಕತೆ. ನಾನು ಇವ್ರ ಮನೆಗೆ ಹೋಗಿದ್ ನಿಜ, ಆದ್ರೆ ಇವ್ರು ಹೇಳ್ದಾಗೆ ಮಾನ್ಭಂಗ ಮಾಡೋ ಪ್ರಯತ್ನ ಪಡಲಿಲ್ಲ. ಓಹೋ, ಏನ್ ಮಹಾ ಸತ್ಯ ಹರಿಶ್ಚಂದ್ರನ್ ವಂಶ ನಿಮ್ಮದು. ಏಯ್, ವಂಶದ ಬಗ್ಗೆ ಮಾತಾಡಿದ್ರೆ ಏಯ್, ಏನೋ ಮಾಡ್ತೀಯಾ? ಏಯ್, ಮಾಡೋ ಹೊಲಕ ಕೆಲಸ ಮಾಡಿ ನಮ್ಮ ಮೇಲೆ ಗುರಾಸ್ತೀಯ? ನೀವ್ಯಾಕ್ರೋ ಕೂಗಾಡ್ತೀರಾ? ಊರಿನ ಮುಖ್ಯಸ್ಥರು ಏನ್ ಮಾತಾಡ್ತಾರೋ ಒಸಿ ಕೇಳ್ರಿ. ನೋಡಮ್ಮ, ಪಂಚಾಯತಿಲಿ ನಿಜ ಹೇಳ್ಬೇಕು. ಮಂಜು ನಿನಗೆ ಮಾನಭಂಗ ಮಾಡಿದ್ನಾ? ನೀನ್ ಹಿಂಗ್ ತಲೆ ತಗ್ಗಿಸ್ಕೊಂಡು ಸುಮ್ನೆ ನಿಂತಿದ್ರೆ ಪಂಚಾಯತಿ ತಿಳಿಯೋದ್ ಹೆಂಗಮ್ಮ? ರೇ, ಯಾವ ಹೆಣ್ಣು ಇಷ್ಟ ಜನರ ಮುಂದೆ ನಾಚಿಕೆ ಬಿಟ್ಟು ಹೇಳ್ತಾಳೆ? ನಿಮ್ಮ ಮಗಳಾಗಿದ್ರೆ ಹೇಳ್ಬಿಡ್ತಿದ್ಲಾ? ನೀವ್ ಹೇಳೋದೇನೋ ನಿಜ. ಪಂಚಾಯತಿ ಕಟ್ಟಿಗೆ ಬಂದಿರೋ ನೀವು ಒಬ್ರನ್ ಕಂಡ್ರೆ ಒಬ್ರು ಆಗದೆ ಇರೋರು. ಇವ್ರ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ನೀವೇ ಯಾಕೆ ಮಾಡಿರಬಾರ್ದು? ಯಾವ ಸೀಮೆ ಜನರೇ ನೀವು? ಅಂದ್ರೆ ನಾವೆಲ್ಲ ಸುಳ್ಳು ಹೇಳೋ ವಂಶದವ್ರು, ಅವರೆಲ್ಲ ಶ್ರೀರಾಮಚಂದ್ರ ವಂಶದವ್ರ? ಮೋಹಿನಿ, ಹೆದರ್ಕೋಬೇಡ, ಧೈರ್ಯವಾಗಿ ಹೇಳಮ್ಮ. ಇದು ನಮ್ಮ ಗೌರವದ ಪ್ರಶ್ನೆ. ಅವನು ನಿನಗೆ ಮಾನಭಂಗ ಮಾಡ್ಲಿಕ್ಕೆ ಬಂದಿದ್ನ ಹೇಳ್ಬಿಡು. ಆವತ್ತು ನಮ್ಮಪ್ಪ ವಯಸ್ಸು ಬರ್ದಿರೋ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಹಿಂಸೆ ಕೊಟ್ಟ ಅಂತ ಊರ್ ಜನರ ಮುಂದೆ ಪಂಚಾಯತಿ ಇಟ್ಟು ಬಹಿಷ್ಕಾರ ಹಾಕಿ ನಮ್ಮಪ್ಪನ ಸಾಯೋಗ್ ಮಾಡ್ದೆ. ಜ್ಞಾಪಕ ಇದೆಯಾ? ನಿಮ್ಮ ಮಗ ನಮ್ಮ ತಂಗಿ ಮಾನಭಂಗ ಮಾಡಿದನಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀರಾ?
ಊರ್ನಿಂದ ಬಹಿಷ್ಕಾರ ಆಗ್ತೀರಾ ಮಚ್ಚಿನಿಂದ ಕೊಚ್ಚ ಹಾಕ್ತೀರಾ ಇಲ್ಲ ನಮ್ ತಂಗಿ ಕಾಲಿಟ್ಕೊಂಡು ಕ್ಷಮೆ ಕೇಳಿಸ್ತೀರಾ? ಅಪರಾಧ ಮಾಡಿರೋನು ನನ್ನ ಮಗ. ನಾನೇನೇ ಶಿಕ್ಷೆ ಕೊಟ್ಟರು ಪಂಚಾಯತ್ ಮುಂದೆ ಸಣ್ಣದಾಗೆ ಕಾಣುತ್ತೆ. ಆದ್ರಿಂದ ಇವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಈ ಹುಡುಗಿನೇ ಹೇಳಿ. ನೀನ್ ಹೇಳಮ್ಮ, ಇವನಿಗೆ ಯಾವ ಶಿಕ್ಷೆ ಕೊಡಬೇಕು? ಆ ಮನೇಲಿ ನಾನಿರೋ ತನಕ ನೀನ್ ಆ ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ. ಹೇಳೋದು ಜಾನಕಿ ತಿಳ್ಕೊ. ಇದ್ ನನ್ ಕುತ್ತಿಗೆ ಕಟ್ಸಿ ಬಾಳ್ ಕೊಡ್ಸಿ. ಮೋಹಿನಿ, ಅವನ್ ಕತ್ತರಿಸೋಕ್ ಹೇಳ್ತೀಯ ಅನ್ಕೊಂಡಿದ್ರೆ ಅವನ್ ಕೈಲೇ ತಾಳಿ ಕಡಿಸ್ಕೊಂತಿದ್ಯಾ? ಅದು ನನ್ನ ಇಷ್ಟ. ಹುಚ್ಚು ಬಾಯ್, ಯಾರ ರಕ್ತ ಕುಡಿಬೇಕು ಅಂತ ತೀರ್ಮಾನ ತಗೊಂಡಿದ್ನೋ ಅವ್ರ ಸಂಬಂಧನೇ ಬೇಕು ಅನ್ನೋದಾದ್ರೆ ಇವತ್ತಿನಿಂದ ನಿನಗೂ ನನಗೂ ಇರೋ ಸಂಬಂಧ ಕಡ್ದೋಗತ್ತೆ. ಪರವಾಗಿಲ್ಲ, ಮತ್ತೆ ಸಂಬಂಧನ ಬೆಳೆಸ್ತೀನಿ. ಅದು ಈ ಜನ್ಮದಲ್ಲ, 7 ಜನ್ಮಕ್ಕೂ ಸಾಧ್ಯ ಇಲ್ಲ. ಎಲ್ಲರ ಎದುರಿಗೆ ನಮ್ಗೆ ಅವಮಾನ ಮಾಡಿ ಈಗ ಮತ್ತೆ ಅವ್ರ ಸಂಬಂಧ ಬೆಳೆಸ್ತೀನಿ ಅಂತೀಯ? ಇವತ್ತಿನ ನಮ್ಮ ಪಾಲಿಗೆ ನಮ್ಮ ತಂಗಿ ಸತ್ತೋದ್ಲು ಅಂತ ಮನೆಗೆ ಹೋಗಿ ಸ್ನಾನ ಮಾಡ್ತೀವಿ. ಏ ಮಂಜು, ಒಂದ್ ತಾಳಿ ಕಟ್ಟೋ. ಅಪ್ಪಯ್ಯ, ಏಯ್, ಇದು ಪಂಚಾಯತಿ ತೀರ್ಮಾನ. ಸಣ್ಣ ದೊಡ್ಡ ಎಲ್ಲಿಗೋ ಹೊಂಟಿದ್ದೀರಾ? ಹಾಕ್ತಿ ಅಡ್ಡಬಾಯ್ನ ಎಲ್ಲಾದ್ರೂ ಹೊರಟ್ರೆ ಸಾಕು ಅಡ್ಡಬಾಯ್ ಹಾಕ್ತಿಯಲ್ಲ. ಹೌದು, ಏನಿದ್ ರಂಗ್ ರಂಗ್? ರಾತ್ರಿ ನಮ್ಮ ಅಜ್ಜ ಕನಸಿನಲ್ಲಿ ಬಂದಿದ್ನ? ಸಾಕ್ ಸುಮ್ನೆರ. ನಾಗ ಮೋಹಿನಿ ನೋಡ್ಕೊಂಡು ಗಂಡು ಹೆಣ್ಣನ್ ಕರ್ಕೊಂಡ್ ಬರೋಣ ಅಂತ. ಯಾಕೆ ಅಂದ್ರೆ ಮದ್ವೆ ಊಟ ಊರ್ಗೆಲ್ಲ ಹಾಕಿಸ್ಲಿಲ್ಲ, ಒಬ್ಬಟ್ಟು ಊಟ ಆದ್ರೂ ಹಾಕ್ಸೋಣ ಅಂತ. ಅವ್ರನ್ನ ಕರ್ಕೊಂಡು ಬಂದು ಹೋಳಿಗೆ ಊಟ, ಅದು ತಿಥಿ ಊಟನೇ ಆಗೋದು. ಏಯ್ ಬಿಡ್ತೋನ. ನಮ್ಮಪ್ಪ ಸಾಯೋ ಬದಲು ನೀನ್ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು. ಓ, ಇದಾ ನಿನ್ ರೇಷ್ಮೆ ಸೀರೆ ಸಡಗರ? ಆ ಬಿತ್ರಿ ಗಂಟ್ ಹಾಕೊಂಡು ನೀನ್ ನೆಂಟಸ್ಥಾನ ಬೆಳೆಸ್ಬೇಕು ಅಂತಿದ್ಯಾ? ನಾನೆಲ್ಲೋ ನೆಂಟಸ್ಥಾನ ಬೆಳೆಸ್ತಾ ಇದ್ದೀನಿ. ಇಬ್ರು ಮನೆ ಒಡದಾಟ ಕಡದಾಟ ನಿಲ್ಲಿ ಅಂತ ನಿಮ್ ತಂಗಿನೇ ಬೆಳೆಸಿದ್ದಾಳಲ್ಲ. ಅವ್ರ ಸಂಬಂಧ ಬೆಳೆಸಿದ ತಕ್ಷಣ ನಾವು ಸಂಬಂಧಿಕರಾಗ್ಬಿಡ್ತೇವ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಳೆ. ಆ ಬೆಂಕಿ ಒಳಗ ಮನೆ ಯಾವತ್ ಸುಟ್ಟು ಬೂದಿ ಆಗುತ್ತಾ ಆಗತ್ತೆ. ಏನ್ ಇಷ್ಟೊಂದು ಹೊಗೆ? ಮೀನಾಕ್ಷಿ, ಜಾನಕಿ, ಬಂದೆ ಮಾವ. ಏನಮ್ಮ ಮನೆ ತುಂಬಾ ಹೊಗೆ? ಬೆಳಿಗ್ಗೆನೆ ಸಾಂಬ್ರಾಣಿ ವಾಸನೆ ಬರ್ತಾ ಇದೆಯಲ್ಲ. ನಾನ್ ಮಾವ ಧೂಪದ ಹೊಗೆ ಹಾಕ್ತಿದ್ದೀನಿ. ಈ ಮನೆ ತುಂಬಾ ಸುವಾಸನೆ ತುಂಬಿರ್ಲಿ ಅಂತ ಧೂಪದ ಹೊಗೆ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಆಯ್ತು. ಕಮ್ಮಿ ನನ್ನ ಕೈ ಸ್ವಲ್ಪ ಜಾಸ್ತಿನೇ. ಜಾನಕಿ, ಮಾವ, ಈ ಹುಡುಗಿ ಬಗ್ಗೆ ನಾನೇನೋ ತಿಳ್ಕೊಂಡಿದ್ದೆ. ಸ್ವಲ್ಪ ಒಳ್ಳೆ ಗುಣನೂ ಇದೆ. ಹೌದು. ಕಾಫಿ ಕುಡೀರಿ ಬನ್ನಿ. ಸ್ವಾಮಿ ದೇವನ್ನೆಲ್ಲ ಕಪ್ಪ. ಏನೇ ಬೆಳೆ ಬೆಳೆ ಕಾಲ ಎಳಿತಿದ್ಯಾ? ನಾನೆಲ್ರಿ ಕಾಲ್ ಹೇಳ್ದೆ? ದೇವ್ರೆ ದೇವ್ರೆ. ಇದೆಲ್ಲ ಲೀಲಾವತಿ ಡೈಲಾಗ್. ಕೈನಲ್ಲಿ ಬೆಂಕಿ, ಏನೇ ಇದು? ಧೂಪ ಕಣ್ರಿ. ಏನ್ ಬಂದಿದ್ದು? ಬೆಳಿಗ್ಗೆನೆ ಗಂಡನ್ ಕಾಲ್ಗೆ ನಮಸ್ಕಾರ ಮಾಡಿದ್ರೆ ಮುತ್ತೈದೆ ಭಾಗ್ಯ ಸಿಕ್ಕತ್ತೆ ಅಂತಾರೆ. ಹೆಂಡತಿಗೆ ಪತಿನೇ ಪ್ರತ್ಯಕ್ಷ ದೇವ್ರಲ್ವಾ? ಉಚ್ಚೇಶ್ವರ ನಾಟಕ ಸಂಘದ ಕಾಮತಗಿ ಎಲ್ ಕಲ್ತೆ ಡೌನ ಬೋಟ ಅಂದ್ರೆ ಮುಷ್ಡಿ ಆಂಜನೇಯಂಗ ಆಗ್ಬಿಡ್ಬೇಕು. ರೀ, ಮುಟ್ಬೇಡ, ಮುಟ್ಟದ ರೈಸ್ ಆಗ್ಬಿಡ್ತೀನಿ. ನನಗ್ ಗೊತ್ತು ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಅಂತ. ನಾನ್ ನಿಮ್ಮನ್ನ ಬಲವಂತವಾಗಿ ಮದ್ವೆ ಆದೆ ಅಂತ ತಾನೆ? ನನ್ ಗುರಿನೇ ಅದಾಗಿತ್ತು ಕಣ್ರಿ. ನನ್ನ ಹೆಂಡತಿ ಅಂತ ನೀವು ಮನಪೂರ್ವಕವಾಗಿ ಒಪ್ಕೊಳ್ಳೋವರೆಗೂ ನಾನ್ ಕಾಯ್ತಾ ಇರ್ತೀನಿ. ನೀವು ನನಗೆ ಎಷ್ಟೇ ಹೊಡೀರಿ ಬಡೀರಿ, ನಾನ್ ಸಹಿಸ್ಕೋತೀನಿ. ಬಾ, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಇತ್ಲಲ್ಲಿ ಡೂಯಟ್ ಆಡಕ್ಕೆ. ಇಲ್ಲ, ಅದ್ಗೆ ನೀವು ಸ್ವಲ್ಪ ಈ ಕಡೆ ಬನ್ನಿ. ಇದೆಲ್ಲ ತುಳಿಬೇಕಪ್ಪ. ಇಲ್ಲ ಇಲ್ಲ, ಇವತ್ತಿಂದ ನಿಮ್ದೇನಿದ್ರು ಅಡಿಗೆ ಮನೆ ಕೆಲಸ, ಮುಸ್ರೆ ಡಿಪಾರ್ಟ್ಮೆಂಟ್ ಏನಿದ್ರು ಇವ್ಳದೆ. ಬನ್ನಿ ಈ ಕಡೆ, ಒಳಗಡೆ ಹೋಗಿ ದೊಡ್ಡ ದೊಡ್ಡ ಅಂಡೆ ಗುಂಡಿದೆ ತಗೊಂಬನ್ನಿ, ತೊಳಿತಾಳೆ. ಸುಮ್ನೆ ಇರಪ್ಪ. ಏನ್ ಮುಖ ನೋಡ್ತೀಯ, ಹೋಗಿ ತೊಳಿಯ. ಏನ್ರಿ 4 ದಿನ ಮೈಸೂರಿಗೆ ಹೋಗೋಣ ಹನಿಮೂನ್ಗೆ? ಜಾಲಿಯಾಗಿರುತ್ತೆ ಕಣ್ರಿ. ನೀನ್ ಆ ಮುನ್ಗೋಬೇಕಾ? ಬೈಲಿ, ನಾನು ಅರ್ಜೆಂಟ್ ಆಗಿ ಈ ಮುನ್ಗೋಬೇಕು. ನೀರ್ ತಂದಾಕ್ತಿಯಾ? ಊಟ ಅಂದ್ರೆ ಮುಖ ಆಂಜನೇಯ ಆಗ್ಬೇಕು.
ಯಾಂಗ್ದಾಳಿ. ಮಾದೇವಿ ಮಾದೇವಿ ಬೇಗ ಬಾರ ಇಲ್ಲಿ. ಏನ್ರಿ ಅದು? ಅಲ್ಲಿ ನೋಡ ಯಾರು ಬಂದಿದ್ದಾರೆ ಅಂತ. ಬರ್ಬೇಕು ದಯಮಾಡಿ. ಏನ್ರಿ ಇವ್ರು ತಿರುಪೆ ಎತ್ತವ್ರ ಇಲ್ಲ ನಾಟಕ ಕಂಪನಿ ಅವ್ರ? ಏನು ಹೀಗನ್ಬಿಟ್ಟೆ? ಇವರು ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ಅಪರಾವತಾರ ಕಣೆ. ಗೋವಿಂದ ಇವರು ನೇರ ತಿರುಪತಿಯಿಂದ ನಮ್ಮನೆಗೆ ಬಂದ್ಬಿಟ್ಟಿದ್ದಾರೆ ಕಣೆ. ಗೋವಿಂದ ಇನ್ಮೇಲಿಂದ 1 ತಿಂಗಳು ಪೂರ ನಮ್ಮನೇಲೇ ಇರ್ತಾರೆ. ಇವರು ಊಟ ತಿಂಡಿ ಎಲ್ಲಾ ವ್ಯವಸ್ಥೆ ನೀನೇ ಮಾಡ್ಬೇಕು, ಗೊತ್ತಾಯ್ತಾ? ಗೋವಿಂದ ಬನ್ರಿ ಇಲ್ಲಿ. ಏನೇ ಇದು? ದೇವ್ರು ದೇವ್ರು ಅಂತ ಬೀದಿಗೆ ಹೋಗೋ ದಾಸೈನೆಲ್ಲ ಕರ್ಕೊಂಡ್ ಬಂದು ಊಟ ಹಾಕುವಂತೀರಾ. ನಮಗೆ ತಿನ್ನ ಗತಿ ಇಲ್ಲ, ಇನ್ ಇವ್ರಿಗೆಲ್ಲ ಹಾಕೋದು. ನಿಮ್ಗೇನಾದ್ರು ಬುದ್ಧಿಗಿರಿ ಇದೆಯಾ? ಅಯ್ಯೋ ರಾಮ ರಾಮ, ಹಾಗೆಲ್ಲ ಹೇಳ್ಬಿಡ ಕಣೆ. ಅತಿಥಿ ದೇವೋಭವ ಅನ್ನೋದೇ ನಮ್ಮ ವಂಶ ಪಾರಂಪರ್ಯದ ಪದ್ಧತಿ ಕಣೆ. ಈ ಅತಿಥಿಗಳ ತೃಪ್ತಿನೇ ಆ ದೇವರ ತೃಪ್ತಿ ಕಣೆ. ಇವ್ರು ಸಂತೋಷ ಪಟ್ರೆ ಆ ಭಗವಂತನಿಗೆ ಎಷ್ಟೊತ್ತೆ ಮನೇನೆ ಬಂಗಾರ ಮಾಡ್ಬಿಡ್ತಾನೆ ಕಣೆ. ಗೋವಿಂದ ನಾವು ಉಪವಾಸ ಇದ್ರೂ ಸರಿ, ಇವ್ರನ್ನ ತೃಪ್ತಿ ಪಡಿಸೋದೇ ನಮ್ ಕರ್ತವ್ಯ. ಅಡಿಗೆ ಗಿಡಿಗೆ ವ್ಯವಸ್ಥೆ ಎಲ್ಲ ಮಾಡು, ನಾ ಸ್ವಲ್ಪ ಹಾರ್ಮೋನಿ ಬಾರಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ತಾವು ವಿಶ್ರಾಂತಿ ತಗೊಳ್ಳಿ. ಚೇರ ಮಂದಲ್ಗೆ ಎಲ್ಲ ಇದೆ. ಮಂದಲ್ಗೆ ಚಾಪ ಎಲ್ಲ ಸಿದ್ಧ ಮಾಡು, ದಿಂಬು ಕೊಟ್ಬಿಡು, ನಾ ಬಂದ್ಬಿಡ್ತೀನಿ. ಗೋವಿಂದ ಗೋವಿಂದ ಗೋವಿಂದ. ಮೋಗಿನಿ, ಏನಮ್ಮ ಇದು? ಸ್ಮಶಾನದಲ್ಲಿರೋ ಕಳ್ಳಿಗಿಡ ಅಂತದ ಮನೆ ಇಟ್ಟಿದ್ಯಾ? ಮನೆಗೆ ಒಳ್ಳೇದಾಗಲ್ಲ, ಮಾವ ನೋಡಿದ್ರೆ ಬೈತಾರೆ. ಮೊದಲು ಎತ್ತಿ ಬಿಸಾಕು. ಈಗಿನ ಕಾಲದಲ್ಲಿ ಇದು ಒಂದ್ ಲೇಟೆಸ್ಟ್ ಫ್ಯಾಷನ್. ಅದಕ್ಕೆ ತಾನೇ ನಾನು ಇದನ್ನ ತಂದಿಟ್ಟಿರೋದು. ಈ ಮನೇಲಿ ಇರೋರು, ಈ ಮನೆ ಸಾಮಾನು ಎಲ್ಲ ಅಪ್ಪ ಹಾಕಿದ ಆಲ್ದ ಮರಕ್ಕೆ ಜೋತ್ ಬಿದ್ದು ಜಿಡ್ ಹಿಡ್ದಿದ್ದಾರೆ. ಎಲ್ಲ ಒಂದೇ ರೂಟಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಈ ಮನೆನ ಚೇಂಜ್ ಮಾಡಿ ಒಬ್ಬೊಬ್ರಿಗೊಂದೊಂದು ರೂಟ್ ತೋರಿಸ್ಬೇಕು ಅಂತ ತಾನೇ ನಾನ್ ಬಂದಿರೋದು. ನೋಡಮ್ಮ, ಯಾವಾಗ ನನ್ ಮೈದ ನಿನ್ ಕುತ್ಕೇಲ್ ತಾಳಿ ಕಟ್ಟಿ ಈ ಮನೆಗೆ ಸೊಸೆ ಅಂತ ಕರ್ಕೊಂಡ್ ಬಂದ, ಆವಾಗಿಂದ ನೀನ್ ನನ್ ತಂಗಿ ಅಂತಾನೆ ತಿಳ್ಕೊಂಡಿದ್ದೀನಿ. ನಾವೆಲ್ಲ ಸೌತಿಗಳ ತರ ಕಿತ್ತಾಡಬಾರ್ದು. ಈ ಮನೆ ತರದ ಗೌರವ ಕಾಪಾಡಕ್ಕೆ ಬಾಳ್ಬೇಕು. ಆಗ್ಲೇ ನಿನ್ನ ಈ ತಾಳಿಗೂ ನಿನಗೂ ಗೌರವ ಸಿಗೋದು, ನಿನ್ ಬಾಳು ಸುಖವಾಗಿರೋದು. ಹೇಳೋದು ಜಾನಕಿ, ಅರ್ಥ ಮಾಡ್ಕೊ. ಮೋಹಿನಿ ಬಾಮ್ಮ, ಚೆನ್ನಾಗಿದ್ಯಾ? ನಾವು ಚೆನ್ನಾಗಿದ್ವಿ, ನೀ ಚೆನ್ನಾಗಿದ್ಯಾ? ಏಯ್ ನಿಂತ್ಕೋ ಅಲ್ಲೇ. ಯಾರು ನೀನು? ಅಣ್ಣ, ನಾನಣ್ಣ ನಿಮ್ ತಂಗಿ ಮೋಹಿನಿ. ಇನ್ನ ನಮ್ಮ ವೈರಿಗಳ ಸಂಬಂಧ ಯಾವತ್ತು ಬೆಳೆಸ್ದೇವ್ ಅವತ್ತೇ ನಮ್ಮ ಪಾಲಿಗೆ ನಮ್ಮ ತಂಗಿ ಸತ್ತೋದ್ಲು. ಮತ್ತೆ ಮುಖ ತೋರ್ಸಕ್ ಬಂದಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ? ಹೊರಟ ಹೋಗ್ ಮೊದ್ಲಿಂದ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅವಳು ನಿಮ್ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ಏನೋ ಅಪರೂಪಕ್ಕೆ ಮನೆಗ್ ಬಂದಿದ್ರೆ ಹೀಗೆಲ್ಲ ಮಾತಾಡ್ತಾರೇನೋ? ಇಲ್ಲ, ಉಡಿ ತುಂಬಿ ಕಳಿಸ್ಕೊಡ್ತಾರೆ. ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೋ. ಏಯ್ ನಡಿಯ ಹೊರಗೆ. ಅಣ್ಣ, ನನ್ ಮಾತ್ ಕೇಳೋಣ. ಜಾಸ್ತಿ ಮಾತಾಡ್ಬೇಡ, ಹೊಟ್ಟೋಗ್. ಅಣ್ಣ ಲೇ, ನಾನು ಬೇಡವಾ? ಏಯ್, ನನ್ನ ಹೆಂಡತಿ ಮೇಲೆ ಇನ್ನೊಂದ್ಸರಿ ಕೈ ಮಾಡಿದ್ರೆ ತುಂಡು ಕತ್ತ ಸಾಕ್ಬಿಡ್ತೀನಿ. ಇವಳು ರಾಯರ ಮನೆ ಸೊಸೆ. ನಾಚಿಕೆ ಆಗಲ್ಲ ನಿನಗೆ? ನಮ್ಮನೆ ವಸೂಲ್ ತುಳಿದ ಮೇಲೆ ಏನೇ ಕೆಲಸ ನಿಂಗಿಲ್ಲಿ? ಅವ್ರಿಗೆ ತಂಗಿನ ಮಮಕಾರ ಇದ್ದಿದ್ರೆ ಹಳೆಯ ದ್ವೇಷನೆಲ್ಲ ಮರೆತು ಮನೆ ಕರ್ಕೊಂಡೋಗಿ ಉಪಚಾರ ಮಾಡ್ತಾ ಇದ್ರು. ಆ ಯೋಗ್ಯತೆ ಎಲ್ಲಿದೆ ಅವ್ರಿಗೆ? ನಡಿಯ ಮನೆಗೆ. ಏನ್ ಮುಖ ನೋಡ್ತೀಯ? ಬೇಗದ್ರೆ ರೈಸ್ ಆಗ್ಬಿಡ್ತೀನಿ. ಒಂದ್ ವಾರದಿಂದ ಒಳ್ಳೆ ಊಟ ಆಗಿದೆ ತಾಯಿ. ನೀವು ಅನ್ನಪೂರ್ಣೇಶ್ವರಿ ಇದ್ದಂಗೆ. ಇದೇನಿದು ಒನಕೆ ಪೂಜೆ ಮಾಡ್ತಾ ಇದ್ದೀರಾ? ಅದು ನಿನ್ನೆ ರಾತ್ರಿ ನಮ್ಮ ಯಜಮಾನ ಕನ್ಸಲ್ಲಿ ವೆಂಕಟರಮಣ ಸ್ವಾಮಿ ಬಂದು ಹೇಳಿದ್ರಂತೆ. ಏನಂತ? ನಿಮ್ ಮನೆಗ್ 3 ದಿನ ಅತಿಥಿಗಳು ಬಂದಿದಾರಲ್ಲ, ನಾವೇ ಈ ಒನಕೆ ತಗೊಂಡು ಅವ್ರ ತಲೆ ಮೇಲೆ ಪಠಾರ್ ಅಂತ ಹೊಡೆದ್ರೆ ಈ ಒನಕೆ ಚಿನ್ನದಾಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನೀವು ಕೂತ್ಕೊಳ್ಳಿ, ಬಂದು ಕೂತ್ಕೊಳ್ಳಿ, ಬರ್ತಾರೆ. ಅಯ್ಯೋ ಗೋವಿಂದ, ಏನಾಯ್ತು ಗೋವಿಂದ? ಯಾಕೆಲ್ಲ ಹೊಟ್ಟೋಗ್ತಾ ಇದ್ದೀರಾ ಗೋವಿಂದ? ಬನ್ನಿ ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ಯಾಕೆ? ಅಯ್ಯೋ, ನಿಮ್ಗೋಸ್ಕರ ವಡೆ ಪಾಯಸ ಎಲ್ಲ ಮಾಡ್ಸಿದೀನಿ ಗೋವಿಂದ. ಅಯ್ಯೋ, ಏನೇನೋ ಮಾತಾಡ್ತಾ ಇದ್ದೀರಾ ಗೋವಿಂದ. ಬನ್ನಿ ಗೋವಿಂದ, ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ನಿಮ್ ಸವಾಸ ಮಾಡಿದಕ್ಕೆ ಏನಾಯ್ತು? ನಮ್ ತಲೆ ಮಾದೇವಿ ಮಾದೇವಿ, ಯಾಕೆ ಅವರೆಲ್ಲ ಕೋಪಿಸ್ಕೊಂಡು ಹೊಟ್ಟೋಗ್ತಾ ಇದಾರೆ? ಅವ್ರಿಗೆ ಒನಕೆ ಬೇಕಂತೆ. ಅಯ್ಯೋ, ಒನಕೆ ತಾನೆ, ಕೇಳಿದ್ರೆ ಕೊಟ್ಬಿಡ್ಬಾರ್ದಾಗಿತ್ತಾ? ಇದು ಹಳೇದು, ನಮ್ ಯಜಮಾನ್ರ ಬರ್ಲಿ ಹೊಸ ತರ್ಸ್ಕೊಡ್ತೀನಿ ಅಂತ ಹೇಳಿದಿಕ್ಕೆ ನಮ್ಗೆ ಈ ಒನಕೆನೆ ಬೇಕು ಅಂತ ಕೋಪ ಮಾಡ್ಕೊಂಡು ಹೊಟ್ಟೋದ್ರಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ಮನೆಗೆ ಬಂದ ಅತಿಥಿಗಳನ್ನ ಕೋಪಿಸ್ಕೊಂಡು ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅವ್ರು ಈ ಒನಕೆನೆ ಬೇಕು ಅಂತ ಕೇಳಿದ್ರ? ಅಯ್ಯೋ, ಕೊಡ್ಬಾರ್ದಾಗಿತ್ತೇನೆ. ಸರಿ ಬಿಡು, ನಾನೇ ಹೋಗಿ ಕೊಟ್ಬಿಟ್ಟು ಸಮಾಧಾನ ಮಾಡ್ಬರ್ತೀನಿ. ಗೋವಿಂದ, ಯಾಕೋ ನಮ್ ಟೈಮೇ ಸರಿ ಇಲ್ವಲ್ಲ. ಅಲ್ಲಿ ನೋಡಿದ್ರೆ ಅವಳು ನಮ್ 3 ಜನ ತಲೆಗಳನ್ನೇ ಬೋರ್ಸಾಕ್ಬಿಟ್ರು. ಒಂಚೂರು ಯಾಮಾರಿದ್ರೆ ಇವನು ನಮ್ 3 ಜನ ತಲೆಗಳನ್ನೇ ಹೊಡೆದಾಕ್ಬಿಡ್ತಾ ಇದ್ನಲ್ಲಪ್ಪ. ಗೋವಿಂದ, ಇನ್ನೂ ಇಲ್ಲೇ ಇದ್ದೀರಾ ಗೋವಿಂದ? ನಿಂತ್ಕೊಳ್ಳಿ ಗೋವಿಂದ, ನಿಂತ್ಕೊಳ್ಳಿ ಗೋವಿಂದ. ಬೆನ್ನತ್ತಿನ
ವಯಸ್ಸಿನ ಬೇತಾಳ ಅಂತಾರ ಒನ್ ಕೇಳ್ಕೊಂಡು ನಮ್ಮ ಹಿಂದೆನೆ ಬಿದ್ದವನೆ ನಮ್ಮ ತಲೆಗಳ ಮೇಲೆ ಕಣ್ ಬಿದ್ಬಿಟ್ಟಲ್ಲ ಅವನಿಗೆ ಇವತ್ತೇನಾದ್ರೂ ಅವ್ನ ಕೈ ಸಿಗಾಕೊಂಡ್ಬಿಟ್ರೆ ಗ್ಯಾರಂಟಿ ಹೊಡೆದಾಕ್ಬಿಡ್ತಾನೆ ನಮ್ಮ ತಲೆಗಳನ್ನ ಓಡ್ರಲ್ಲ ಏನೇ ಒಬ್ಳೆ ಬಂದ್ ದೇವಸ್ಥಾನದಲ್ಲಿ ಹೀಗ್ ಸುತ್ತಾ ಇದ್ಯಾ? ಹೌದು, ದೇವರ ಹತ್ರ ಏನ್ ಬೇಡ್ಕೊಂಡೆ? ನನ್ನ ಕಾರ್ಯನ ಬೇಗ ನೆರವೇರಿಸಿ ಇದ್ರಲ್ಲಿ ನನಗೆ ಗೆಲುವು ಸಿಗ್ಲಿ ಅಂತ. ಮೋಹಿನಿ, ಹೇಗಿದೆ ನಿನ್ ಮ್ಯಾರಿಡ್ ಲೈಫು? ಅಯ್ಯೋ ಅದಾ ತುಂಬಾ ಬೋರ್ ಕಣೆ. ಬೋರಾ? ಇದೇನೆ ಹೀಗೆ ಹೇಳ್ತಿದ್ಯಾ? ಏನೇ ಮಾಡೋದು, ಹೇಗಾದ್ರೂ ಮಾಡಿ ಅವನ ಬಲೆಗೆ ಹಾಕೊಂಡು ಕೋತಿ ತರ ಕುಣ್ಸೋಣ ಅಂದ್ರೆ ಅವನು ನನಗಿಂತ ಹುಷಾರು, ಹತ್ರನೇ ಬರಲ್ಲ ಅಂತಾನೆ. ಹತ್ರ ಬರಲ್ವಾ? ಕುರಿಗ್ ಸೊಪ್ಪು ತೋರ್ಸ್ಬಿಟ್ಟು ಕರ್ಕೊಂಬಂದ್ ಕತ್ತರಿಸ್ತಾರಲ್ಲ, ಹಾಗೆ ಕತ್ತರಿಸೋ ತಾನೆ. ನೀನ್ ಹೇಳ್ದಾಗೆ ನಾನು ಅವನ ಕುರಿ ಅಂತಾನೆ ತಿಳ್ಕೊಂಡಿದ್ದೆ, ಆದ್ರೆ ಅವನು ಹುಲಿ. ಏನೇ ಮಾಡೋದು, ನಾನು ಏನೇನೋ ಸೆಂಟಿಮೆಂಟ್ಸ್ ಎಲ್ಲ ಟ್ರೈ ಮಾಡಿ ನೋಡ್ದೆ, ಆದ್ರೆ ಅವನು ಹತ್ರನೇ ಬರಲ್ಲ ಅಂತಾನೆ. ಅಯ್ಯೋ ದಡ್ಡಿ, ಸೆಕ್ಸ್ ತೋರ್ಸೋ ಜಾಗದಲ್ಲಿ ಸೆಂಟಿಮೆಂಟ್ಸ್ ತೋರ್ಸಿದ್ರೆ ಯಾವ ಗಂಡಸೆ ಹತ್ರ ಬರ್ತಾನೆ? ಅಯ್ಯೋ, ನನ್ನ ನೋಡಿ 100 ಮೈಲಿ ಓಡ್ ಹೋಗೋನ್ಗೆ ನಾನ್ ತಾನೇ ಏನ್ ಮಾಡಕ್ ಸಾಧ್ಯ? ಓಡ್ ಹೋಗ್ತಾನ? ಅದಕ್ಕೂ ಒಂದ್ ಐಡಿಯಾ ಇದೆ, ಹಾಗ್ ಮಾಡ್ತೀಯಾ? ಏನು ಬುಕ್ನ ನನ್ ಕೈ ಕೊಟ್ಬಿಟ್ಟು ನೀನ್ ಕನ್ಸ್ಕೊಂತಾ ಇದ್ಯಾ? ಇಂತ 10 ಬುಕ್ ನನಗ್ ತಂದ್ಕೊಟ್ರು ನನ್ಗೇನು ಆಗಲ್ಲ. ಮದುವೆ ಆಗದೆ ಗುಂಡ್ರು ಗೋಬಿಗಳಂಗ ಅವರಲ್ಲ ನಿಮ್ಮ ಮಂದಿರು, ಅವ್ರಿಗೆ ತಗೊಂಡೋಗಿ ಕೊಡು. ಏನಾರ ಮೂಡಿಗಿಡ ಬಂದು ಮದುವೆ ಆಗ್ಬೋದು. ಬೋಟ ಅಂದ್ರೆ ಮುಖ ಆಂಜನೇಯಂಗ ಆಗ್ಬೇಕು. ಮುಟ್ಬೇಡ, ಮುಟ್ಟದ ರೈಸ್ ಆಗ್ಬಿಡ್ತೀನಿ ಅತ್ತೆ ಮೇಲೆ. ಅಕ್ಕ, ಏನಾಯ್ತಕ್ಕ? ಗೊತ್ತಾಯ್ತು ಮಾವಯ್ಯ, ಜಾನಕಿ ಅಕ್ಕ ವಾಂತಿ ಮಾಡ್ಕೋತಿದ್ದಾಳೆ. ಹೌದಾ? ಮನೇಲಿ ಯಾರು ಇಲ್ವಾ? ಡಾಕ್ಟರ್ ಕರ್ಸೋತಾನೆ. ಮಾವಯ್ಯ, ನೀವು ತಾತ ಆಗ್ತಿದ್ದೀರಾ. ನಿಜ ಏನಮ್ಮ? ಚಿಂತೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ನಾಗೇಗೌಡ್ರೆ. ಸಂತೆಯಲ್ಲಿ ವ್ಯಾಪಾರ ನಡೆಯೋ ಹಾಗೆ ಜೀವನದಲ್ಲಿ ಏರುಪೇರು ಇದ್ದೇ ಇರುತ್ತೆ. ರಾಯರ್ ಪಂಚಾಯತಿ ಕಟ್ಟೆಯಿಂದ ಇಳಿಲೇಬೇಕು ಅಂದ್ರೆ ಈ ಊರು ಮಂಡಲ್ ಪಂಚಾಯತಿಗೆ ಸೇರ್ಲೇಬೇಕು. ಆಗ ಇಲೆಕ್ಷನ್ ಹಾಗೆ ಆಗುತ್ತೆ. ಅದಕ್ಕೇನಾದ್ರೂ ಏರ್ಪಾಟ್ ಮಾಡಿ. ಹೌದಣ್ಣ, DC ಅವ್ರ ಹತ್ರ ಹೋಗಿ ನಮ್ಮ ಊರ್ನ ಮಂಡಲ್ ಪಂಚಾಯತಿಗೆ ಸೇರಿಸ್ಕೊಂಡು ಎಲೆಕ್ಷನ್ ಮಾಡಿ ಅಂತ ಕೇಳೋಣ. ಅಷ್ಟು ಸುಲಭವಾಗಿ ಎಲೆಕ್ಷನ್ಗೆ ಪರ್ಮಿಷನ್ ಕೊಡೋಕೆ ಅವ್ರು ನಿಮ್ ತರ ಲಾಯರ್ ಅಲ್ಲ, ಡಿಸ್ಟ್ರಿಕ್ಟ್ ಕಮಿಷನರ್. ಇದಕ್ಕೆ ರಾಜಕೀಯ ಆಟ ಆಡ್ಬೇಕು, ಗೂಂಡಾಗಿರಿ ಮಾಡಿಸ್ಬೇಕು. ಅಂದ್ರೆ ಊರಲ್ಲೂ 4-6 ತಲೆ ಉರುಳಬೇಕು, ಒಂದು ದೊಡ್ಡ ಗಲಾಟೆ ಮಾಡಿಸ್ಬೇಕು. ಆಗ್ಲೇ ನಿಮ್ ಪ್ಲಾನ್ ಸಕ್ಸಸ್ ಆಗೋದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಗೌಡ್ರೆ? ಯಾರ್ ತಲೆ ಉರುಳಿಸ್ಬೇಕು ಅಂತ. ಇನ್ಯಾರಣ? ನಮ್ ತಂಗಿನ ಮದುವೆ ಆಗವನಲ್ಲ ಮಂಜ, ಮೊದಲು ಅವನ್ ಮುಗಿಸ್ಬೇಕು. ಯಾರ ತಲೆನಾದ್ರೂ ಉಳಿಸಿ, ಆದ್ರೆ ಮಾಡಿಸಿದವ್ರು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಣ್ಣ, ಇವತ್ತು ಅದಕ್ಕೆ ಶ್ರೀಮಂತ ಅನ್ಬಿಟ್ಟು ಮನೇಲಿ ಅಪ್ಪಯ್ಯ ಎಲ್ರು ಕಾಯ್ತಾ ಇರ್ತಾರೆ. ಹೌದು ಮಂಜ, ಬೇಗ ಓಡ್ಸು, ಮಳೆ ಬೇರೆ ಬರೋ ಹಾಗಿದೆ. ಬೇಗ ಮನೆ ಸೇರೋಣ, ಓಡ್ಸು. ಅಯ್ಯೋ, ಮಳೆ ಶುರು ಆಗೋಯ್ತಲ್ಲ ಮಂಜ, ಓಡ್ಸು, ಬೇಗ ಓಡ್ಸಪ್ಪ, ಓಡ್ಸು. ಮಂಜು
ಮಂಜು ಅಣ್ಣ ಮಂಜು 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 ಸಾಯೋಕ್ ಮುಂಚೆ ನನ್ಗೊಂದು ಮಾತು ನಡೆಸ್ಕೊಡ್ತೀಯ ಮಂಜು? ಬಿಡ್ತು ಅಣ್ಣ, ಬಿಡ್ತು. ಸಾಯ ಮಾತಾಡ್ತೀಯ? ಅಯ್ಯೋ ಇಲ್ಲ ಮಂಜು, ಇಲ್ಲ ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ನಿಮ್ಮ ಮಾತು ಕೇಳಿ ಜಾನಕಿ ನನ್ನೇ ನಂಬ್ಕೊಂಡು ಬಂದಿದ್ದಾಳೆ. ಅವಳಿಗೆ ನಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ನಾ ಸತ್ ಮೇಲೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಡ. ಅವಳ ಕೊನೆ ಉಸಿರೋರ್ಗು ಮಗನಾಗಿ ನೋಡ್ಕೊತೀನಿ ಅಂತ ಮಾತು ಕೊಡು ಮಂಜು, ಮಾತು ಕೊಡು. ಮಾತು ಕೊಡ್ತಾ ಇದೀನಿ. ಗಾಳಿಗೆ ದೀಪಗಳು ಹಾರೋದ್ವು, ಕರೆಂಟು ಹೋಗ್ಬಿಡ್ತಲ್ಲ. ಏ ಗೋಪಾಲ, ಬರೀ ಅಪ್ಶಕ್ನಗಳೇ ಆಗ್ತಿದ್ದಿಲ್ಲ ರಾಯರೇ. ಸುಮ್ನೆರಮ್ಮ, ಗಾಳಿಗೆ ದೀಪಗಳು ಹಾರೋಗ್ಬಿಟ್ರೆ ಅಪಶಕನ ಆಗೋಯ್ತಾ? ಹಾಗೆಲ್ಲ ಹೇಳ್ಬಾರ್ದು. ಗೋಪಾಲ, ಪೆಟ್ರೋಮ್ಯಾಕ್ಸ್ ಹತ್ಕೊಂಡು ಫ್ಯೂಸ್ ಹೋಗಿದ್ಯಾ ನೋಡು. ಮಂಜು, ದಯಾನಂದ ಎಲ್ಲೋ? ಒಬ್ಬನೇ ಬಂದಿದ್ಯಲ್ಲೋ? ದಯಾನಂದ ಎಲ್ಲೋ? ಅಪ್ಪ ಅಪ್ಪ, ಯಾಕೋ ಅಳ್ತಾ ಇದ್ಯಾ? ಏ ದಯಾನಂದ ಎಲ್ಲೋ? ಯಾಕೋ ಮಂಜು, ಯಾಕೋ ಮಲಗಿದಾನೆ? ಏನಾಯ್ತು? ಮಾತಾಡೋ ದಯಾನಂದ, ಏನಾಯ್ತು? ಯಾಕೆ ಮಲಗಿದಾನೋ? ದಯಾನಂದ, 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 ಅಬ್ಬಯ್ಯ, ಪ್ಯಾಟೆನ ಗೊಬ್ಬರ ತುಂಬ್ಕೊಬರ್ಬೇಕಾರೆ ಯಾರೋ ಮುಸ್ಕಾಕೋ ಬೇಲ್ ಬಿದ್ರು. ಆ ಗಲಾಟಿಲಿ ಹಣ್ಣೇನ ಉಳಿಸ್ಕೊ. ಗೋಪಾಲ, ಮಂಜು, ಇಳಿಸ್ಕೊಡ್ರಪ್ಪ. ಎಲ್ಲಿ ಅವ್ರು ಬಂದ್ರ? ಯಾಕೆ ಮಾವ? ಯಾಕೆ ಹೊತ್ಕೊಂಡ್ ಬರ್ತೀರಾ? ಅಯ್ಯೋ, ಏನಾಯ್ತು ಅವ್ರಿಗೆ? ಮಾವ, ಯಾಕೆ ಮಾವ ಏನು ಹೇಳ್ತಾ ಇಲ್ಲ? ಯಾರನ್ನು? ಅಯ್ಯೋ, ರಕ್ತ ಬರ್ತಾ ಇದೆ. ಯಾಕೆ ಅವ್ರ ರಕ್ತ ಬರ್ತಾ ಇದೆ? ಏನಾಯ್ತು ಅವ್ರಿಗೆ? ಏ ಮಂಜ, ಹೇಳೋ, ಅವ್ರಿಗೇನಾಯ್ತು? ಏನಾಯ್ತು? ಮಾವ, ಒಳಗೆ ಕರ್ಕೊಂಡ್ ಬನ್ನಿ, ಮಳೆಯಲ್ಲಿ. ಹೇಳೋ, ನಿಜ ಹೇಳೋ, ಏನಾಯ್ತು? ಹೇಳೋ, ಯಾಕಂತೆ ನೀನು? ಹೇಳೋ, ಅವ್ರಿಗೇನಾಯ್ತು? ನನ್ ದೇವ್ರಿಗೇನಾಯ್ತು? ಹೇಳೋ ಮಂಜ, ನನ್ ದೇವ್ರಿಗೇನಾಯ್ತು? ಹೇಳೋ. ಅಯ್ಯೋ, ಇಲ್ಲ, ಸಾಧ್ಯ ಇಲ್ಲ, ಅವನನ್ನ ಬಿಟ್ಟೋಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ಬನ್ನಿ, ಇಲ್ಲ, ಕರ್ಕೊಂಡೋಗಿ. ಇಲ್ಲ, ನಾನು ಒಪ್ಪಲ್ಲ. ಓ ಗಾಡ್, ಎಂತ ಅನಾಹುತ ಆಗಿದೆ ರಾಯರೇ. 1 ಗಂಟೆ ಮುಂಚೆ ನಿಮ್ಮ ಊರಲ್ಲಿ ದೊಡ್ಡ ಗಲಾಟೆ ನಡೀತು ಅಂತ ಇನ್ಫಾರ್ಮೇಶನ್ ಬಂತು. ಇಲ್ಲಿ ಬಂದು ನೋಡಿದ್ರೆ 4-5 ಜನ ಸತ್ತಿದ್ರು. ಅದರಲ್ಲಿ ನಿಮ್ಮ ಮಗನೂ ಒಬ್ಬ ಅಂತ ತಿಳಿದು ತುಂಬಾ ದುಃಖ ಆಯಿತು. ದಯವಿಟ್ಟು ಬಾಡಿನ ನಮ್ಮ ಹ್ಯಾಂಡ್ ಓವರ್ ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು. ಇಲ್ಲ, ನನ್ನ ಮಗನ ಬಾಡಿ ನಾನು ಕೊಡೋದಿಲ್ಲ ಇನ್ಸ್ಪೆಕ್ಟರ್. ನಮ್ಮ ಅಣ್ಣನ ಬಾಡಿ ನಾವು ಕೊಡೋದಿಲ್ಲ. ನೋಡಿ, ಹಠ ಮಾಡಬೇಡಿ. ಕೊಲೆ ಪ್ರಕರಣದಲ್ಲಿ ಕಾನೂನು ಪ್ರಕಾರವಾಗಿ ಪೋಸ್ಟ್ ಮಾರ್ಟಮ್ ಆಗಲೇಬೇಕು. ಅದಾದ್ಮೇಲೆ ಈ ಬಾಡಿನ ವಾಪಸ್ ತಗೊಳ್ಳಿ. ಕಾನ್ಸ್ಟೇಬಲ್ಸ್, ಈ ಬಾಡಿನ ಆಂಬ್ಯುಲೆನ್ಸಿಗೆ ಶಿಫ್ಟ್ ಮಾಡಿ. ಏನು ಭಯ ಪಡಬೇಡಿ, ಗಾಬರಿ ಆಗಿದೆ ಅಷ್ಟೇ. ಧೈರ್ಯ ತಂದ್ಕೊಳ್ಳಿ, ಔಷಧಿ ಬರ್ಕೊಡ್ತೀನಿ, ಕೊಡ್ತಾ ಇರಿ. ಜಾನಕಿ, ನೀನ್ ಧೈರ್ಯ ತಗೋಬೇಕಮ್ಮ. ನಿನ್ನ ಮುಖದಲ್ಲಿ ನನ್ನ ಮಗನ್ನ ನೋಡ್ತಾ ಇದ್ದೀನಮ್ಮ. ನೀನ್ ಧೈರ್ಯ ತಗೊಮ್ಮ. ಪೊಲೀಸ್ ರಿಪೋರ್ಟ್ ಪ್ರಕಾರ ನಿಮ್ಮೂರಲ್ಲಿ ನಡೆದಿರೋ ಕೊಲೆಗಳು ಯಾರೋ ಡಕಾಯಿತರು ಮಾಡಿರೋದು ಅಂತ ಇದೆ. ಇಷ್ಟು ದಿವಸ ಇಲ್ದಿರೋ ಡಕಾಯ್ತರು ಈಗ ಎಲ್ಲಿಂದ ಬರ್ತಾರೆ ಸರ್? ಇದೆಲ್ಲ ನಾಗೇಗೌಡ ಮಾಡಿಸಿರೋ ಕೊಲೆನೆ. ಇದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ? ಏ ಮಂಜು, ನಾಗೇಗೌಡರು ಕೊಲೆ ಮಾಡ್ತಿರೋದು ನೀನ್ ನೋಡ್ದೇನೋ? ಇಲ್ಲಪ್ಪ. ಸುಮ್ಮನಿರು. ಆತನೇ ಕೊಲೆ ಮಾಡ್ಸಿದ್ರೆ ನಿಮ್ಮ ಅಣ್ಣ ಒಬ್ನೇ ಕೊಲೆ ಆಗ್ಬೇಕಾಗಿತ್ತು, ಬೇರೆಯವರೆಲ್ಲ ಕೊಲೆ ಆದ್ರಲ್ಲ. ನೋಡಿ ಸಾಹೇಬ್ರೆ, ನಾನು ಪಂಚಾಯತಿಯಲ್ಲಿ ನ್ಯಾಯ ಹೇಳೋನು. ನಮ್ಗೆ ಆಗೋರು ಇರ್ತಾರೆ, ಆಗದಿರೋರು ಇರ್ತಾರೆ. ಮೊನ್ನೆ ನಡೆದ ಗಲಾಟೆಯಲ್ಲಿ ಇವನು ಅಲ್ಲೇ ಇದ್ದ. ಅವ್ರು ಯಾರು, ಎಲ್ಲಿಂದ ಬಂದ್ರು ಅನ್ನೋದು ಇವನಿಗೂ ಗೊತ್ತಿಲ್ಲ. ಹೀಗಿರುವಾಗ ನಾವ್ ಯಾರ ಮೇಲಂತ ಕಂಪ್ಲೇಂಟ್ ಕೊಡೋದು? ನಿಜವಾದ ಕೊಲೆಗಾರನ ಕಂಡು ಹಿಡೀರಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಷ್ಟೇ ನನ್ನ ಪ್ರಾರ್ಥನೆ. ನೋಡಿ ಗೌಡ್ರೆ, ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ
ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಅನ್ಸುತ್ತೆ. ನಾನು ಈ ಕೇಸನ್ನ ರಿಓಪನ್ ಮಾಡ್ತೀನಿ. ಯಾಕ್ರೆ ನಮ್ಮ ನಡ್ಕೊಂಡು ಹೋಗ್ತಾ ಇದ್ದೀರಾ? ರಾಯರ ಮಗ ದಯಾನಂದನ ಕೊಲೆ ಮಾಡಿದಿರಾ ಅಂತ ರಾಯರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೋ ಬಹಳ ಕೇಳ್ತಾ ಇದೀಯ? ಹತ್ತು ಒಳಗೆ ಹತ್ತು. ಯಾಕೆ ಕೊಲೆ ಮಾಡಿದೆ? ಯಾಕೆ ಕೊಲೆ ಮಾಡಿದ್ರಿ? ಒಪ್ಕೊಳ್ಳಲೇ, ಇಲ್ಲ ಅಂದ್ರೆ ಪ್ರಾಣನ ತೆಗೆದು ಬಿಡ್ತೇನೆ. ಇನ್ಸ್ಪೆಕ್ಟರ್, ಏನು ಯಾಕ್ರಿ ನಮ್ ಜನ ನಡ್ಕೊಂಡ್ ಬಂದಿದ್ದೀರಾ? ಮಾಡಿರೋ ಕೊಲೆನ ಬಾಯ್ ಬಿಡಿಸೋಕೆ. ಮಗು ತರ ಮುದ್ದು ಮಾಡಿದ್ರೆ ಬಾಯ್ ಬಿಡಲ್ಲ ಅಂತ ಇದ್ರ ರುಚಿ ತೋರಿಸ್ತಾ ಇದ್ದೀನಿ. ಕೊಲೆ ಮಾಡಿದವ್ರು ನಡ್ಕೊಂಡ್ ಬರೋದು ಬಿಟ್ಟು ನಮ್ ಜನ ಯಾಕೆ ನಡ್ಕೊಂಡ್ ಬಂದಿದ್ದೀರಾ? ನಿಮ್ಮೂರಲ್ಲಿ ಕೊಲೆ ನಡೆದ ಮೇಲೆ ನಿಮ್ಮೂರವ್ರನ್ನ ಬಿಟ್ಟು ಹಾದಿಯಲ್ಲೋ ಬೀದಿಯಲ್ಲೋ ಓಡಾಡ್ಕೊಂಡಿರೋರ್ನ, ಕಾಡಲ್ಲಿರೋರ್ನ ಹಿಡ್ಕೊಂಡು ಬರಕಾಗತ್ತೇನ್ರಿ? ಕೊಲೆ ಡಕಾಯಿತರು ಮಾಡಿಲ್ಲ ಅಂತ ಕೇಸ್ನ ಓಪನ್ ಮಾಡಿಸೋರು ನೀವೇ ತಾನೆ? ಹೌದು. ಹಾಗಂತ ನಮ್ ಜನನೇ ಕೊಲೆ ಮಾಡಿದಾರೆ ಅಂತ ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋ ನೆಪದಲ್ಲಿ ಅಮಾಯಕರನ್ನ ಕರ್ಕೊಂಡ್ಬಂದು ಹಿಂಸೆ ಕೊಟ್ಟು ನಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತ ಇದ್ದೀರಾ? ನೋಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣನ ಕೊಲೆ ಮಾಡಿದವ್ರನ್ನ ನೀವು ಕಂಡಿಡದೇ ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಮೊದಲು ಇವನ್ನ ರಿಲೀಸ್ ಮಾಡಿ. ಆಯ್ತು. ಹಾಗಂತ ಇದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಬರೆದು ಕೊಡು. ಬಿಡ ಅವ್ರನ್ನ. ಮಾತ್ರೆ ತಗೊಳಕ್ಕೆ ನೀರ್ ತಂದಿದ್ದೀನಿ. ಅಲ್ಲಿಟ್ಬಿಡಮ್ಮ, ಆಮೇಲೆ ತಗೋತೀನಿ ನಾನು. ಅದಕ್ಕೆ ಮಾತ್ರೆ ತಗೊಂಡ್ರ? ಅಲ್ಲಿಡು, ಆಮೇಲೆ ತಗೊಳ್ತೀನಿ ಅಂದ್ರು. ಅದಕ್ಕೆ ಮಾತ್ರೆ ತಗೊಂಡ್ರ? ಇಲ್ಲಪ್ಪ, ಆಮೇಲೆ ತಗೋತೀನಿ. ಏನದ್ಕೆ ನೀವು? ಇಲ್ಲ, ಬೇಡ. ಇಲ್ಲ, ತಗೊಳ್ಳೋದಕ್ಕೆ ಬೇಡ ಮರಿ, ತಗೊಳ್ಳಿ. ಯಾವ ಕಾಯಿಲೆನೇ ಇಲ್ಲ. ತಗೊಳ್ಳೋದಕ್ಕೆ. ಅಯ್ಯೋ, ಟಾನಿಕ್ ತಗೊಂಡ್ರ? ಅಲ್ಲಿದೆ. ಮಂಜು, ಯಾಕೆ ಹೀಗೆ ಮಾಡಿದೆ ನೀನು? ನೀವು ಕೂತ್ಕೊಳ್ಳಿ. ನಿನ್ ಗಂಡನೇ ಮಾತ್ರ ಅಲ್ಲ, ನನ್ ಗಂಡ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದ. ಈ ಮನೇಲಿ ಗಂಡಸ್ರೇ ಉಪಚಾರ ಮಾಡ್ಬೇಕು. ನಾವು ಮಾಡಿದ್ರೆ ಯಾರಿಗೂ ಇಷ್ಟನೇ ಆಗಲ್ಲ. ಅದಕ್ಕೆ ಇರ್ಬೇಕು. ಮದ್ವೆ ಆದಾಗಿಂದ ಒಂದು ದಿನನೂ ನನ್ ಗಂಡ ನನ್ ಮೈ ಮುಟ್ಟಿಲ್ಲ. ನನ್ನ ಹತ್ರ ಸರಿಯಾಗಿ ಮಾತಾಡೂ ಇಲ್ಲ. ಹೀಗಾದ್ರೆ ಹೇಗ್ ಸಂಸಾರ ಮಾಡೋದು? ತಗೊಳ್ಳೋದಕ್ಕೆ ಈ ಟಾನಿಕ್ ಕುಡಿರಿ. ಅಲ್ಲಿಡ, ಆಮೇಲೆ ಕುಡ್ಕೋತೇನೆ ನಾನು. ಇದನ್ನ ಕುಡಿದೇ ಹೋದ್ರೆ ನಿಮ್ಮ ಆರೋಗ್ಯ ಹಾಳಾಗೋಗ್ಲಿ. ನಾನ್ ಸತ್ತೋದ್ರೂ ಪರವಾಗಿಲ್ಲ, ಮೊದಲು ಹೊರಟೋಗಿಲ್ಲಿಂದ ನೀನು. ಅಲ್ಲಿಟ್ಬಿಟ್ಟು ಹೊರಟೋಗು. ಬರ ಇಲ್ಲಿ. ಏನೇ ಕಿಟಕಿಲಿ ಬಗ್ ನೋಡ್ತಾ ಇದ್ಯಾ? ಅದು ಒಳಗೇನೋ ನಡೀತಾ ಇದೆ, ಹೋಗ್ ನೋಡು ಅಂತ ಮೀನಾಕ್ಷಿ ಅಕ್ಕ ಹೇಳಿದ್ರು. ಅದಕ್ಕೆ ನಾನಲ್ಲಿ ಅದಕ್ಕೆ ಏನ್ ಹೇಳಿದ್ರಿ ಅವಳ ಹತ್ರ? ಇರೋದ್ ಹೇಳ್ದೆ. ಈ ಮನೇಲಿ ಯಾವಾಗ ಏನೇನ್ ನಡೆಯುತ್ತೆ ಅಂತ ಯಾರಿಗ್ ಗೊತ್ತು? ಒಬ್ಬ ಮಗ ಅಮ್ಮನ್ ಉಪಚಾರ ಮಾಡ್ತಿದ್ದ ಅಷ್ಟೇ. ಯಾಕೆ ಉಪಚಾರ ಮಾಡಕ್ ನಾವಿಲ್ವಾ? ನಾವೇನ್ ಮಾಡಲ್ಲ ಅಂತಿದ್ವಾ? ಈ ಕಣ್ಣ ಮುಚ್ಚಾಲೆ ನಾಟಕ ಎಲ್ಲ ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು. ಕಣ್ಣ ಮುಚ್ಚಾಲೆ? ಏನ್ ಮಾತಾಡ್ತಾ ಇದ್ದೆ ನೀನು? ಏಯ್, ನೀನು ಗೀನು ಅಂತ ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ನಿನ್ ಹೆಂಡತಿ ಹತ್ರನೇ ಸರಿಯಾಗಿ ನಡ್ಕೊಳಕ್ ಯೋಗ್ಯತೆ ಇಲ್ಲ ನಿನಗೆ. ನನ್ನ ಹತ್ರ ಬಂದ್ಬಿಟ್ಟ ಮಾತಾಡೋಕೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಮೇಲೆ ದಬಾಳಿಕೆ ಮಾಡ್ತೀಯನೋ ನೀನು? ಇವತ್ತೇ ಈ ಕ್ಷಣದಲ್ಲೇ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಆಗ ನಾನು ಯಾರು ಅಂತ ತೋರಿಸ್ತೀನೋ. ಆಗ ನಾನು ತೋರಿಸ್ಲಿಲ್ಲ, ನನ್ನ ಹೆಸರು ಮೀನಾಕ್ಷಿನೇ ಅಲ್ಲ ಕಣೋ. ಹೋಗ್ಬೇಡವಾ? ಬೇಡ ಮೀನಾಕ್ಷಿ. ಏನಪ್ಪ ಇದಲ್ಲ? ಅದಕ್ಕೆ ಅವಳಿಗೆ ದುಡುಕ್ ಸ್ವಭಾವ ಮಾತಾಡ್ಬಿಟ್ಟಿದ್ದಾಳೆ. ನೀನು ಬುದ್ಧಿ ಬೇಡವಾ? ಮಾವನ್ ಗೊತ್ತಾದ್ರೆ ಏನಾಗ್ಬೇಕು ನೋಡು. ಮೊದಲು ನಿಮ್ಮ ಅಣ್ಣನ ಕೇಳು, ಅವಳನ್ನ ಸಮಾಧಾನ ಮಾಡು. ಹೋಗು, ಹೋಗ್ ಮರಿ. ಏನಂದೆ? ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀಯಾ? ಎಲ್ಲಿಗೆ? ಬೇರೆ ಕಡೆ ಜೀವನ ನಡೆಸೋದಕ್ಕೆ. ನನಗೂ ನನ್ನ ಹೆಂಡತಿಗೂ ಮರ್ಯಾದೆ ಇಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿರೋ ಚೆನ್ನಾಗಿರಲ್ಲ ಅಂತ ತಿಳ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಮರ್ಯಾದೆ ಹೋಗುವಂಥದ್ದು ಏನ್ ನಡೀತಿ ಈ ಮನೆಯಲ್ಲಿ? ಅಪ್ಪಯ್ಯ, ಅದನ್ನ ನಾನು ಹೇಳ್ತೀನಿ. ಮೊನ್ನೆ ಒಂದು ಚಿಕ್ಕ ಜಗಳದಲ್ಲಿ ಅತಿಯಾಗ ಒಂದು ಮಾತು ಬೈದೆ. ಬೈದಿಲ್ಲ ಅಪ್ಪಯ್ಯ, ಅವಳ ಮೇಲೆ ಕೈ ಮಾಡಿದಾನೆ. ಅವಳ ಮೇಲೆ ಕೈ ಮಾಡೋದಕ್ಕೆ ಇವನ್ ಯಾರು?
ಅವಳೇನಾದ್ರು ತಪ್ಪಡಿದ್ರೆ ನನ್ನ ಹತ್ರ ಹೇಳ್ಬೇಕಾಗಿತ್ತು. ಇಲ್ಲ ಅಣ್ಣ, ಕೈ ಮಾಡ್ಲಿಲ್ಲ. ದೊಡ್ಡತ್ತಿಗೆ ಬಗ್ಗೆ ಕೆಟ್ಟ ಮಾತಾಡಿದ್ರು, ಕೋಪ ತಡೆಯಕ್ಕಾಗದೆ ಅವ್ನ ಮಾತು ಬೈದೆ ಅಷ್ಟೇ. ಅದ್ ನನ್ ತಪ್ಪು. ಅದಕ್ಕೆ ಬೇಕಾದ್ರೆ ಕ್ಷಮಾಪಣೆ ಕೇಳ್ತೀನಿ. ಅತ್ತಿಗೆ ಮಾತು ಕೇಳ್ಕೊಂಡು ಮನೆ ಮಾತ್ರ ಬಿಟ್ಟು ಹೋಗ್ಬೇಡ ಕೊಡೋ. ಹೌದೌದು, ನೀನ್ ಹೇಳೋದೆಲ್ಲ ಸರಿ, ನಾನ್ ಮಾಡೋದೆಲ್ಲ ತಪ್ಪು. ಏನೋ ಈ ಮನೇಲಿ ನಡೀತಿರೋದ್ ನೋಡೋಕಾಗ್ದೆ ಮರ್ಯಾದೆಗ್ ನಡ್ಕೊಂಡು ವಂಶದ ಗೌರವ ಉಳ್ಸಪ್ಪ ಅಂತ ಹೇಳಿದ್ದು ನನ್ ತಪ್ಪಮ್ಮವ. ನೋಡಿ ಅತ್ತಿಗೆ, ನಾನ್ ಈ ಮನೆ ಮಗ. ಗೌರವದ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಗೊತ್ತು ಗೊತ್ತು, ಚೆನ್ನಾಗ್ ಗೊತ್ತು. ಈ ಮನೆ ಮರ್ಯಾದೆ ಹೇಗ್ ಕಳಿಯೋದು ಅಂತ ನಿಂಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಮಂಜು, ನೋಡಿದ್ರ ನಿಮ್ ಮುಂದೆನೆ ಹೇಗ್ ನಡ್ಕೋತಿದ್ದಾನೆ ಅಂತ. ಇಲ್ಲ, ಕೇವಲ ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋದ್ರೆ ಮತ್ತೆ ಈ ಮನೆ ಹೊಸಲು ತುಳಿಬಾರ್ದು. ಹೋಗ್ಲಿ ಬಿಡ. ಏಯ್ ಮುಚ್ಚಲೆ ಬಾಯ್ನ, ನೀನ್ ಯಾಕಲ್ಲ ನಕ್ಕಿದ್ದು? ನೀವು ನಕ್ಕಿದ್ರೆ ಅದಕ್ಕೆ ನಾನು ನಕ್ಕೆ. ನಾವು ನಕ್ಕಿದ್ದು ಈ ಊರಲ್ಲಿ ರಾಯರ್ ಕುಟುಂಬ ಛಿದ್ರವಾಗಿ ಹೋಯ್ತಲ್ಲ ಅಂತ. ಒಬ್ಬ ಮಗ ಸತ್ತ, ಇನ್ನೊಬ್ಬ ಮಗ ಹಾಸಿಗೆ ದಿಂಬು ತಗೊಂಡು ಮನೆ ಖಾಲಿ ಮಾಡ್ದ. ಇನ್ನ ಆ ರಾಯರ್ ಹೆಣ ಹೊರಕ್ಕೆ ಊರಲ್ಲಿ ಜನ ಇಲ್ಲ. ನಿಮ್ಮಂತವ್ರಿಗೆ ಇಂತ ಮನೆ ಬುದ್ಧಿ ಬರಬಾರ್ದು. ಅಲ್ಕ ನನ್ ಮಗನೇ. ರಾಯರ್ ಹೆಣ ಹೊರಕ್ಕೆ ಜನ ಇಲ್ಲ ಅಂತ ಹೇಳಿದ್ರಲ್ಲ, ಅವ್ರೊಬ್ರೇ ಸಾಕು ವಂಶ ಬಳಗಕ್ಕೆ. ನೋಡಿದ್ರ ಚಿನ್ನದಂತ ಬುದ್ಧಿ. ನನ್ನ ಮಗನೇ. ಇವತ್ತಿ ಮನೆ ಒಂದ್ ಕವಲ್ದಾರಿ ಒಡ್ಕೊಂತು, ನಾಳೆ ಇದೇ ಒಂದು ದೊಡ್ಡ ಟಾರ್ ರಸ್ತೆ ಆಗುತ್ತೆ. ಅರ್ಥವಾಗಿರ್ಬೇಕಲ್ಲ. ಸಭಾಷ್, ನೀನಿಟ್ಟಿದ್ದ ಮುಳ್ಳುಗಿಡದಲ್ಲಿ ನಿನ್ ಸರಿಗೆ ಸಿಕ್ಕಾಕೊಂಡಿದೆಯವ್ವ. ನಾಳೆ ನೀನ್ ಬಾಳು ಹೀಗಾದ್ರೆ ಪಶ್ಚಾತ್ತಾಪ ಪಡೋಕೆ ಯಾರು ಇರೋದಿಲ್ಲ. ಹೇಳೋದು ಜಾನಕಿ, ಅರ್ಥ ಮಾಡ್ಕೊ. ಅಣ್ಣ ನೋಡೋಣ, ಇಲ್ಲಿ ಅಂತೂ ನಮ್ಮ ಅಪ್ಪನ ಆಸೆ ಈಡೇರ್ತು. ನಮ್ಮೂರಲ್ಲಿ ಮಂಡಲ್ ಪಂಚಾಯತಿ ಎಲೆಕ್ಷನ್ ನಡಿಬೇಕು ಅಂತ ಹೇಳಿ ಸರ್ಕಾರದವರು ಆಜ್ಞೆ ಹೊರಡಿಸಿದ್ದಾರೆ. ಇನ್ನೇನು ನಮ್ಮೂರಲ್ಲಿ ಎಲೆಕ್ಷನ್ ಆಗತ್ತೆ, ಊರಿಗೆ ಪೊಲೀಸ್ ಸ್ಟೇಷನ್ ಬಂದೇ ಬರುತ್ತೆ. ಆ ರಾಯ ಮೂಲೆ ಸೇರಂತೂ ಗ್ಯಾರಂಟಿ. ಎಲೆಕ್ಷನ್ ಬೇಡ ಅಂತ ಊರ್ ಜನ ಗಲಾಟೆ ಮಾಡ್ತಾರಂತೆ. ಗಲಾಟೆ ಮಾಡಿದ್ರೆ ನಮ್ಗೆ ಒಳ್ಳೇದು. ಆ ಗಲಾಟೆ ಒಳಗೆ ನಮ್ಮೂರ್ 4 ಜನರನ್ನ ಸೇರ್ಸಿದ್ರಾಯ್ತು. 1-2-3 ಜನ ಪೊಲೀಸ್ನವ್ರನ್ನ ಕತ್ತರಿಸ್ಬಿಟ್ರೆ ಕೇಸು ಇನ್ನೂ ಸ್ಟ್ರಾಂಗ್ ಆಗತ್ತೆ. ಆಮೇಲೆ ನಮ್ಮೂರಿಗೆ ಪೊಲೀಸ್ ಸ್ಟೇಷನ್ ಬಂದೇ ಬರುತ್ತೆ. ಹೇಗಿದೆ ನನ್ನ ಲಾಯರ್ ಬ್ರೈನು? ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಒಬ್ಬೊಬ್ಬರ ಕಾಲ್ ಮುರಿದು ಬಿಡ್ತೀನಿ. ಈ ಊರಿಗೆ ಮಂಡಲ್ ಪಂಚಾಯತಿ ತಗೊಂಬಂದು ಈ ಊರ್ನ ಕುಲ್ಗೆಡ್ಸ್ಬೇಕು ಅಂತ ಅವ್ರ ಆ ನಾಗೇಗೌಡ್ರು ಕರೀರಿ ಅವ್ರನ್ನ. ಆಯ್ ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ನಾಗೇಗೌಡ್ರು ಹೇಳಿದ ತಕ್ಷಣ ಎಲೆಕ್ಷನ್ ತರಕ್ಕೆ ಸರ್ಕಾರ ನಾಗೇಗೌಡ್ರ ಮನೆ ಆಸ್ತಿ ಅಲ್ಲ. ಈ ಊರಲ್ಲಿ ಶಾಂತಿ ಕೆಟ್ಟಿದೆ, ನೆಮ್ಮದಿ ಕೆಟ್ಟಿದೆ ಅಂತ DC ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ರು. ನಿಮಗೆ ಎಲೆಕ್ಷನ್ ಬೇಡ ಅಂದ್ರೆ ಹೋಗಿ DC ಕೇಳಿ, ಸರ್ಕಾರಕ್ಕೆ ಕೇಳಿ. ನನ್ನ ಎದುರುಗಡೆ ಯಾರಾದ್ರೂ ನಿಗರಿದ್ರೆ ಒಬ್ಬೊಬ್ಬರ ನರ ಕಟ್ ಮಾಡ್ಬಿಡ್ತೀನಿ ಅಷ್ಟೇ. ನೀವು ಸರ್ಕಾರಿ ಅಧಿಕಾರಿ ಅಲ್ಲ ರೀ, ನಾಗೇಗೌಡ್ರು ಚೇಲ. ಏಯ್ ಏನಂದೆ? ಪೊಲೀಸ್ ಆಫೀಸರ್ಗೆ ಚೇಲ ಅಂತೀಯನೋ? ಸುವರ್ ಚೇಲ ಅಂತೀಯ ನನ್ನ ಮಗನ? ಏನ್ ಹೇಳಿದ ಚೇಲ? ಈ ಊರಿನಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ.
ಯಾರು ಮನೆ ಬಿಟ್ಟು ಹೊರಗಡೆ ಬರಬಾರ್ದು. ನಮಸ್ಕಾರ. ಕೂತ್ಕೊಳ್ಳಿ. ರಾಮಲಿಂಗೇಗೌಡರು ಅಂದ್ರೆ ನೀವೇನಾ? ಹೌದು. ಈ ಊರ್ನಲ್ಲಿ ನನ್ನ ಹೆಸರಿಡಿದು ಯಾರೂ ಕರೆಯಲ್ಲ, ರಾಯರೇ ಅಂತ ಕರೀತಾರೆ. ಯಾಕೆ ಕರೀತಾರೆ? ದೊಡ್ಡ ಮನುಷ್ಯರು ಅಂತ ಕರೀತಾರೆ. ಆದ್ರೆ ನೀವೇನ್ರಿ ಮಾಡ್ತಾ ಇರೋದು? ಮಕ್ಕಳ ಜೊತೆ ಸೇರ್ಕೊಂಡು ರೌಡಿನ ಮಾಡ್ತಾ ಇದ್ದೀರಾ, ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ನಾನು ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಗುಂಡಾಗಿರಿ ಮಾಡ್ತಾ ಇದ್ದೀನ? ಯಾರ್ ಸ್ವಾಮಿ ಹೇಳಿದ್ದು? ಯಾರ್ದೋ ಮಾತನ್ನ ಕೇಳಿ ನಿರ್ಧಾರ ತಗೊಳ್ಳೋನಲ್ಲ ರೀ ನಾನು. ಪೊಲೀಸ್ ರಿಪೋರ್ಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ತಲೆ ತೆಗಿಬೇಕು ಅಂತ ಮಾಡಿದ್ದೀರಿ ನೀವು? ಮಂಡಲ್ ಪಂಚಾಯತಿ ಊರ್ನಲ್ಲಿ ಬರ್ಬೇಕು ಅಂತ ಸರ್ಕಾರ ಆಜ್ಞೆ ಹೊರಡಿಸಿರೋದನ್ನ ವಿರೋಧಿಸೋದಕ್ಕೆ ನೀವ್ ಯಾರ್ರಿ? ನಿಮ್ಗೇನ್ ಅಧಿಕಾರ ಇದೆ? ನೀವೇನು ಮುಖ್ಯಮಂತ್ರಿಗಳ? ಮಂಡಲ್ ಪಂಚಾಯತಿಲಿ ರಾಜಕೀಯ ಇದೆ, ನಮಗೆ ಗ್ರಾಮ ಪಂಚಾಯತಿನೇ ಸಾಕು ಅಂತ ವಿರೋಧಿಸ್ತಾ ಇರೋದು ಜನ, ನಾವಲ್ಲ ಸ್ವಾಮಿ. ಜನನ ಎತ್ಕಡ್ತಿರೋರು ನೀವೇನೆ. ದಯವಿಟ್ಟು ಕ್ಷಮಿಸಿ ಸರ್, ನಾವು ಊರ್ ಮರ್ಯಾದೆನ ಹಾಳು ಮಾಡ್ತಾ ಇಲ್ಲ, ಅದನ್ನ ಕಾಪಾಡ್ತಾ ಇದೀವಿ. ಶಾಂತಿ ಗ್ರಾಮ ಅಶಾಂತಿ ಗ್ರಾಮ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಈ 3 ಜನ. ಕೈ ನಮ್ ಕಡೆ ತೋರಿಸ್ಬೇಡ. ಊರ್ ಹಾಳು ಮಾಡ್ತಾ ಇರೋದು ನೀವು. ನಿಮ್ ಕಡೆ ಕೈ ತೋರಿಸ್ಕೊಳ್ಳಿ. ಊರ್ನ ಹಾಳು ಮಾಡ್ತಾ ಇರೋ ಚಂಡಾಳ ಕೆಲಸ ನಿಮ್ದು, ನಮ್ದಲ್ಲ. ಚಂಡಾಲ್ರು ಗಿಂಡಾಲ್ರು ಅಂದೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀವ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಬಿಡಿ ನೋಡಿ, ಕೂತ್ಕೊಳ್ರಿ ಸುಮ್ಮನೆ. ನೋಡಿದ್ರ ಸಾಹೇಬ್ರ ಹೆಂಗಾಡ್ತಾನ ಅವನು? ಇದನ್ನೇ ನೀವು ಚಾವಡಿ ತಿಳ್ಕೊಂಡ್ರೇನ್ರಿ? ನೀವೆಲ್ಲಿದ್ದೀರಿ, ಯಾರ ಮುಂದೆ ಮಾತಾಡ್ತಾ ಇದ್ದೀರಿ ಅನ್ನೋದು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ರಿ. ನೋಡಿ, ನನಗೆ ಊರಿನಲ್ಲಿ ಶಾಂತಿ ನೆಲೆಸೋದು ಮುಖ್ಯ. ಅಲ್ಲಿ ಕಾನೂನನ್ನು ಪರಿಪಾಲನೆ ಮಾಡೋದು ನನ್ನ ಕರ್ತವ್ಯ. ಇನ್ನೊಂದು ಸಾರಿ ನೀವೇನಾದ್ರೂ ಹೀಗೆ ನಡ್ಕೊಂಡ್ರೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಬೇಕಾಗುತ್ತೆ. ಬಿ ಕೇರ್ಫುಲ್. ಡಿ.ಸಿ ಸಾಹೇಬ್ರೆ, ಇವರಿಬ್ಬರಿಂದ ಈ ಊರಲ್ಲಿ ಗಲಾಟೆ ಆಗೋದಂತೂ ಖಂಡಿತ. ಅದಕ್ಕೆ ಎಲೆಕ್ಷನ್ ಆಗೋ ತನಕ ಜಾಸ್ತಿ ಪೊಲೀಸ್ ಬಂದೋಬಸ್ತ್ ಇಡಿ. ಸರಿ ಸರ್. ನಿನಗೆ ಅನ್ಯಾಯ ಮಾಡ್ಬಿಟ್ನಲ್ಲಮ್ಮ. ಏನ್ ಅನ್ಯಾಯನೋ ಏನೋ, ಗಂಡ ಸತ್ಮೇಲೆ ಮೈದನ್ನೇ ಇಟ್ಕೊಂಡ್ಲು. ಊರಾಗಿರೋ ಜನ ಎಲ್ಲ ಗುಸುಗುಸು ಅಂತವ್ರೆ. ಇವಳ ಮನೆ ವಿಷಯ ನಿನಗ್ಯಾಕೆ? ನಡಿಯೇ ನಿಂತ್ಕೋ. ಏನಂತೆ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಮಂಜು ಮಂಜು ನನ್ನ ಮಗ. ಒಬ್ಬ ತಾಯಿಗೂ ಮಗನಿಗೂ ಸಂಬಂಧ ಕಟ್ಟಿ ಮಾತಾಡ್ತಾಳಲ್ಲ, ನೀನೊಬ್ಬ ಹೆಂಗ್ಸೆ. ಅಯ್ಯೋ, ನನ್ ಬಾಯಿ ಮುಚ್ಚಿಸ್ಬೋದು, ಊರಾಗಿರೋ ಬಾಯೆಲ್ಲ ಮುಚ್ಚಕ್ಕಾಯ್ತದ? ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನಿಮ್ ಮಗು ಮೇಲೆ ಈ ಊರದವ್ರಿಗೆಲ್ಲ ಅನುಮಾನ ಐತೇನೆ. ಅಂತ ಮಗು ಹುಟ್ಟಿದ್ರೆ ನನ್ನ ಮಾನ ಮರ್ಯಾದೆ, ಈ ಮನೆ ಗೌರವ ಎಲ್ಲ ಮಣ್ಪಾಲಾಗುತ್ತೆ. ಅದಕ್ಕೆ ನಿಮ್ ಮಗುನ ಹೊಟ್ಟೆಯಲ್ಲಿ ಸಾಯಿಸ್ಬಿಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡೆ. ನಾನ್ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡ್ತಾ ಇದ್ದೀರಾ? ಇದು ನನ್ನ ಸ್ವಂತ ವಿಷಯ, ಅದನ್ನ ಕೇಳಕ್ ನೀನ್ ಯಾರೋ? ನಾನು ನಿಮ್ ಮಗ. ಅದಕ್ಕೆ ನಿಮ್ ಹೊಟ್ಟೆಲ್ ಬೆಳಿತಿರೋ ಮಗು ನಮ್ಮ ಅಣ್ಣನ್ ಪುನರ್ಜನ್ಮ ಅಂತ ನಾನು ನಂಬ್ಕೊಂಡಿದ್ದೆ. ಆ ಪಾಪಿ ಹೊಡೆತು ನಮ್ಮ ಅಣ್ಣನ್ ಕೊಂದಾಕ್ಬಿಟ್ರು. ಸತ್ತು ನಿಮ್ ಹೊಟ್ಟೆಲ್ ಬೆಳಿತಿರೋ ನಮ್ಮ ಅಣ್ಣನ ಮತ್ತೆ ನೀವು ಕೊಂದಾಕ್ಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಹಾಗಲ್ಲ ಮಂಜು, ಅವ್ರಿಗೆ ಹೋದ್ಮೇಲೆ ಈ ಮಗು ಒಂದೇ ನನ್ನ ಗತಿ ಅನ್ಕೊಂಡಿದ್ದೆ. ಆದ್ರೆ ಈ ಮಗು ಬಗ್ಗೆ ಊರ್ನವ್ರಲ್ಲ ಏನೋ ಕೆಟ್ಟದಾಗ ಮಾತಾಡ್ತಿದ್ದಾರೆ. ತಾಯಿ ಮಗನಿಗೆ ಸಂಬಂಧ ಕಲ್ಪಿಸೋ ಈ ಬೇವರ್ಸಿ ಸಮಾಜಕ್ಕೆ ಎದುರ್ಕೊಂಡು ನೀವಿಂತ ಕೆಲಸ ಮಾಡ್ದ? ಆಯ್ತು ಆಯ್ತು, ಅದಕ್ಕೆ ಒಂದ್ ಕೆಲಸ ಮಾಡಿ, ಮೊದ್ಲು ನನ್ನ ಕೊಂದಾಕಿ ಆಮೇಲೆ ಮಗನ ಕೊಂದಾಕಿ. ಬಿಡ್ಸೋನು, ಏನ್ ಮಾತಾಡ್ತೇ ನೀನು? ಯಾಕಪ್ಪ ನಿನ್ ಹೆಂಡತಿ ಕೇಳಿಸ್ಕೊಂಡ್ರೆ ಎಷ್ಟೊಂದು ಅನ್ಕೋತಾಳೆ, ಚಿಕ್ಕ ಹುಡುಗಲ್ವಾ ಅವಳು? ನೋಡು, ನನ್ ಮೇಲೆ ಅಷ್ಟೊಂದು ಮರ್ಯಾದೆ ಇದ್ರೆ ಅಚ್ಚುಕಟ್ಟಾಗಿ ಅವಳ ಜೊತೆಗೆ ಸಂಸಾರ ಮಾಡು. ಆಗ ಊರ್ನವ್ರ ಬಾಯೆಲ್ಲ ಮುಚ್ಚೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ನಾನು ಅವಳ ಜೊತೆ ಸಂಸಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ನನ್ ಮನಸ್ಸಾಕ್ಷಿಯಾಗಿ ಈ ಪ್ರಪಂಚದಲ್ಲಿ ಒಂದು ಹೆಣ್ಣನ್ನ ಪ್ರೀತಿಸ್ತೀನಿ ಅಂದ್ರೆ ಅದ್ ನಾನು ಹೇಳ್ತೀನಿ. ಅವಳ ಜೊತೆ ಸಂತೋಷ ಬಾಳ್ವೆ ಮಾಡ್ಬೇಕು ಅಂತ ಇದ್ದೆ, ಆದ್ರೆ ಅವಳು ನನ್ನನ್ನೇ ಗಂಡ ಅಂತ ಒಪ್ಕೊಳ್ಳೋಕ್ ತಯಾರಿಲ್ಲ. ಹಂಗಿದ್ಮೇಲೆ ಅವಳ ಜೊತೆ ಹೇಗೆ ಸಂಸಾರ ಮಾಡ್ಲಿ? ನಡೆದಿರಲ್ಲ ಮರ್ತು ಬಿಡು ಅಂತ ಹೇಳಕ್ಕೆ ಅವಳನ್ನ ಹುಡ್ಕೊಂಡು ಅಗ್ರಿಕಲ್ಚರ್ ಆಫೀಸ್ ಹತ್ರ ಹೋದೆ. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಬೇರೆ ಹೆಣ್ಗಳ ತರ ಅಲ್ಲ ಕಣೆ. ಅವನು ಕುಟುಂಬದ ಮೇಲೆ ಹಾಗೆ ಸಾಧಿಸ್ಬೇಕು ಅಂತ ಹಠ ತೊಟ್ಟಿರೋನು. ತಾಳಿ ಕಟ್ಟಿರೋನು ಒಂದಲ್ಲ ಒಂದಿನ ನನ್ನ ಮೇಲೆ ಆಸೆಯಿಂದ ಬಂದೇ ಬರ್ತಾನೆ. ಆಗ ಅವನ್ನ ಪ್ರೀತಿಯಿಂದ ಮಾತಾಡ್ಸಿ ಮರಳು ಮಾಡಿ ಅವನು ನಾನು ಹೇಳೋ ಹಾಗೆ ಕೇಳೋ ತರ ಮಾಡೇ ಮಾಡ್ತೀನಿ. ನನ್ನ ಗುಲಾಮನ ಹಾಗೆ ನನ್ನ ಹಿಂದೆ ಮುಂದೆ ಸುತ್ತೋ ಹಾಗೆ ಮಾಡ್ತೀನಿ. ಕೊನೆಗೆ ಅವ್ನು ನನ್ನ ಗಂಡ ಆಗೋಕೆ ನಾಲಾಯಕು ಅಂತ ಅವನ ಮುಖದ ಮೇಲೆ ಡೈವರ್ಸ್ ಪೇಪರ್ ಬಿಸಾಕಿ ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ. ಅವಳನ್ನ ಅವತ್ತೇ ಮನೆ ಬಿಟ್ಟು ಓಡಿಸ್ಲಾ ಇಲ್ಲ ಕತ್ತರಿಸಾಕ್ಲಾ ಅಂತ ಇದ್ದೆ. ಅದಕ್ಕೆ ನನ್ನ ಮನ್ಸು ಒಪ್ಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಮಂತಂದಲ್ಲಿ
ಹೆಣ್ಣಿಗೆ ಒಂದು ಗೌರವ ಸ್ಥಾನ ಇದೆ. ನಾನು ಅದಕ್ಕೆ ಬೆಲೆ ಕೊಟ್ಟೆ ಅಷ್ಟೇ. ಅವಳು ನಿಮ್ಗೆ ಹಾಕಿರೋ ಷರತ್ತು, ನೀವು ಅದನ್ನು ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಕೊಂಡಿರೋದು ಎಲ್ಲ ನನಗೆ ಗೊತ್ತು. ಅದಕ್ಕೆ ನಿಮ್ಮಲ್ಲಿರೋ ತಾಳ್ಮೆ, ಸಹನೆ, ಪ್ರೀತಿ, ಮಮಕಾರ ಯಾವುದೂ ಅವಳ ಹತ್ರ ಇಲ್ಲ. ಅವಳು ಅಸೂಯೆ, ದ್ವೇಷ ತುಂಬಿಕೊಂಡಿರೋ ನಾಗಿಣಿ. ಛೆ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಎಷ್ಟೇ ಇದ್ರೆ ಅವಳು ನಿನ್ ಹೆಂಡತಿ ಅಲ್ವೇನಪ್ಪ? ಅದಕ್ಕೆ ನಾನು ತಾಳ್ಮೆಯಿಂದ ಬಾಳ್ವೆ ಮಾಡ್ತಾ ಇರೋದು. ಅದಕ್ಕೆ ನಮ್ ಜೀವನನ ಉದ್ಧಾರ ಮಾಡಕ್ ಹೋಗಿ ನಿಮ್ ಜೀವನನ ಹಾಳು ಮಾಡ್ಕೋಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಮತ್ತೆ ನಮ್ಮ ಅಣ್ಣ ಈ ಮನೇಲಿ ಹುಟ್ಬರೋದಕ್ಕೆ ಅವಕಾಶ ಮಾಡ್ಕೊಡಿ. ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ ಹೆಂಡತಿ ಅಂತ ಅನ್ನಿಸ್ಕೊಂಡು ನಿಮ್ಮ ಕುಟುಂಬದಲ್ಲಿರೋದಕ್ಕೆ ನನ್ನ ಲಾಯಕ್ಕು. ಈ ಮನೆ ಒಂದು ದೇವಸ್ಥಾನ. ದೇವತಾ ಮನುಷ್ಯರು ಈ ಜಾಗದಲ್ಲಿ ನನ್ನಂತ ರಾಕ್ಷಸರು ಇರ್ಕೊಡ್ದು. ನನ್ನನ್ನು ಕೊಂದು ಬಿಡಿ ಅಂದ್ರೆ ಕೊಂದು ಬಿಡಿ. ಪಂಚಾಯತಿ ಕಟ್ಟೆಯಲ್ಲಿ ನನ್ನ ಮಾನಭಂಗ ಮಾಡಿದ್ರಿಂದ ಸುಳ್ಳು ಹೇಳಿ ಕಟ್ಟಿಸ್ಕೊಂಡಲ್ಲ ಈ ತಾಡಿನ ನೀವೇ ನಿಮ್ ಕೈಯಾದ ಕಿತ್ತಾಕ್ಬಿಡಿ. ಇಲ್ಲ ಅಂದ್ರೆ ಒಂದೇ ಒಂದು ಸಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ನಿಮ್ ಹೆಂಡತಿಯಾಗಿ ನನ್ನ ಸ್ವೀಕರಿಸ್ಕೊಳ್ಳಿ. ಆಗಿದ್ದೆಲ್ಲ ಮತ್ತು ನಾನು ನಿಮ್ ಹೆಂಡತಿಯಾಗಿ ಬಾಳ್ತೀನಿ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ರಿ. ಹಿಂದಿನ ದ್ವೇಷ ಎಲ್ಲ ಮರ್ತು ನಾನು ನಿಮ್ ಹೆಂಡತಿಯಾಗಿ ಬಾಳ್ತೀನಿ. ಒಂದೇ ಒಂದ್ಸಲ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ರಿ. ನಮ್ಮ ಯಜಮಾನನ್ನ ಎಲೆಕ್ಷನ್ ನಿಲ್ಸ್ಬೇಕು ಅಂತಿದ್ದೀರಾ? ನಿಂತ್ಕೋತಾರೆ ಬಿಡಿ. ನಮ್ಮ ಅಣ್ಣನ ಆಸೆನೂ ಅದೇನೆ, ರಾಯವಂಶದವರೇ ನಿಲ್ಬೇಕು ಅಂತ. ಒಪ್ಕೊಳ್ಳಿ ಅಂದ್ರೆ ಇಂಥ ಅವಕಾಶ ಸಿಗೋದೇ ಕಷ್ಟ. ಅವ್ರೇನ್ ನಮ್ಗೆ ಕೆಟ್ಟದ್ ಹೇಳ್ತಿಲ್ವಲ್ಲ, ಒಪ್ಕೊಳ್ಳಿ ಅಂದ್ರೆ. ನನ್ನಿಂದ ಈ ಊರು ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನಾನು ಈ ಎಲೆಕ್ಷನ್ ನಿಂತ್ಕೋತೀನಿ. ಬಹಳ ಸಂತೋಷ, ಬರ್ತೀವಿ. ನಾಗೇಗೌಡನ ಕಡೆಯಿಂದ ನನ್ನ ಮಗ ಗೋಪಾಲ ಈ ಚುನಾವಣೆಗೆ ನಿಲ್ತಾನಂತ. ಹೌದು ರಾಯ್ರೆ, ಇದ್ರಲ್ಲಿ ಏನೋ ಕಿತಾಪತಿ ಇದೆ. ಅದಕ್ಕೆ ಅಂತಲೇ ನಿಮ್ ಮಗನ್ ನಿಲ್ಸಿದ್ದಾರೆ. ಅವ್ರೇನಾದ್ರು ಗೆದ್ದು ಬಂದ್ರೆ ನಮ್ ಗ್ರಾಮ ಪಂಚಾಯತಿ ಎಕ್ಕುಟ್ಟೋದಂಗೆ. ಆಮೇಲೆ ನಾವು ನ್ಯಾಯಕ್ಕೋಸ್ಕರ ಕೋರ್ಟು ಕಚೇರಿ ಅಂತ ನಾಯಿ ತರ ಅಲಿಬೇಕಾಯ್ತದೆ. ಅದಕ್ಕೆ ಈ ಎಲೆಕ್ಷನ್ ಅಲ್ಲಿ ನೀವೇ ನಿಂತ್ಕೋಬೇಕು ಅಂತ ನಾವೆಲ್ಲ ನಿಮ್ಮನ್ನ ಕೇಳ್ಕೋತಿದೀವಿ ರಾಯ್ರೆ. ಹೌದು ರಾಯ್ರೆ. ಸಾಧ್ಯವಿಲ್ಲ. ನನಗೆ ತಿಳಿದಿರೋದು ಸತ್ಯ, ನ್ಯಾಯ, ನೀತಿ, ಧರ್ಮ ಮಾತ್ರ. ರಾಜಕೀಯ ನನಗೆ ಗೊತ್ತಿಲ್ಲ. ಹಠ ಮಾಡಬೇಡಿ ರಾಯ್ರೆ, ದಯವಿಟ್ಟು ಒಪ್ಕೊಳ್ಳಿ. ನನ್ನ ಮೇಲೆ ನೀವಿಟ್ಟಿರೋ ಪ್ರೀತಿ, ವಿಶ್ವಾಸ ಹೀಗೆ ಇರಬೇಕು ಅಂದ್ರೆ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಮಗನ ಮುಂದೆ ತಂದೆ ನಿಂತ್ರೆ ಮರ್ಯಾದೆ ಇರುತ್ತಾ ದೇವಯ್ಯ? ನೋಡು ಗೋಪಿ, ಊರಲ್ಲಿ ದೊಡ್ಡವ್ರ ಮಗನಾಗಿದ್ಕೊಂಡು ನಮ್ಮ ಮನೆ ಮಾನ ಗೌರವ ಕಾಪಾಡೋದು ನಿನ್ ಕರ್ತವ್ಯ ಅಲ್ವೇನಪ್ಪ? ಅಂತ ಕೆಲಸ ನಾನೇನು ಮಾಡಿಲ್ಲ. ಅದಕ್ಕೆ ನೀನ್ ಎಲೆಕ್ಷನ್ ಅಲ್ಲಿ ನಿಂತ್ಕೋತದಿ ಅಂತಲ್ಲಪ್ಪ? ಹೌದು, ಅದ್ರಲ್ಲೇನ್ ತಪ್ಪು? ಇದ್ರಲ್ಲಿ ತಪ್ಪೇನಿಲ್ಲ ಅಂತ ನಿನಗನ್ಸಿದ್ರೆ ನಾನೇನ್ ಹೇಳಿ. ನೋಡಪ್ಪ, ಮಕ್ಕಳ ಕವಲುದಾರಿ ಆಗ್ಬಿಟ್ಟು ಆಗದೆ ಇರೋರ್ ಪರವಾಗಿ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದೀಯ ಅಂತ ಮಾಮ ನೊಂದ್ಕೊಂಡಿದ್ದಾರೆ. ನಿನಗೆ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತ ಆಸೆ ಇದ್ರೆ ನಮ್ಮನೆ ಪರವಾಗಿ ನಿಂತ್ಕೋ. ನಿಮ್ಮಪ್ಪ ಒಪ್ಪಿಲ್ಲ ಅಂದ್ರೆ ಅವ್ರನ್ನ ನಾನು ಒಪ್ಪಿಸ್ತೀನಿ. ಆದ್ರೆ ಆ ನಾಗೇಗೌಡನ ಸಹವಾಸ ಮಾತ್ರ ನಮಗ್ ಬೇಡಪ್ಪ. ನೀವಿಬ್ರು ದಯವಿಟ್ಟು ಇವತ್ತೇ ಮನೆಗೆ ಬಂದ್ಬಿಡಿಪ್ಪ. ನೀನ್ ಆ ಮನೇಲಿ ಇರೋವರೆಗೂ ನಾನು ಆ ಮನೆ ಹೊಸ್ಲು ತುಳಿಯಲ್ಲ. ನನ್ನ ಗಂಡ ಎಲೆಕ್ಷನ್ ಅಲ್ಲಿ ನಿಲ್ಲೋದನ್ನ ತಡೆದು ನಿನ್ನ ಮೈದನ್ನ ನಿಲ್ಸಿ ಗೆಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ ನಾಟಕ ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀನ್ ಹೆಂಡತಿ ಜಾಸ್ತಿ ಮಾತಾಡ್ತಿದ್ದಾಳೆ, ಬೇಡ ಅಂತ ಹೇಳು. ಮಾತಾಡ್ತೀನಿ. ಇಲ್ಲಿ ನಿನ್ನ ಬೇಳೆಕಾಳು ಏನು ಬೇಯಲ್ಲ. ಅಲ್ಲ ಅವಳ ಗಂಡನ್ ಬುಟ್ಟಿಗೆ ಹಾಕೊಂಡಾಗೆ ನನ್ ಗಂಡನ್ ಬುಟ್ಟಿಗೆ ಹಾಕೊಳಕ್ಕೆ ನಾನಿನ್ನು ಬದುಕೆ ಇದ್ದೀನಿ. ಬಂದ್ಬಿಟ್ಲು ದೊಡ್ಡದಾಗಿ ಎಲೆಕ್ಷನ್ ನಿಂತ್ಕೋಬೇಡಿ ನೀವು ಅಂತ ಹೇಳೋಕೆ. ಹಾಗೆ ಬಾಯ್ ಮುಚ್ಕೊಂಡು. ಇವಳಂತ 4 ಜನ ಹೆಣ್ಮಕ್ಳು ಊರಲ್ಲಿದ್ರೆ ಆ ಊರ್ಗೂರೇ ಹಾಳಾಗೋಗುತ್ತೆ. ನಡೀರಿ, ಇವಳತ್ರ ಏನ್ ಮಾತು? ನೀನ್ ಯಾಕಮ್ಮ ಅಲ್ಲಿಗೆ ಹೋಗಿದ್ದೆ? ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನೇ ಸುಮ್ಮನಿದ್ದೀನಿ. ಅಲ್ಲ ರಾಯ್ರೆ, ದೇವ್ರಂತ ಅದ್ಗೆನ ಅಷ್ಟೊಂದ್ ಕೆಟ್ಟ ಬೈತಾ ಇದ್ರು ಯಾಕೆ ಅಂತ ತನ್ನ ಹೆಂಡ್ರನ್ನ ಒಂದು ಮಾತು ಕೇಳಿಲ್ವಲ್ಲ ಆ ಗೋಪಾಲಣ್ಣ. ತಿಮ್ಮಯ್ಯ, ನಿಂತ್ಕೊಳ್ಳಿ. ದೊಡ್ಡತ್ತಿಗೆ ಬಗ್ಗೆ ಏನ್ ಹೇಳಿದ್ರಿ? ಏನ್ ಹೇಳ್ದೆ? ಇರೋದನ್ ತಾನೇ ಹೇಳಿದ್ದು. ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಾಚಿಕೆ ನಿನಗಾಗ್ಬೇಕು. ಕದ್ದು ಮುಚ್ಚಿ ಮಾಡೋ ವ್ಯವಹಾರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ? ಈ ಮಾತನ್ನ ನಾನು ಸಾಯ ತನಕ ಹೇಳ್ತಾನೆ ಇರ್ತೀನಿ. ಬಂದ್ಬಿಟ್ಟ ದೊಡ್ಡದಾಗ ಮರ್ಯಾದಸ್ತ ನನಗೆ ಹೇಳೋದಿಕ್ಕೆ. ಹೋಗೋಗ. ನನ್ನ ಹೆಂಡತಿ ಮೇಲೆ ಕೈ ಮಾಡೋಷ್ಟು ಕೊಬ್ಬಂತೀರ ನಿನ್ಗೆ?
ಏಯ್ ನನ್ ಮಕ್ಳ, ಅವನು ನಮ್ಮ ಅಣ್ಣ, ಅವನು ನನ್ನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇದ್ರೆ ನೀವು ಬಂದಿದ್ರ ಮಧ್ಯ. ಏಯ್! ನನ್ನ ಮಕ್ಕಳ ಬಿಡ್ರ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿ ದಾಯಾದಗಳ ತರ ಕಚ್ಚಾಡ್ತಾ ನನ್ನ ಹೆಸರನ್ನು ಕೆಡ್ಸೋದಕ್ಕೆ ಮುಂಚೆ ತಗೊಳ್ರ ಇದನ್ನ. ನನ್ನ ಮೊದಲು ಕತ್ತರಿಸಾಕಿ, ಆಮೇಲೆ ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. ಅಪ್ಪ ಮುಚ್ಚು ಬಾಯಿ. ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿಮ್ಮಿಬ್ಬರ ಮಧ್ಯೆ ನಾನ್ ಹಾಕಿರೋ ಅಡ್ಗೋಡೆ ಮಣ್ಣಿಂದಲ್ಲ, ಕಬ್ಬಣದ್ದು. ನೀನ್ ಕಟ್ಟಿದ ಗೋಡೆ ನಿಂತಲೆ ಮೇಲೆ ಬೀಳದಂತೂ ಗ್ಯಾರಂಟಿ. ಅಣ್ಣ ತಮ್ಮದಿರ ಮಧ್ಯ ವಿಷದ ಬೀಜ ಬಿತ್ತಿದ ಮಾತ್ರಕ್ಕೆ ರಾಯರ ವಂಶದ ಗೌರವ ಹಾಳಾಗತ್ತೆ ಅಂತ ತಿಳ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಯಾಕೆಂದ್ರೆ ರಾಯರ ವಂಶ ಆನೆ ಇದ್ದಂಗೆ. ಅದಕ್ಕೆ ನೋಡು, ರಾಜಾರೋಷವಾಗಿ ಒಬ್ಬೊಬ್ನೇ ಓಡಾಡ್ತಾ ಇದ್ದೀನಿ. ನಿನ್ನಂಗೆ ಹೇಳಿ ತರ ವಾಚ್ಮನ್ ಇಕೊಂಡು ಓಡಾಡ್ತಾ ಇಲ್ಲ. ಏಯ್, ವಾಚ್ಮನ್ ಗೀಚ್ಮನ್ ಅಂದ್ರೆ ಏಯ್, ಉಸಿರು ಬಿಟ್ರೆ ನಾಗೇಗೌಡ, ಕಣ್ಣಿದ್ದು ನೀನ್ ಕುರುಡಂತರ ಬಾವಿ ಬೀಳ್ತಿರೋ ಕತೆ ನಿನಗೆ ಗೊತ್ತಿಲ್ಲ. ನಮ್ಮಣ್ಣ ನಿನ್ ಪರವಾಗಿ ಎಲೆಕ್ಷನ್ ನಿಂತು ಗೆದ್ದು ಬಂದ್ರು ಹೆಸರು ಬರೋದು ರಾಯರ ವಂಶಕ್ಕೆ. ನೀನ್ ನಿಮ್ಮಪ್ಪನ್ಗೆ ಹುಟ್ಟಿದ್ರೆ ನಮ್ಮ ಅಣ್ಣನ ಬದಲಾಗಿ ನೀನ್ ಎಲೆಕ್ಷನ್ ನಿಂತ್ಕೊಂಡು ಒಂದೇ ಒಂದು ಓಟ್ ತಗೊಂಡು ಗೆತ್ತೋರ್ಸು. ಅವತ್ತು ನಾನು ನಿನ್ನ ಒಪ್ಕೋತೀನಿ. ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ನನ್ ಗುರಿ ಅಲ್ವೋ, ನನ್ನ ಗುರಿನೇ ಬೇರೆ. ಅದೇನು ಅಂತ ಸ್ವಲ್ಪ ದಿವಸದಲ್ಲಿ ನಿನಗೂ ನಿಮ್ಮಪ್ಪಂಗೂ ಗೊತ್ತಾಗತ್ತೆ. ನಾನ್ ಬದುಕಿರೋವರೆಗೂ ನಮ್ಮ ಅಪ್ಪನ ಒಂದು ರೋಮಾನು ಕೇಳಕ್ಕಾಗಲ್ಲ. ಇವನನ್ನ ನಿಮ್ ಪರವಾಗಿ ಎಲೆಕ್ಷನ್ಗೆ ನಿಲ್ಸಬಾರ್ದಾಗಿತ್ತು. ಎಷ್ಟೇ ಆದ್ರೂ ರಕ್ತ ಸಂಬಂಧ ಅಕಸ್ಮಾತ್ ಗೆದ್ದು ಬಂದ್ರೆ ಯಾವತ್ತಾದ್ರೂ ಉಲ್ಟಾಗ್ಬೋದು. ಆ ಗೋಪಾಲನ ಎಲೆಕ್ಷನ್ ನಿಲ್ಸಿರೋದು ಗೆಲ್ಸೋದಕ್ಕಲ್ಲ, ಅಣ್ಣ ತಮ್ಮದಿರ ವೈರತ್ವದ ಬೀಜ ಬಿತ್ತಿ ಅವ್ರ ವಂಶಕ್ಕೆ ಬೆಂಕಿನ ಹಚ್ಚೋದಿಕ್ಕೆ, ಅವರಪ್ಪನ ಮರ್ಯಾದೆನ ಹಾಳು ಮಾಡೋದಕ್ಕೆ. ಅವರವರೇ ಕಚ್ಚಾಡಿ ಸಾಯ್ಬೇಕು. ಏನಾದ್ರೂ ಮಾಡಿ ಎಲೆಕ್ಷನ್ ಮುಂಚೆ ಗೋಪಾಲನ್ನ ಮುಗಿಸಿ ಆ ಕೇಸನ್ನ ಮಂಜನ ಮೇಲೆ ಹಾಕಿ ಮುಕ್ತಾಯ ಹಾಡ್ತೀನಿ. ಒಳ್ಳೆ ಐಡಿಯಾನೆ. ಆದ್ರೆ ಇವನ ಅಪ್ಪನಿಗೆ ಏನಾದ್ರೂ ಮೊದಲು ಅವನ ಕತೆನ ಮುಗಿಸ್ಬೇಕು. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಮಾಡಬಹುದು ಗೌಡ್ರೆ. ನ್ಯಾಯದ ಮೂರ್ತಿ ಅಂತ ಹೇಳ್ಕೊಂಡಿರುವ ಆ ರಾಯರಿಗೆ ಕೈ ಕೋಳ ತೊಡಿಸಿ ನ್ಯಾಯಾಲಯದಲ್ಲಿ ನಿಲ್ಸಿದ್ರೆ, ಅವನ ಕೈಗೆ ಕೋಳ ತೊಡಿಸಿದ್ರೆ ನಾನು ಈ ನಿನ್ನ ಕೈಗೆ ಚಿನ್ನದ ಕಡಗ ತೊಡಿಸ್ತೀನಿ. ಇದೇ ಮಾತು? ಹೌದು. ನಮಸ್ಕಾರ ಡಿ ಸಿ ಸಾಹೇಬರಿಗೆ. ಏನ್ ಅನಿರೀಕ್ಷಿತವಾಗಿ ನಮ್ಮ ಊರಿಗೆ ಬಂದ್ಬಿಟ್ಟಿದ್ರಲ್ಲ, ಅದು ಪೊಲೀಸ್ ಸಿಬ್ಬಂದಿ ಸಮೇತ? ಬನ್ನಿ ಬನ್ನಿ. ಅದೆಲ್ಲ ಇರ್ಲಿ ಗೌಡ್ರೆ, ನಿಮ್ಮ ಮನೆಯಲ್ಲಿ ಮದ್ದುಗುಂಡು ಇಟ್ಟಿದ್ದೀರಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಆದ್ರಿಂದ ನಿಮ್ಮ ಮನೆನ ತಪಾಸಣೆ ಮಾಡಬೇಕು. ಆಫೀಸರ್, ಕಮಾನ್ ಸರ್ಚ್. ಮದ್ದುಗುಂಡ ನಮ್ಮನೆಲ್ಲ? ಡೆಪ್ಟಿ ಕಮಿಷನರ್ ಸಾಹೇಬ್ರೆ, ಈ ಮಾರ್ಕಾಸ್ತ್ರಗಳು ನಮ್ಮ ಮನೆಗೆ ಹೇಗ್ ಬಂದ್ವು ಅಂತ ದೇವರಾಣಗೂ ನನಗೆ ಗೊತ್ತಿಲ್ಲ. ಹೌದ್ರಿ, ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಅನ್ಕೊಂಡವರೆಲ್ಲ ಮಾಡೋದೇ ಹೀಗೆ. ಮಾರಕಾಸ್ತ್ರಗಳನ್ನ ಬಳಸಿ ಊರಿನ ಮುಗ್ಧ ಜನರನ್ನ ಹತ್ಯೆ ಮಾಡಿ ತಪ್ಪನ್ನ ಬೇರೆಯವರು ಮೂತಿಗೊಳಿಸೋದು. ಎಲೆಕ್ಷನ್ ಸಮಯದಲ್ಲಿ ಇವುಗಳನ್ನ ಬಳಸೋದಿರ್ಲಿ, ಇಟ್ಕೊಳ್ಳೋ ಸಹ ಅಕ್ಷಮೆ ಅಂತ ಗೊತ್ತಿಲ್ಲ ನಿಮ್ಗೆ? ಇನ್ಸ್ಪೆಕ್ಟರ್, ಎಸ್ ಸರ್. ಟೇಕ್ ಹಿಮ್ ಟು ಯುವರ್ ಕಸ್ಟಡಿ.
ಓಕೆ ಸರ್. ಕುಡೀರೋ, ಕುಡೀರಿ, ಕುಡಿದು ಮಜಾ ಮಾಡಿ. ಇವತ್ತು ನಾನು ನಿಮ್ ಜೊತೆ ಕುಡಿತೀನಿ. ಅಣ್ಣ, ಹಾ, ಇಷ್ಟ್ ದಿವಸ ನಿಮ್ಮನ್ನ ಕಟ್ಟುಪಾಟ್ನಲ್ಲಿ ಇಟ್ಟಿದ್ದೆ. ಯಾಕೆ? ನಾವು ನಮ್ಮ ಅಪ್ಪನ್ ಕೊಟ್ಟ ಭಾಷೆನ ನೆರವೇರಿಸೋದಕ್ಕೆ. ಇವತ್ತು ಆ ಭಾಷೆ ನೆರವೇರ್ತು. ಇನ್ಮೇಲೆ ನಿಮಗಿಷ್ಟ ಬಂದಾಗೆ ಮಜಾ ಮಾಡಬಹುದು. ಕುತ್ಕೊಳ್ಳೋಣ. ಏಯ್, ಬಾ ಬಾ ಬಾ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಿಮ್ಮೂರವಳೆ. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರು, ಹೋದಲ್ಲೆಲ್ಲ ಸುಮ್ಮನಿರಕ್ಕಾಗತ್ತಾ? ಅಲ್ಲ ಗೌಡ್ರೆ, ನನ್ನ ಕೈಗೆ ತೊಡಸಿದ್ರಲ್ಲ ಚಿನ್ನದ ಕಡ್ಗ, ಅದರ ಸಂತೋಷದಲ್ಲಿ ಬರೀ ವಿಸ್ಕಿ ಕುಡಿದ್ರೆ ಆಯ್ತಾ? ನಿಮಗೆ ಸ್ವಲ್ಪ ರಸಿಕತೆ ಬೇಡವಾ? ಚಮ್ಮಕ್ ಚೆಲ್ಲು. ನಮ್ಮ ಮನೇಲಿ ಮದ್ದು ಗುಂಡನ ಇಟ್ಟವ್ರು ಯಾರು? ಅದನ್ನ ನಿಮ್ಮ ಅಪ್ಪನ್ ಕೇಳು, ಹೇಳ್ತಾನೆ. ನಿಮ್ಮ ಅಪ್ಪಂದಿರು ಏನ್ ಹೇಳ್ತಾರಂತ ಸ್ವಲ್ಪ ಕೇಳು. ಹೇಳ್ರಿ, ನಿಮ್ಮಿಂದ ನಾವು ಸಿಕ್ಕಾಕೊಂಡಿದ್ದೀವಿ. ಏಯ್, ಮುಚ್ಚಿರೋ ಬಾಯಿನ. ನೀವೇ ತಾನೇ ಅವ್ರ ಮನೆಯಲ್ಲಿ ಮದ್ದು ಗುಂಡು ಇಟ್ಟಿದ್ದು. ಸಾಕ್ ಸುಮ್ನಿರಿ, ದೊಡ್ಡ ಮನುಷ್ಯನ್ ತರ ಮಾತಾಡ್ತಾ ಇದ್ದೀರಾ. ನಾಗೇಗೌಡನ್ ಜೊತೆ ಸೇರ್ಕೊಂಡು ಇವ್ರ ಮನೆಯಲ್ಲಿ ಮದ್ದು ಗುಂಡಿ ಇಡಿಸಿದ್ದು ನೀವು. ಇವ್ರ ಅಣ್ಣನ ಸಾಯಿಸೋಕ್ಕೋಸ್ಕರ ಪಟ್ಟಣದಿಂದ ರೌಡಿಗಳನ್ನು ಕರೆಸಿದ್ದು ನೀವು ತಾನೇ. ಅವತ್ತೇನ್ ಹೇಳ್ದೆ? ನಾನ್ ಸರ್ಕಾರಿ ಸಂಬಳ ತಗೊಳ್ಳೋದು, ಸಿಕ್ದವ್ರಿಗೆಲ್ಲ ಸಲ್ಯೂಟ್ ಹೊಡೆಯಕಲ್ಲ ಅಂದ್ಬಿಟ್ಟು ಇವತ್ತು ನಾಗೇಗೌಡನ ಮನೇಲಿ ಎಂಜಿಲ್ ನಾಯಿ ಆಗಿದ್ಯಾ? ಹೇಳು, ನಮ್ಮ ಮನೇಲಿ ಮದ್ದು ಗುಂಡನ ಯಾಕಿಟ್ಟೆ? ನಿಮ್ ತಂದೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿ ಅವರು ಆ ಅವಮಾನ ತಾಳದೆ ಸತ್ತು ಹೋಗ್ಲಿ ಅಂತ ಆ ನಾಗೇಗೌಡ ಮಾಡಿರೋ ಪ್ಲಾನ್ ಇದು. ನೀನ್ ಹೇಳಿಕೆನೆಲ್ಲ ಈ ಪೇಪರ್ ಮೇಲೆ ಬರೋದು ಸೈನ್ ಹಾಕು. ಸೈನಾ? ಇಲ್ಲ, ನಾನು ಹಾಕಲ್ಲ. ನೀನ್ ಹೇಳಿರೋದಲ್ಲ ಈ ಟೇಪ್ ರೆಕಾರ್ಡರ್ ರೆಕಾರ್ಡ್ ಆಗಿದೆ. ಇದನ್ನ DC ಸಾಹೇಬ್ರಿಗೆ ಕೇಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಅಯ್ಯೋ, ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ನಾನು ಬರ್ದು ಕೊಡ್ತೀನಿ. ಆದ್ರೆ ನಾನು ಮಾಡ್ತೀನಿ ಅಂತ ಬರ್ದು ಕೊಡಲ್ಲ. ಆ ನಾಗೇಗೌಡ ಮಾಡಿದಾನಂತ ಬರ್ದು ಕೊಡ್ತೀನಿ. ನಾನು ಬರ್ದು ಕೊಡ್ತೀನಿ. ಬರೀ ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ಏನು ಮಾಡಲ್ಲ. ನಿಮ್ 3 ಜನನು ಊರ್ ಮುಂದೆ ಕಂಬ ಕಟ್ಟಾಕ್ತೀನಿ. ಏನೋ ಹೇಳ್ತಾ ಇದೀಯಾ? ಹೌದಣ್ಣ, ನಾವು ರಾಯರ ಮನೆಯಾಗೆ ಮದ್ದು ಗುಂಡು ಮಡ್ಗಕ್ಕೆ ಹೇಳಿದ್ವಲ್ಲ ಬೈರ ಕೆಂಪ, ಅವ್ರನ್ನ ಮಂಜ ಎಳ್ಕೊಂಡೋಗಿ ಇನ್ಸ್ಪೆಕ್ಟರ್ ಮುಂದೆ ಸಾಕ್ಷಿ ಹೇಳಿಸೋನಂತೆ. ಅಷ್ಟೇ ಅಲ್ಲಣ್ಣ, ಅವ್ರ ಕೈಯಲ್ಲಿ ತಂಪರವಾಗಿ ಬರ್ಸ್ಕೊಂಡು ಬಿಟ್ಟವನಂತೆ. ಇನ್ಸ್ಪೆಕ್ಟ್ರು ತಪ್ಪಿಸ್ಕೊಂಡ್ ಬಂದಿದ್ದ. ನಾನು ಅವನ ನಮ್ಮ ತೋಟದ ಮನೆಯಾಗೆ ಮುಚ್ಚಿಕ್ಕಿವ್ನಿ. ಏನ್ ಮಾಡೋದಣ್ಣ, ಎಲ್ಲ ಎಕ್ಕುಟ್ಟೋಯ್ತಲ್ಲಣ್ಣ. ಗೋಪಾಲನ ಅವನ ಹೆಂಡತಿನ ಕರ್ಕೊಂಡು ತೋಟದ ಮನೆಗೆ ಬಾ, ಹೋಗು. ಬನ್ನಿ ಅತ್ಗೆ. ಅಣ್ಣ ಬನ್ನಿ. ಅಣ್ಣ, ಗೋಪಾಲಣ್ಣನು ಅದಕ್ಕೆ ಬಂದಿದ್ದಾರೆ. ಕುತ್ಕೋ ಗೋಪಾಲ. ಯಾಕೋ ನಿಮ್ಮ ಅಣ್ಣರ್ ಬರಕ್ ಹೇಳಿದ್ರಂತೆ, ಏನ್ ಸಮಾಚಾರ? ಏನಿಲ್ಲ, ನಿಮ್ ಮನೇಲಿ ಮದ್ದು ಗುಂಡು ಇಟ್ಟೋರ್ ನಾವು ಅಂತ ನಿನ್ನ ತಮ್ಮ ಇನ್ಸ್ಪೆಕ್ಟರ್ನ ಹೆದರ್ಸಿ ಬೆದರ್ಸಿ ಬರ್ಸ್ಕೊಂಡಿಯಾನೆ. ಯಾಕೆ ಗೊತ್ತಾ? ನಮ್ಮ ಮೇಲೆ ಕೆಟ್ಟ ಹೆಸರು ತಂದ್ರೆ ಈ ಎಲೆಕ್ಷನ್ ಅಲ್ಲಿ ನೀನ್ ಯಾವುದೇ ಕಾರಣಕ್ಕೂ ಗೆಲ್ಲೋಕೆ ಆಗಲ್ಲ ಅಂತ. ಎಂತ ಕೆಲಸ ಮಾಡಿದ್ದಾರೆ ನೋಡಿ. ನನ್ ಗಂಡನ್ ಕಂಡ್ರೆ ಹೊಟ್ಟೆ ಉರಿ ಅವ್ರಿಗೆ. ಅದಕ್ಕೆ ಅಲ್ವೇನಮ್ಮ ನಿನ್ನ ಮೈದ ಮಂಜ ಈ ಇನ್ಸ್ಪೆಕ್ಟರ್ನ ಹೊಡೆದು ಬಡ್ದು ಇವ್ರ ಕಡೆಯಿಂದ ಬರ್ಸ್ಕೊಂಡಿರೋದು. ನಾಳೆ ಊರಿನಲ್ಲಿ ಪಂಚಾಯತಿ ಸೇರಿಸ್ತಾನೆ. ಅಲ್ಲಿ ನಾವು ಒಳ್ಳೆಯವರಾಗಬೇಕು, ನಿನ್ನ ಗಂಡ ಎಲೆಕ್ಷನ್ ಗೆಲ್ಲಬೇಕು. ಇವೆರಡೂ ಆಗ್ಬೇಕು ಅನ್ನೋ ಹಾಗಿದ್ರೆ ನಿನ್ನ ಗಂಡ ನಮ್ಮ ಪರವಾಗಿ ಪಂಚಾಯತಿ ಕಟ್ಟೆಲ್ ಸಾಕ್ಷಿ ಹೇಳ್ಬೇಕು. ಏನೋ ನಾನ್ ಸಾಕ್ಷಿ ಹೇಳ್ಬೇಕಾ? ಹೌದು, ಮದ್ದು ಗುಂಡು ಬಂದೂಕನ ನಮ್ಮ ಮನೇಲಿ ನಾನು ಚಿಕ್ಕ ವಯಸ್ಸಿನ ನೋಡ್ತಿದ್ದೆ. ನಮ್ಮಪ್ಪ ಅದನ್ನೆಲ್ಲ ಇಟ್ಟಿದ್ರು, ಒಳಗೆ ಕೊಲೆನೂ ಮಾಡಿಸ್ತಿದ್ರು ಅಂತ ನೀನು ಸಾಕ್ಷಿ ಹೇಳ್ಬೇಕು. ಇಲ್ಲ, ಸಾಧ್ಯ ಇಲ್ಲ. ನೀವು ಮಾಡಿರೋ ತಪ್ಪನ್ನ ನಮ್ ತಂದ್ರ ಮೇಲೆ ಹಾಕದ. ಇಷ್ಟಕ್ಕೂ ಮದ್ದು ಗುಂಡು ತಗೊಂಡು ನಮ್ಮ ಮನೆಗೆ ಇಟ್ಟಿದ್ದು ಯಾತಕ್ಕೋಸ್ಕರ ಅಂತ? ಎಲ್ಲ ನಿನಗೋಸ್ಕರನಪ್ಪ. ನಮ್ಮಪ್ಪ ಇರೋ ತನಕ ನಮ್ಮ ಅಣ್ಣನಿಗೆ ಯಾರು ವೋಟ್ ಮಾಡ್ತಾರೆ ಈ ಊರಿನಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ನಮ್ಮ ಅಣ್ಣನ ಮುಂದೆ ಚಾಲೆಂಜ್ ಮಾಡಿದ ನಿನ್ ತಮ್ಮ ಮಂಜ. ಅದಕ್ಕೆ ಇಟ್ಟಿದ್ದು. ರೀ, ಸಾಕ್ಷಿ ಹೇಳಕ್ ಒಪ್ಕೊಂಬಿಡ್ರಿ. ಅವ್ರು ಜೈಲ್ಗೆ ಹೋದ್ರೆ ನಮ್ಗೇನಾಗ್ಬೇಕು? ನಿನ್ನ ಹೋಗಿ ಹೆಂಡತಿ ಅಂತ ಕಟ್ಕೊಂಡಲ್ಲೇ ನಿನ್ನ ಮಾತು ಕೇಳಿ ಮನೆಯಿಂದ ಈಚೆ ಬಂದು ನಮ್ಮ ವಂಶಕ್ಕೆ ಕಳಂಕ ತಂದೆ.
ನೀವೆಲ್ಲ ಈ ತರ ಮುಳ್ಳಂದಿಗಳು ಅಂತ ಗೊತ್ತಿಲ್ಲ ನಿಮ್ ಸವಾಸ ಮಾಡ್ದೆ ನಿಮ್ಗೆಲ್ಲ ಏನ್ ಮಾಡ್ತೀನಿ ನೋಡ್ತಾ ಇರಿ ಗೌಡ್ರೆ ನಾನು ಆವತ್ತೇ ಬಡ್ಕೊಂಡೆ ಇವನು ಉಲ್ಟಾ ಹೊಡಿತಾನೆ ಅಂತ. ಏಯ್ ಎಲ್ಲ ಹೋಗ್ಯಾ ನಿಂತ್ಕೊಳ್ಳೋ. ನೀನ್ ಸಾಕ್ಷಿ ಹೇಳ್ದೆ ಹೋದ್ರೆ ನಿಮ್ಮನ್ನೆಲ್ಲ ಕೊಂದಾಕಿ ನಾನ್ ಜೈಲ್ಗೆ ಹೋಗ್ತೀನೋ. ಗೌಡ್ರೆ ನೀವೇನೋ ಇವನ್ನ ಕೊಲ್ತೀರಾ, ಜೈಲ್ಗೆ ಹೋಗ್ತೀರಾ. ಆಮೇಲೆ ನನ್ಗತ್ತಿ ಈಗಾಗ್ಲೇ ಬರ್ದು ಕೊಟ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನೀವು ಬದುಕಬೇಕು, ನಾನು ಬದುಕಬೇಕು. ಇವನ್ ನಮ್ ಪರವಾಗಿ ಸಾಕ್ಷಿ ಹೇಳ್ಬೇಕು ತಾನೆ, ಅದನ್ನ ನಾನು ಹೇಳಿಸ್ತೀನಿ. ದುಡುಕ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಕೊಡಿ ಇಲ್ಲಿ ಕೊಡಿ. ಏನಪ್ಪ ಸಾಕ್ಷಿ ಹೇಳಲ್ವಾ ನೀನು? ಮರ್ಯಾದೆಯಾಗಿ ಸಾಕ್ಷಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಹೆಂಡ್ತಿನ ಎಲ್ರೆದುರಿಗೂ ಮಾನಭಂಗ ಮಾಡ್ಬೇಕಾಗುತ್ತೆ. ಏನ್ರಿ ಅವ್ರ ಮಾತ್ ಮಾತ್ರ ಕೇಳ್ಬೇಡಿ ನೀವು. ಗೋಪಾಲಣ್ಣ ಒಪ್ಕೊಂಬಿಡೋಣ. ಅವನು ಹಾಗೊಪ್ಪಲ್ಲ, ಕಥೆ ಮುಗಿಲೇಬೇಕು ಅಲ್ಲ. ಏಯ್ ಏನೋ ಎದುರಿಸ್ರು ಬಿಡ್ತಾ ಇದ್ಯಾ? ನಾನ್ ಅವತ್ತೇ ಹೇಳಿಲ್ಲ ನಾನ್ ಬದುಕಿರೋವರೆಗೂ ನಮ್ಮಪ್ಪನ ಒಂದು ರೋಮನು ಯಾರಿಗೂ ಕೀಳಕ್ಕಾಗಲ್ಲ ಅಂತ. ನೋಡ್ತಾ ಇರು, ಈಗ ನಿಮ್ಗೆಲ್ಲಾರ್ಗು ತಲೆ ಬೋಡ್ಸಿ ಕತ್ತೆ ಮೇಲೆ ಕೂಡ್ಸಿ ಪಂಚಾಯತಿ ಕಟ್ಟಲ್ಲಿ ಹೆಂಗ್ ನಿಲ್ಲಿಸ್ತೀನಿ ಅಂತ. ಯಜಮಾನ್ರೆ ಬೋಡ್ಸೋರ್ ತಲೆನಾ? ಯಜಮಾನ್ರೆ ಇಂಥ ಚಾನ್ಸಿಗಾಗಿ ಬಹಳ ದಿನದಿಂದ ಕಾಯ್ತಾ ಇದ್ದೆ. ಮೊಟ್ಟೆ ಹೊಡಕ್ಕೆ ತಡ ಆಯ್ತದೆ, ಅರ್ಧ ಯಾಗರಿಸಿ ಬಿಡ್ತೀನಿ.
ಮಂಜು ಮಂಜು ಅಯ್ಯೋ ಅಕ್ಕ ಅಕ್ಕ ಅಯ್ಯೋ ಅಕ್ಕ ಅಕ್ಕ ಅಯ್ಯೋ ರಾಕ್ಷಸ ಅವರನ್ನ ಸಾಯಿಸ ಬದಲು ನನ್ನ ಸಾಯಿಸ್ಬಿಡು ಅದ್ಗೆ ನನಗೆ ಇವಳ ಅಮ್ಮನಿಗೆ ಸುಮ್ಮನೆ ಬಿಡಬೇಡ. ನೋಡಿ ಗೌಡ್ರೆ, ನಿಮ್ಮ ಶಾಂತಿ ಗ್ರಾಮದಲ್ಲಿ ಅಶಾಂತಿ ನೆಲೆಸೋದಕ್ಕೆ ಇವರೇ ಕಾರಣ ಅಂತ ನನಗೆ ಈಗ ಅರ್ಥವಾಯ್ತು. ನೋಡಿ, ಮೊದಲಿಂದ ನಿಮ್ಮ ಊರಲ್ಲಿ ಹೇಗೆ ನಡ್ಕೊಂಡು ಹೋಗ್ತಾ ಇತ್ತೋ ಹಾಗೆ ನಡ್ಕೊಂಡು ಹೋಗ್ಲಿ. ಹಾಗಂತ ನಾನು ಹೈಯರ್ ಅಥಾರಿಟಿಗೆ ರೆಕಮೆಂಡ್ ಮಾಡ್ತೀನಿ. ಖಾಲಿ ಮಾಡಿ ಬೇಗ ಬೇಗ ಬೇಗ. ನಡೀರಿ ಬೇಗ. ನಡೀರಿ. ಏ ಮನೆ ಹಾಳ ಅವನೇ ತಗೊಂಡು ಹೋಗ್ತೀಯ, ಕೊಡಲು ಮನೆಗೆ ಹಾಕ್ತೀನಿ. ಜನ ಬದಲಾದ ಹಾಗೆ ಕಾಲನೂ ಬದಲಾಗ್ತಿದೆ ರಾಮಯ್ಯ. ಕಾಲಧರ್ಮ ಅಂತ ತಿಳಿದಿರೋ ವ್ಯಕ್ತಿನೇ ನ್ಯಾಯ ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನ್ಯಾಯಕ್ಕೋಸ್ಕರ ನಾವು ಕೋರ್ಟು ಕಚೇರಿ ಹೋಗ್ಬೇಕು ಅಂತೀರಾ? ಬೇಕಾಗಿಲ್ಲ, ಈ ಪಂಚಾಯತಿನೇ ಮುಂದುವರಿಯುತ್ತೆ. ನನಗಿಂತಲೂ ಹೆಚ್ಚು ತಿಳಿದಿರೋ ಮಹಾನ್ ವ್ಯಕ್ತಿ ಬಂದೇ ಬರ್ತಾನೆ, ನಿಮಗೆ ನ್ಯಾಯ ಕೊಟ್ಟೇ ಕೊಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನಿನ್ನು ಬರ್ತೀನಿ. For more updates, like, comment, subscribe to our channel.